Hi all. ಇವತ್ತು one of the most important concept called as AWS Lambda ಬಗ್ಗೆ will be start learning. So AWS Lambda is very important concept. ಯಾಕೆ ಅಂದ್ರೆ ಇಂಟರ್ವ್ಯೂಸ್ ಅಲ್ಲಿ one of the most preferred service ಅಲ್ಲಿ AWS Lambda ಒಂದು. ಈಗ AWS Lambda ಅಂದ್ರೆ ಏನು? ಏನ್ ಡಿಫರೆನ್ಸ್ ಅಂದ್ರೆ ಏನ್ ಫೀಚರ್ಸ್ AWS Lambda ನಮಗೆ ಕೊಡುತ್ತೆ? ಆಮೇಲೆ ಯಾಕೆ ಈ ಸರ್ವಿಸ್ ಅಷ್ಟು ಇಂಪಾರ್ಟೆಂಟ್? ಯಾಕಷ್ಟು ಇಂಟರ್ವ್ಯೂಸ್ ಈ ಸರ್ವಿಸ್ ಮೇಲೆ ಫೋಕಸ್ ಮಾಡ್ತಾರೆ? ವಿಲ್ಲನ್ ಎಲ್ಲ ಒಂದೊಂದಾಗ ಕಲ್ತ್ಕೊಂಡು ಹೋಗೋಣ. ಬಟ್ ಈ ಈ ವಿಡಿಯೋ ಅಲ್ಲಿ ನಿಮಗೆ ಅಥವಾ ಈ AWS ಲ್ಯಾಂಬ್ಡಾ ಸೀರೀಸ್ ಅಲ್ಲಿ ನಿಮ್ಗೆ ನಾನು AWS ಲ್ಯಾಂಬ್ಡಾ ಅಂದ್ರೆ ಏನು ವಿತ್ ಅನ್ ಎಕ್ಸಾಂಪಲ್ ಅರ್ಥ ಮಾಡಿಸ್ತೀನಿ. ನೆಕ್ಸ್ಟ್, ಫೀಚರ್ಸ್ ಆಫ್ AWS ಲ್ಯಾಂಬ್ಡಾ ವಿಚ್ ಇಸ್ ಯರ್ ವೆರಿ ಇಂಪಾರ್ಟೆಂಟ್ ಇಂಟರ್ವ್ಯೂ ಕ್ವಶನ್. ಕೇಳ್ತಾರೆ AWS ಲ್ಯಾಂಬ್ಡಾ ಯಾಕೆ ಕಂಪ್ನೀಸ್ ಪ್ರಿಫರ್ ಮಾಡ್ತಾರೆ, ಏನೇನ್ ಫೀಚರ್ಸ್ ಇದೆ AWS ಲ್ಯಾಂಬ್ಡಾ ಅಲ್ಲಿ ಅಂತ ಕೇಳ್ತಾರೆ. ನೀವು ಅದನ್ನ ಹೇಳ್ಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೆಕೆಂಡ್ಲಿ, ಇನ್ನೊಂದೇನ್ ಕೇಳ್ತಾರೆ ಅಂದ್ರೆ ಏನ್ ರಿಯಲ್ ವರ್ಲ್ಡ್ ಯೂಸ್ ಕೇಸಸ್ ನೀವು AWS ಲ್ಯಾಂಬ್ಡಾ ಅಲ್ಲಿ ಮಾಡಬಹುದು. ಒಂದು ಕಂಪ್ನಿಲಿ ಯಾಕೆ AWS ಲ್ಯಾಂಬ್ಡಾ ಯೂಸ್ ಮಾಡ್ಬಿಟ್ಟು ಯೂಸ್ ಕೇಸ್ ನ ಮ್ಯಾಚ್ ಮಾಡ್ಬೋದು ನಾವು ಅಂತ ಕೇಳಿದಾಗ ವಿಲ್ ಬಿ ಅ ವೆರಿ ಟ್ರಿಕಿ ಕ್ವಶನ್ ಫಾರ್ ಯು ಟು ಆನ್ಸರ್. ಬಿಕಾಸ್ ಇದು ನಿಮ್ಗೆ ಒಂದು ಶೇಪ್ ಮಾಡುತ್ತೆ. ಹೆಂಗ್ ಆನ್ಸರ್ ಮಾಡ್ತೀರಾ, ಏನ್ ಫೀಚರ್ಸ್ ನ ತಗೊಂಡು ನೀವು ಎಕ್ಸಾಂಪಲ್ಸ್ ನ ಕನ್ವೆ ಮಾಡ್ತಿದ್ದೀರಾ, ಇಟ್ಸ್ ಗೋಣ ರಿಯಲಿ ಹೆಲ್ಪ್ಫುಲ್ ಫಾರ್ ಇಂಟರ್ವ್ಯೂ. ಅಂಡ್ ಮೂರನೇದು, ನಿಮ್ಗೊಂದು ಡೆಮೋ ಮಾಡಿಸ್ತೀನಿ. AWS ಲ್ಯಾಂಬ್ಡಾ ಅಲ್ಲಿ ಪ್ರಾಜೆಕ್ಟ್ ಮಾಡಿಸಿ ನಿಮ್ಮ ರೆಸ್ಯೂಮೇಲಿ ಆಡ್ ಆನ್ ಆಗೋ ತರ ಐ ಹೆಲ್ಪ್ ಯು ಔಟ್. ದಟ್ಸ್ ದ ಥರ್ಡ್ ಥಿಂಗ್ ವಿಚ್ ವಿಲ್ ಬಿ ಡೂಯಿಂಗ್. ಅಂಡ್ ಲಾಸ್ಟ್ಲಿ, ಇಂಟರ್ವ್ಯೂ ಕ್ವಶನ್ಸ್ ಆನ್ AWS ಲ್ಯಾಂಬ್ಡಾ ಏನೇನ್ ಕೇಳಿದ್ದಾರೆ, ಹೆಂಗ್ ಆನ್ಸರ್ ಮಾಡಬೇಕು ಅಂತ ನಿಮ್ಗೆ ಕ್ವಿಕ್ ಟಿಪ್ಸ್ ಕೂಡ ಈ ವಿಡಿಯೋಲೆ ಕೊಡ್ತೀನಿ. ಇಟ್ ವಿಲ್ ಬಿ ಅ ವೆರಿ ಇಂಟ್ರೆಸ್ಟಿಂಗ್ ಸೆಷನ್ ಅಂಡ್ ಮೋರ್ ದನ್ ಇಂಟ್ರೆಸ್ಟಿಂಗ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಇಂಟರ್ವ್ಯೂ ಬಿಕಾಸ್ ದಿಸ್ ಇಸ್ ಗೋಣ ಶೇಪ್ ಯುವರ್ ಕ್ಲೌಡ್ ಇಂಟರ್ವ್ಯೂ ಪಾತ್. ನಿಮ್ಗೆ ಡಿಫ್ರೆಂಟ್ ಆಗಿ ಎಲ್ಲ ಸ್ಟೂಡೆಂಟ್ಸ್ ಇಂದ ಕಾಣಿಸ್ಕೋಬೇಕಂದ್ರೆ ಅಥವಾ ಎಲ್ಲ ಇಂಟರ್ವ್ಯೂ ಕೊಡೋರ್ ಇಂದ ಕಾಣಿಸ್ಕೋಬೇಕಂದ್ರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಬಿ ಏಬಲ್ ಟು ಟೇಕ್ ಅಪ್ ದ ಫೀಚರ್ಸ್, ಟೈ ಅಪ್ ವಿತ್ ಅ ರಿಯಲ್ ವರ್ಲ್ಡ್ ಯೂಸ್ ಕೇಸ್ ಅಂಡ್ ಎಕ್ಸ್ಪ್ಲೇನ್ ಇಟ್ ದ ಇಂಟರ್ವ್ಯೂ. ಏನಾದ್ರು ಫೀಚರ್ಸ್ ಇದೆಯಾ, ಎಕ್ಸಾಂಪಲ್ ಒಂದೇನೋ ಫೀಚರ್ ಹೇಳಿದೀನಿ, ವಿತ್ ರಿಯಲ್ ವರ್ಲ್ಡ್ ಯೂಸ್ ಕೇಸ್ ಹೇಳಿರ್ತೀನಿ. ಟ್ಯಾಗ್ ಮಾಡಿ ಎರಡರನ್ನು, ಟ್ಯಾಗ್ ಮಾಡಿ ಈ ತರ AWS ಲ್ಯಾಂಬ್ಡಾ ಒಂದು ಕಂಪ್ನಿ ಯೂಸ್ ಮಾಡ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡಿ. ಅಂಡ್ ಆಲ್ಸೋ ಪ್ರಾಜೆಕ್ಟ್ ಪರ್ಸ್ಪೆಕ್ಟಿವ್ ಬಂದಾಗ ಡೆಮೋ ಪ್ರಾಜೆಕ್ಟ್ ಏನ್ ಮಾಡ್ತೀನಲ್ಲ ಆ ಪ್ರಾಜೆಕ್ಟ್ ನೀವು ರೆಸ್ಯೂಮ್ ಅಲ್ಲಿ ಆಡ್ ಮಾಡ್ಕೋಬಹುದು. ಆಡ್ ಮಾಡ್ಕೊಂಡು ಮೇಕ್ ಶೋರ್ ದಟ್ ಈ ಪ್ರಾಜೆಕ್ಟ್ ಅಲ್ಲಿ ನೀವ್ ಏನೇನ್ ಮಾಡಿದ್ರಿ ಅಂತ ಯು ಶುಡ್ ಬಿ ವೆರಿ ವೆಲ್ ಅವೇರ್. ಯು ಶುಡ್ ಬಿ ನೋಯಿಂಗ್ ಈಚ್ ಅಂಡ್ ಎವ್ರಿಥಿಂಗ್ ಆನ್ ದ ಪ್ರಾಜೆಕ್ಟ್ ವಾಟ್ ಯು ಹವ್ ಡನ್. ದಿಸ್ ವಿಲ್ ಬಿ ಹೋಲ್ ಓವರ್ ವ್ಯೂ ಆಫ್ AWS ಲ್ಯಾಂಬ್ಡಾ ಆರ್ ಹೌ ವಿಲ್ ಬಿ ಸ್ಟಾರ್ಟಿಂಗ್. ಅಂಡ್ ಒನ್ ಮೋರ್ ಲಾಸ್ಟ್ ಥಿಂಗ್ ಏನ್ ಹೇಳ್ಬೇಕಂದ್ರೆ, ನಿಮ್ಗೆ ಯೂಟ್ಯೂಬ್ ಅಲ್ಲಿ ಮೇ ಬಿ ಇನ್ ಎನಿ ಅದರ್ ಲ್ಯಾಂಗ್ವೇಜ್ AWS ಲ್ಯಾಂಬ್ಡಾ ಬಗ್ಗೆ ಅಷ್ಟು ಕೋರ್ಸ್ ಸಿಗೋದು ತುಂಬಾ ಕಷ್ಟ. ಬಟ್ ಯಾ, ವಿ ಆರ್ ಡೂಯಿಂಗ್ ಇಟ್ ಹಿಯರ್. ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಫಾರ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಯು ಕ್ಯಾನ್ ಯೂಸ್ ದಿಸ್ as a ಪ್ಲಾಟ್ಫಾರ್ಮ್. ಸೊ ಮೇಕ್ ಶೋರ್ ಇದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಗೆ ಡಾಕ್ಯುಮೆಂಟೇಶನ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ಬೋದು, ಅಥವಾ ಬೇರೆ ಯೂಟ್ಯೂಬ್ ಅಲ್ಲಿ ನೋಡಿ ಕಲಿಯೋದು ತುಂಬಾ ಕಷ್ಟ ಆಗ್ಬೋದು. ಬಿಕಾಸ್ ತುಂಬಾ ಕಮ್ಮಿ ಕಂಟೆಂಟ್ ಇದೆ ಚಾನಲ್ ಅಲ್ಲಿ, ಯೂಟ್ಯೂಬ್ ಅಲ್ಲ. ಸೊ ಮೇಕ್ ಶೋರ್ ಟು ಯುಟಿಲೈಸ್ ದಿಸ್ ವೆಲ್. ಸ್ಟಾರ್ಟಿಂಗ್ ವಿತ್ AWS ಲ್ಯಾಂಬ್ಡಾ. AWS ಲ್ಯಾಂಬ್ಡಾ ಅಂದ್ರೆ ಯಾರೇ ಕೇಳಿದ್ರು ಫಸ್ಟ್ ಅವ್ರ ತಲೆಗೆ ಬರೋದು ಅಥವಾ ನೀವೇನ್ ಹೇಳ್ಬೇಕಂದ್ರೆ AWS ಲ್ಯಾಂಬ್ಡಾ ಇಸ್ ಸರ್ವರ್ಲೆಸ್ ಇನ್ ನೇಚರ್. ಇಟ್ ಫಾಲೋಸ್ ದ ಸರ್ವರ್ಲೆಸ್ ಆರ್ಕಿಟೆಕ್ಚರ್. ಓಕೆ, ಸರ್ವರ್ಲೆಸ್ ಅಂದ್ರೆ ಏನು? ಸರ್ವರ್ಗಳ ಬ್ಯಾಕ್ ಎಂಡ್ ಅಲ್ಲಿ, ಅಥವಾ ಸರ್ವರ್ ಅಂದ್ರೆ ಏನು? ಸರ್ವರ್ ಅಂದ್ರೆ ವೆರಿ ಸಿಂಪಲ್. ನಮ್ ಒನ್ ಆಫ್ ದ ಮೋಸ್ಟ್ ಫಸ್ಟ್ ಸರ್ವಿಸ್ ನಾವ್ ಯಾವಾಗಲೂ ಕಲಿಯೋದು EC2 ಇನ್ಸ್ಟೆನ್ಸ್ ಕ್ಲೌಡ್ ಅಲ್ಲಿ. EC2 ಇನ್ಸ್ಟೆನ್ಸ್ ಇಸ್ ಅ ಸರ್ವರ್ ಇನ್ ನೇಚರ್. ಅಂದ್ರೆ ಏನು ಸರ್ವರ್ ಅಂದ್ರೆ ಇಟ್ ಇಸ್ ಗೋನ್ ಟು ಹೆಲ್ಪ್ ಯು ಟು ಸರ್ವ್ ಯರ್ ಅಪ್ಲಿಕೇಶನ್. ಅಂದ್ರೆ ಏನು? ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅನ್ ಎಕ್ಸಾಂಪಲ್. ಈಗ ಇದೊಂದು ಸರ್ವರ್ ಅಂತ ಅನ್ಕೋಣ, ನಥಿಂಗ್ ಬಟ್ EC2 ಇನ್ಸ್ಟೆನ್ಸ್. ಈಗ ಇಲ್ಲಿ ಯೂಸರ್ಸ್ ಇದ್ದಾರೆ, ಇವರೆಲ್ಲ ಯೂಸರ್ಸ್. ಸೊ ಇವಾಗ ಇವರೆಲ್ಲ ಯೂಸರ್ಸ್ ಇದಾರಲ್ಲ, ಇವ್ರು ನಿಮ್ಮ ಅಪ್ಲಿಕೇಶನ್ ನ EC2 ಇನ್ಸ್ಟೆನ್ಸ್ ಅಲ್ಲಿ ಹಾಕಿದೀರಾ. ನೀವು ನಿಮ್ಮ ಅಪ್ಲಿಕೇಶನ್ ಬಂದ್ಬಿಟ್ಟು ಅಸ್ಯೂಮ್ ಹಲೋ ವರ್ಲ್ಡ್ ಅಪ್ಲಿಕೇಶನ್ ಅಂತ ಅನ್ಕೊಳ್ಳಿ. ಹಲೋ ವರ್ಲ್ಡ್ ಅಪ್ಲಿಕೇಶನ್ ಇದೆ. ಈಗ ಯೂಸರ್ಸ್ ಎಲ್ಲ ಈ ಹಲೋ ವರ್ಲ್ಡ್ ಅಪ್ಲಿಕೇಶನ್ ನೋಡ್ಬೇಕು.
ಫೈನ್. ಈಗ ಈ ಅಲೋ ವರ್ಲ್ಡ್ ಅಪ್ಲಿಕೇಶನ್ ರನ್ ಆಗ್ತಿರೋದು ಒಂದು ಸರ್ವರ್ ಮೇಲೆ. ಅಂದ್ರೆ ಸರ್ವರ್ ಇಸ್ ನಥಿಂಗ್ ಬಟ್ ಇಟ್ ಗಿವ್ಸ್ ಯು ಅನ್ ಎನ್ವೈರನ್ಮೆಂಟ್, ಇಟ್ ಗಿವ್ಸ್ ಯು ಅ ಪ್ಲೇಸ್ ವೇರ್ ಯು ಕ್ಯಾನ್ ಡಿಪ್ಲಾಯ್ ಯರ್ ಅಪ್ಲಿಕೇಶನ್ ಆರ್ ವೇರ್ ಯು ಕ್ಯಾನ್ ಹೋಸ್ಟ್ ಯರ್ ಅಪ್ಲಿಕೇಶನ್. ನೀವೆಲ್ಲ ಡೆವಲಪ್ ಮಾಡಿದಿರ ಅಪ್ಲಿಕೇಶನ್, ಬಟ್ ನೀವು ಡೆವಲಪ್ ಮಾಡಾದ್ಮೇಲೆ ಅಪ್ಲಿಕೇಶನ್ ಯಾರು ಅಪ್ಲಿಕೇಶನ್ ನೋಡಕ್ಕೆ ಆಗದಿರೋ ತರ ಮಾಡಿದ್ರೆ ನೀವು ಏನು ಉಪಯೋಗ ಅಪ್ಲಿಕೇಶನ್ ಡೆವಲಪ್ ಮಾಡಿ. ಸೊ ನೀವೊಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದ್ಮೇಲೆ ನಿಮ್ಗೆ ಒಂದು ಜಾಗ ಬೇಕಲ್ಲ ಅಪ್ಲಿಕೇಶನ್ ಹೋಸ್ಟ್ ಮಾಡೋದಾಗ್ಲಿ ಆ ಅಪ್ಲಿಕೇಶನ್ ಡಿಪ್ಲಾಯ್ ಮಾಡೋಕ್ಕಾಗ್ಲಿ, ಆ ಜಾಗನೇ ಸರ್ವರ್. ಇಟ್ ಈಸ್ ಗೋಣ ಹೆಲ್ಪ್ ಯು ಟು ಸರ್ವರ್ ಅಪ್ಲಿಕೇಶನ್ ಟು ಯೂಸರ್ಸ್. ದಟ್ ಈಸ್ ಸರ್ವರ್. ಬೆಸ್ಟ್ ಎಕ್ಸಾಂಪಲ್ AWS ಅಲ್ಲಿ ಸರ್ವಿಸ್ ಅಲ್ಲಿ EC2 ಇನ್ಸ್ಟೆನ್ಸ್ ಇಸ್ ಅ ಸರ್ವರ್ ಇನ್ ನೇಚರ್. It's going to give you a platform or an environment to deploy or host your application for other users. ಬೇರೆ ಜನಕ್ಕೆ ನಿಮ್ಮ ಅಪ್ಲಿಕೇಶನ್ ನೋಡಕ್ಕೆ ಒಂದು ಜಾಗ ಈ ಸರ್ವರ್. ಅಷ್ಟೇ ಸರ್ವರ್ ಅಂದ್ರೆ. ಈಗ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ AWS ಲ್ಯಾಂಬ್ಡಾ ಈ ಸರ್ವರ್ಲೆಸ್. ಅಂದ್ರೆ ಸರ್ವರ್ಲೆಸ್ ಅಂದ್ರೆ ಏನು? ಓಕೆ, AWS ಲ್ಯಾಂಬ್ಡಾ ಸರ್ವರ್ ಇಲ್ದೇನೆ ಫಂಕ್ಷನ್ ಆಗುತ್ತಾ ಅಂತ ನೀವು ಅರ್ಥ ಮಾಡ್ಬೋದು, ಬಟ್ ಅಲ್ಲ. AWS ಲ್ಯಾಂಬ್ಡಾ ಸರ್ವರ್ಲೆಸ್ ಅಲ್ಲ ಅಂದ್ರೆ ಏನ್ ಡಿಫ್ರೆನ್ಸ್ ಅಂದ್ರೆ, ಸರ್ವರ್ಲೆಸ್ ಅಂದ್ರೆ AWS ಲ್ಯಾಂಬ್ಡಾ ಸಿನಾರಿಯೋಗೆ ಬಂದಾಗ ನಮ್ಗೆ ನಾವು ಬ್ಯಾಕ್ ಎಂಡ್ AWS ನ ಸರ್ವರ್ ಫೀಚರ್ಸ್, ಬ್ಯಾಕ್ ಎಂಡ್ ಫೀಚರ್ಸ್ ನ ನಾವೇನು ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಸರ್ವರ್ ಇಲ್ಲದೆ ಯಾವ ಅಪ್ಲಿಕೇಶನ್ ರನ್ ಆಗಲ್ಲ. ಸೊ ಸರ್ವರ್ AWS ಲ್ಯಾಂಬ್ಡಾ ಕೇಸಲ್ಲಿ ಇದೆ, ಸರ್ವರ್ ಇದೆ, ಇರಲೇಬೇಕು ಸರ್ವರ್. ಬಟ್ ಅಡ್ವಾಂಟೇಜ್ ಏನು ಅಂದ್ರೆ ನಮಗೆ ಆ ಸರ್ವರ್ ನ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. AWS ನಮಗೋಸ್ಕರ ಮೇಂಟೈನ್ ಮಾಡಿ ಕೊಡುತ್ತೆ. ನಾವು ಜಸ್ಟ್ AWS ಲ್ಯಾಂಬ್ಡಾ ನೀನ್ ಏನ್ ಕೆಲಸ ಮಾಡ್ಬೇಕು ಅಂತ ಮಾತ್ರ AWS ಲ್ಯಾಂಬ್ಡಾ ಏನ್ ಕೆಲಸ ಮಾಡ್ಬೇಕು ಅಂತ ಮಾತ್ರ ನಾವು ಲಾಜಿಕ್ ಬರೀತೀವಿ. ಬಟ್ ನೀನು ಎಲ್ಲಿ ಡೆಪ್ಲೋ ಆಗಿದ್ಯಾ, ನಿನಗೆ ಏನೇನ್ ರಿಕ್ವೈರ್ಮೆಂಟ್ ಬೇಕು, ಎಷ್ಟು ಮೆಮೊರಿ ಬೇಕು, ಎಷ್ಟು CPU ಬೇಕು, ಅವೆಲ್ಲ ನಾವೇನು ಡಿಸೈಡ್ ಮಾಡಲ್ಲ. ಏನೇನ್ ಸರ್ವರ್ ಫೀಚರ್ಸ್ ಎಲ್ಲ ನಮ್ AWS ನೋಡ್ಬೋದು. ವಿ ಡೋಂಟ್ ಟೇಕ್ ಕೇರ್ ಆಫ್ ಎನಿಥಿಂಗ್, ವಿ ಜಸ್ಟ್ ಟೇಕ್ ಕೇರ್ ಆಫ್ ದ ಲಾಜಿಕ್ ಪಾರ್ಟ್. ನಮ್ಗೆ AWS ಲ್ಯಾಂಬ್ಡಾ ಏನ್ ಮಾಡ್ಬೇಕು ಅದು ಮಾತ್ರ ನಾವು ಬರೀತೀವಿ. ಬಟ್ ಬ್ಯಾಕ್ ಎಂಡ್ ಅಲ್ಲಿ ಏನೇನ್, ಎಷ್ಟು CPU ಬೇಕು, ಎಷ್ಟು ಮೆಮೊರಿ ಬೇಕು, ತುಂಬಾ ಜನ ಬಂದ್ರೆ ಹೆಂಗ್ ಹ್ಯಾಂಡ್ಲ್ ಮಾಡ್ಬೇಕು, ತುಂಬಾ ಕಮ್ಮಿ ಜನ ಇದ್ರೆ ಹೆಂಗ್ ಹ್ಯಾಂಡ್ಲ್ ಮಾಡ್ಬೇಕು, ಅವೆಲ್ಲ AWS ಮಾಡ್ಕೊಳ್ಳೋದು. ಅದಕ್ಕೋಸ್ಕರನೇ AWS ಲ್ಯಾಂಬ್ಡಾ is one of the most important cloud service which we have to learn because it is serverless in nature. EC2 ಇನ್ಸ್ಟೆನ್ಸ್ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಮೋರ್ ಈಸಿ ಟು ಡೂ. ಈಗ ನೋಡಿ, ನಿಮ್ಗೆ EC2 ಇನ್ಸ್ಟೆನ್ಸ್ ಬಗ್ಗೆ ತೋರಿಸ್ತೀನಿ ಕ್ವಿಕ್ ಆಗಿ. ಇಲ್ಲಿ EC2 ಇನ್ಸ್ಟೆನ್ಸ್ ಅಲ್ಲಿ ಇದೆ ನಾನು. ಈಗ ಈಗ ಅಸ್ಯೂಮ್ ನಾನೊಂದು ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ತಿದ್ದೀನಿ ಅನ್ಕೊಳ್ಳಿ. ನೀವು ಇವಾಗ ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ಒಂದು ಸರ್ವರ್ ಕ್ರಿಯೇಟ್ ಮಾಡ್ತೀನಿ, ಹೆಸರು ಕೊಡ್ತೀವಿ. ಓಕೆ, ಒಂದು ಆಪರೇಟಿಂಗ್ ಸಿಸ್ಟಮ್ ಇಮೇಜ್ ಕೊಡ್ತೀವಿ. ಫೈನ್. ಇಲ್ಲಿ ನಾವು AMI ಅಂದ್ರೆ ಅದೇ ನೀವು ಇನ್ಸ್ಟೆನ್ಸ್ ಇಮೇಜ್ ಯೂಸ್ ಮಾಡ್ತೀರಾ ಅಂತ ಡಿಫೈನ್ ಮಾಡ್ತಿದ್ದೀರಾ. ಇಲ್ಲಿ ನೋಡಿ, ಇನ್ಸ್ಟೆನ್ಸ್ ಟೈಪ್ ಪ್ರಿಫರ್ ಮಾಡ್ತಿದ್ದೀವಿ. ಇನ್ಸ್ಟೆನ್ಸ್ ಟೈಪ್ ಅಲ್ಲಿ ಎಷ್ಟು CPU ಬೇಕು ನಿಮ್ಗೆ, ಎಷ್ಟು GB ಮೆಮೊರಿ ಬೇಕು ಎಂತೆಲ್ಲ ನೀವು ಮೆನ್ಷನ್ ಮಾಡ್ತೀರಾ ನಿಮ್ ರಿಕ್ವೈರ್ಮೆಂಟ್ ಪ್ರಕಾರ. 1 CPU ಬೇಕು, 2 GB ಮೆಮೊರಿ ಬೇಕಂದ್ರೆ, 2 CPU 8 GB ಮೆಮೊರಿ ಬೇಕಂದ್ರೆ, 4 CPU 16 GB ಮೆಮೊರಿ ಬೇಕಂದ್ರೆ ನೀವು ಡಿಫೈನ್ ಮಾಡ್ತೀರಾ. ಎವ್ರಿಥಿಂಗ್ ಎಂಡ್ ಟು ಎಂಡ್ ನೀವು ಡಿಫೈನ್ ಮಾಡ್ಬೇಕು. VPC ಬೇಕಾ, ಸಬ್ನೆಟ್ ಬೇಕಾ, ಎಷ್ಟು ಸ್ಟೋರೇಜ್ ಬೇಕು, ಎಲ್ಲ ನೀವು ಡಿಫೈನ್ ಮಾಡ್ತೀರಾ. EC2 ಇನ್ಸ್ಟೆನ್ಸ್ ಕೇಸಲ್ಲಿ ಹೇಳ್ತೀರ ನಾನು. ಅಂದ್ರೆ ಒಂದು ಸರ್ವರ್ ಕೇಸಲ್ಲಿ ಇವೆಲ್ಲ ನೀವು ಡಿಫೈನ್ ಮಾಡಬೇಕು, ಎಷ್ಟು ಸ್ಟೋರೇಜ್ ಬೇಕು, ಎಷ್ಟು ಮೆಮೊರಿ ಬೇಕು ಅಂತ ನೀವು ಡಿಫೈನ್ ಮಾಡ್ತೀರಾ. ಬಟ್ ವೆನ್ ಇಟ್ ಕಮ್ಸ್ ಟು ಆರ್ AWS ಲ್ಯಾಂಬ್ಡಾ, ನೀವೇನು ಡಿಫೈನ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನು ಡಿಫೈನ್ ಮಾಡೋ ಅವಶ್ಯಕತೆ ಇಲ್ಲ. ಎವ್ರಿಥಿಂಗ್ ಎವ್ರಿಥಿಂಗ್ ಸರ್ವರ್ ಲೆವೆಲ್ ಫೀಚರ್ಸ್ ಹೇಳಿದ್ನಲ್ಲ, CPU ಸ್ಟೋರೇಜ್ ಅವೆಲ್ಲ, ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಬೈ AWS ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ನಾವು ಯೋಚನೆ ಮಾಡಬೇಕಾಗಿದ್ದು ಒಂದೇ ಒಂದು ಮೇಲೆ, ಹೆಂಗೆ ಲಾಜಿಕ್ ಬರೀತಿರಲ್ಲ ಲ್ಯಾಂಬ್ಡಾಗೆ, ಏನ್ ಲ್ಯಾಂಬ್ಡಾ ಕೆಲಸ ಮಾಡ್ಬೇಕು, ಹೆಂಗ್ ಕೆಲಸ ಮಾಡ್ಬೇಕು, ಅವೆಲ್ಲ ಲಾಜಿಕ್ ಮಾತ್ರ ನಾನು ಬರೀತೀನಿ. ಮಿಕ್ಕಿದೆಲ್ಲ AWS ಬ್ಯಾಕ್ ಎಂಡ್ ಅಲ್ಲಿ ನೋಡ್ಬೇಕು. ಅಷ್ಟೇ ಸರ್ವರ್ಲೆಸ್ ಅಂತ ಈ ಸಿನಾರಿಯೋ. ಸೊ ನೀವು ಇಂಟರ್ವ್ಯೂ ಅಲ್ಲಿ ಫಸ್ಟ್ ಪಾಯಿಂಟ್ ಯಾವಾಗ್ಲೂ ಮೆನ್ಷನ್ ಮಾಡಬೇಕಾಗಿರೋದು AWS ಲ್ಯಾಂಬ್ಡಾ is serverless architecture which is very helpful for us
because we focus only on the logic part, whereas AWS takes care of the CPU part, memory part based on the traffic. ಅಂತ ಹೇಳಿದ್ರೆ ಡನ್ ವಿತ್ ದ ಡೆಫಿನೇಷನ್. ದಾಟ್ಸ್ ಇಟ್. ಈಗ ನೆಕ್ಸ್ಟ್ ಏನ್ ಕಲಿತೀವಿ ನಾವು ಅಂದ್ರೆ, ಈಗ AWS ಲ್ಯಾಂಬ್ಡಾ ಅಂದ್ರೆ ಏನೋ ಅಂತ ಕಲ್ತ್ವಿ. ಬಟ್ ಎಕ್ಸಾಂಪಲ್ ಕೂಡ ನಿಮ್ಗೆ ಕೊಟ್ಟೆ. ಒಂದು ರಿಯಲ್ ವರ್ಲ್ಡ್ ಸಿಲ್ಲಿ ಎಕ್ಸಾಂಪಲ್ ಕೊಡ್ಬೇಕಲ್ಲ. ಹೆಂಗೆ AWS ಲ್ಯಾಂಬ್ಡಾ ಅಂದ್ರೆ, ನಿಮ್ಗೆ ಏನೋ ತಿನ್ಬೇಕು ಅನ್ಸ್ತಿದೆ ಈಗ ಅಂದ್ಕೊಳ್ಳಿ. ಈಗ ನೀವು ತಿನ್ಬೇಕು ಅಂದ್ರೆ ನೀವ್ ಅಡಿಗೆ ಮಾಡ್ಕೋತೀರಾ. ನೀವ್ ಅಡಿಗೆ ಮಾಡ್ಕೊಂಡು ನೀವ್ ತಿಂತೀರಾ. ಓಕೆನಾ? ಇದು EC2 ಇನ್ಸ್ಟೆನ್ಸ್. ಅಂದ್ರೆ ನೀವೇ ಬ್ಯಾಕ್ ಎಂಡ್ ಸರ್ವರ್ ಎಲ್ಲ ಮೇಂಟೈನ್ ಮಾಡ್ತೀರಾ, ನಿಮ್ಮ ಅಪ್ಲಿಕೇಶನ್ ನೀವು ಡೆಪ್ಲಾಯ್ ಮಾಡ್ಕೋತೀರಾ. ಅದೇ ನೀವು ತಿನ್ಬೇಕು ಅನ್ಸ್ದಾಗ ಡೈರೆಕ್ಟ್ ಆಗಿ ಸ್ವಿಗ್ಗಿಲಿ ಆರ್ಡರ್ ಮಾಡ್ತೀರಾ. ಅದು ನಿಮ್ AWS ಲ್ಯಾಂಬ್ಡಾ ತರ. ನಿಮ್ಗೆ ಬೇಕು, ನಿಮ್ಗೆ ಊಟ ಸಿಗುತ್ತೆ ರಿಕ್ವೈರ್ಮೆಂಟ್ ಪ್ರಕಾರ ಟಕ್ ಅಂತ. ನಿಮ್ ಮೇನ್ ಫೋಕಸ್ ಬೇರೆ ಊಟದ ಮೇಲೆ ಇರುತ್ತೆ. ಊಟ ಹೆಂಗ್ ಅಡಿಗೆ ಮಾಡಿದ್ರು, ಹೆಂಗ್ ಬಂತು ಅವೆಲ್ಲ ನೀವು ಯೋಚನೆ ಮಾಡೋದೇ ಇಲ್ಲ. ಯು ಜಸ್ಟ್ ಫೋಕಸ್ ಆನ್ ದ ಮೇನ್ ಪಾರ್ಟ್, ದಟ್ ಈಸ್ ಎ ಫುಡ್. ದಟ್ ಈಸ್ AWS. ಅದೇ ನೀವು ತಿನ್ಬೇಕು ಅನ್ಸಿದಾಗ ಅಡಿಗೆ ಮಾಡ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ತಿಂತೀರಲ್ಲ, ದಟ್ ಈಸ್ EC2 ಇನ್ಸ್ಟೆನ್ಸ್. ಬಿಕಾಸ್ ನೀವು ಸರ್ವರ್ನ ಕಾನ್ಫಿಗರ್ ಮಾಡಬೇಕು, ಸರ್ವರ್ ಕಾನ್ಫಿಗರ್ ಮಾಡಿದ್ಮೇಲೆ ಅಪ್ಲಿಕೇಶನ್ ನ ಅದ್ರಲ್ಲಿ ಡೆಪ್ಲಾಯ್ ಮಾಡಬೇಕು, ಸ್ವಲ್ಪ ಕೆಲಸ ಜಾಸ್ತಿ. EC2 ಇನ್ಸ್ಟೆನ್ಸ್ ಏನಾದ್ರು ನೆನ್ಪಿಟ್ಕೊಳ್ಳಿ, ದಟ್ ಈಸ್ ಸರ್ವರ್ ಇನ್ ನೇಚರ್. ಸರ್ವರ್ಲೆಸ್ ನೇಚರ್ ಅಲ್ಲಿ AWS, ವೇರ್ ಯು ಫೋಕಸ್ ಓನ್ಲಿ ಆನ್ ದ ಮೇನ್ ಪಾರ್ಟ್, ಲಾಜಿಕ್ ಪಾರ್ಟ್. ನಿಮ್ಗೆ ಈ ಎಕ್ಸಾಂಪಲ್ ಊಟದ ಬಗ್ಗೆ, ಊಟ ಹೆಂಗ್ ಬಂತು ಅಷ್ಟೇ ನಿಮ್ಗೆ ಸಂಬಂಧ ಇಲ್ಲ. ಊಟ ಹೆಂಗ್ ಬಂತು ಸಂಬಂಧ ಇಲ್ಲ. ಊಟ ತಿಂದ್ರ ಇಲ್ವಾ ಅಷ್ಟೇ ನಿಮ್ಗೆ. ಊಟ ಬಂತಾ ಇಲ್ವಾ ಅಷ್ಟೇ ನೀವು ನೋಡೋದು. ಸೇಮ್ ಸ್ವಿಗ್ಗಿ ತೀರಾ, ಝೊಮ್ಯಾಟೊ ಆರ್ಡರ್ ಮಾಡ್ತೀರಾ, ಊಟ ಬಂತು ತಿಂತೀರಾ. ದಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಯು. ಸಮಥಿಂಗ್ ವಿಚ್ ಇಸ್ ವೆರಿ ಸಿಲ್ಲಿ ಬಟ್ ಹೆಲ್ಪ್ಫುಲ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಫೈನ್. ಈಗ ಮೂವಿಂಗ್ ಆನ್ ವಿತ್ ಫೀಚರ್ಸ್ ಆಫ್ AWS ಲ್ಯಾಂಬ್ಡಾ. ಏನು ರಿಯಲ್ ವರ್ಲ್ಡ್ ಯೂಸ್ ಕೇಸಸ್ ಏನು ಏನು ಅಂದ್ರೆ ಇಲ್ಲಿದೆ. ವಾಟ್ ಆರ್ ದ ಫೀಚರ್ಸ್ ಅಂತ ಯಾರಾದ್ರೂ ನಿಮ್ಗೆ ಕೇಳಿದ್ರೆ, ನೀವು ಎಕ್ಸ್ಪ್ಲೇನ್ ಮಾಡೋದು ಮೇನ್ ಫೀಚರ್ಸ್ ಇದಿರುತ್ತೆ. ಈವೆಂಟ್ ಡ್ರಿವೆನ್ ಎಕ್ಸಿಕ್ಯೂಷನ್ ಅಂದ್ರೆ ಏನು? ಈವೆಂಟ್ ಡ್ರಿವೆನ್ ಎಕ್ಸಿಕ್ಯೂಷನ್ ಅಂದ್ರೆ AWS ಲ್ಯಾಂಬ್ಡಾ ಏನಾದ್ರೂ ನಿಮಗೆ ಕೆಲಸ ಆಗ್ಬೇಕಂದ್ರೆ, ಈಗ ಇಲ್ಲ ಅಂದ್ಕೊಳ್ಳಿ, ಇದು AWS ಲ್ಯಾಂಬ್ಡಾ ಅನ್ಕೊಳ್ಳಿ. AWS ಲ್ಯಾಂಬ್ಡಾ ಲಾಜಿಕ್ ಬರ್ದಿರಾ. ಏನ್ ಲಾಜಿಕ್? ಓಕೆ, ಒಂದು ಸ್ಕ್ರಿಪ್ಟ್ ಏನೋ ಬರ್ದಿದ್ರ AWS ಲ್ಯಾಂಬ್ಡಾ. ಹೋಗಿ ಒಂದು S3 ಬಕೆಟ್ ಕ್ರಿಯೇಟ್ ಮಾಡು ಅಂತ ಏನೋ ಒಂದು ಸ್ಕ್ರಿಪ್ಟ್ ಬರ್ತಿದ್ರ, ಲಾಜಿಕ್ ಬರ್ದಿದ್ರ. ಇದು AWS ಲ್ಯಾಂಬ್ಡಾ ಬರ್ದಿದ್ರ. ಏನ್ ಲಾಜಿಕ್? ನೀನ್ ಹೋಗಿ ಒಂದು S3 ಕ್ರಿಯೇಟ್ ಮಾಡು ಅಂತ ನೀವು AWS ಲ್ಯಾಂಬ್ಡಾ ಬರ್ತಿದ್ರ. ನೀವು ಡೈರೆಕ್ಟ್ ಆಗಿ AWS ಲ್ಯಾಂಬ್ಡಾ ಟ್ರಿಗರ್ ಮಾಡಕ್ ಆಗಲ್ಲ. ನೀವು AWS ಲ್ಯಾಂಬ್ಡಾ ಟ್ರಿಗರ್ ಮಾಡ್ಬೇಕಂದ್ರೆ ಇದಕ್ಕೆ ಒಂದು ಈವೆಂಟ್ ಅಟ್ಯಾಚ್ ಆಗಿರುತ್ತೆ. ಅಂದ್ರೆ ಬ್ಯಾಕ್ ಇದು ಟ್ರಿಗರ್ ಆಗ್ಬೇಕಂದ್ರೆ ಅಥವಾ ಇದು ಫಂಕ್ಷನ್ ಆಗ್ಬೇಕಂದ್ರೆ ಅದ್ರ ಮುಂಚೆ ಏನಾದ್ರೂ ಆಗ್ಲೇಬೇಕು. ಅವಾಗ್ಲೇ ನಾ ಟ್ರಿಗರ್ ಆಗೋದು, ಅವಾಗ್ಲೇ ಟ್ರಿಗರ್ ಆಗ್ಬೇಕು. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. AWS ಕ್ಲೌಡ್ ವಾಚ್ ಅಂತ ಒಂದು ಸರ್ವಿಸ್ ಇದೆ ಮಾನಿಟರಿಂಗ್ ಗೋಸ್ಕರ. ಒಂದು ಯೂಸ್ ಕೇಸ್ ಅಂತ ಅನ್ಕೋಣ. ಸಡನ್ ಆಗಿ ನಿಮ್ಗೆ ರಿಸೋರ್ಸ್ ಅಲ್ಲಿ ಗೊತ್ತಾಗುತ್ತೆ ಸ್ಟೋರೇಜ್ ತುಂಬಾ ಕಮ್ಮಿ ಇದೆ, ಸ್ಟೋರೇಜ್ ಜಾಸ್ತಿ ಬೇಕು ನಿಮ್ಗೆ, S3 ಬಕೆಟ್ ಸ್ಟೋರೇಜ್ ಜಾಸ್ತಿ ಬೇಕು ಅಂತ ಕ್ಲೌಡ್ ವಾಚ್ ನಿಮ್ಗೆ ಹೇಳುತ್ತೆ ಮಾನಿಟರ್ ಮಾಡಿ. ಸೊ ನಾವ್ ಹೆಂಗ್ ಕಾನ್ಫಿಗರ್ ಮಾಡ್ತೀವಿ ಅಂದ್ರೆ, ಕ್ಲೌಡ್ ವಾಚ್ಗೆ ಈಗ S3 ಬಕೆಟ್ ರಿಕ್ವೈರ್ಮೆಂಟ್ ಸಡನ್ ಆಗಿ ಜಾಸ್ತಿ ಇದೆ ಅಂತ ಗೊತ್ತಾಗಿದ ತಕ್ಷಣ ಏನ್ ಮಾಡುತ್ತೆ, ದಿಸ್ ವಿಲ್ ಟ್ರಿಗರ್ AWS ಲ್ಯಾಂಬ್ಡಾ ಅಂಡ್ ಟೆಲ್ AWS ಲ್ಯಾಂಬ್ಡಾ ಸಡನ್ ಆಗಿ ಸ್ಟೋರೇಜ್ ಜಾಸ್ತಿ ಆಗ್ತದೆ, ನಮ್ಗೆ ಇನ್ನೊಂದು S3 ಬಕೆಟ್ ಬೇಕು ಅಂತ AWS ಲ್ಯಾಂಬ್ಡಾ ಟ್ರಿಗರ್ ಮಾಡುತ್ತೆ. AWS ಲ್ಯಾಂಬ್ಡಾ ಆಮೇಲೆ ಒಂದು S3 ಬಕೆಟ್ ಕ್ರಿಯೇಟ್ ಮಾಡುತ್ತೆ. ಸೊ ನಿಮ್ಗೆ ಏನ್ ಹೇಳಕ್ ಅರ್ಥ ಮಾಡಿಸಿದೀನಿ ಅಂದ್ರೆ, ಇಲ್ಲಿ AWS ಲ್ಯಾಂಬ್ಡಾ ತನ್ನಕ್ ತಾನೇ ಆಟೋಮೆಟಿಕ್ ಆಗಿ ಟ್ರಿಗರ್ ಆಗಲ್ಲ. ಏನಾದ್ರೂ ಒಂದು ಈವೆಂಟ್, ಇವಾಗ ಎಕ್ಸಾಂಪಲ್ AWS ಕ್ಲೌಡ್ ವಾಚ್ ಅಥವಾ ಏನೇ ಬೇರೆ ಈವೆಂಟ್ ಇರಲಿ, ಆ ಈವೆಂಟು ಇದನ್ನ ಟ್ರಿಗರ್ ಮಾಡಬೇಕು, ಅವಾಗ್ಲೇ ಇದು ಫಂಕ್ಷನ್ ಆಗೋದು. ಸುಮ್ಮನೆ ಡೈರೆಕ್ಟ್ ಆಗಿ ಫಂಕ್ಷನ್ ಆಗಲ್ಲ. ದಟ್ ಇಸ್ ಈವೆಂಟ್ ಡ್ರಿವನ್ ಎಕ್ಸಿಕ್ಯೂಷನ್. AWS ಲ್ಯಾಂಬ್ಡಾದು ಫೀಚರ್ ಇದು. ಹೇಳಿದ್ನಲ್ಲ, ಇನ್ನೊಂದ್ಸಲ ಹೇಳ್ತೀನಿ. ಸ್ಟೋರೇಜ್ ತುಂಬಾ ಜಾಸ್ತಿ ಆಗುತ್ತೆ ಸರ್ವರ್ಸ್ ಅಲ್ಲಿ, ರಿಕ್ವೈರ್ಮೆಂಟ್ ಅಪ್ಲಿಕೇಶನ್ ಅಲ್ಲಿ. AWS ಕ್ಲೌಡ್ ವಾಚ್ ನಿಮ್ಮ ಅಪ್ಲಿಕೇಶನ್ ನೋಡ್ತಾ ಇರುತ್ತೆ, ನಿಮ್ಮ ಅಪ್ಲಿಕೇಶನ್ ನ ಮಾನಿಟರ್ ಮಾಡ್ತಿರುತ್ತೆ. ಅದೇ ಹೇಳುತ್ತೆ ಸಡನ್ ಆಗಿ, ಓ S3 ಬಕೆಟ್ ಸ್ಟೋರೇಜ್ ಜಾಸ್ತಿ ಆಗ್ತಿದೆ, ನಂಗೆ ಇನ್ನೊಂದು S3 ಬಕೆಟ್ ಬೇಕು ಸಡನ್ ಆಗಿ ಅಂತ AWS ಕ್ಲೌಡ್ ವಾಚ್ ಗೊತ್ತಾಗುತ್ತೆ.
ಇಟ್ ವಿಲ್ ಟ್ರಿಗರ್ ದ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ದಟ್ ನನಗೆ ರಿಕ್ವೈರ್ಮೆಂಟ್ ಜಾಸ್ತಿ ಆಯ್ತು, ಒಂದು S3 ಬಕೆಟ್ ಕ್ರಿಯೇಟ್ ಮಾಡಿಕೊಡು ಅಂತ ಇದು ಟ್ರಿಗರ್ ಮಾಡುತ್ತೆ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ. ಅವಾಗ ಮಾತ್ರ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ಒಂದು S3 ಬಕೆಟ್ ಕ್ರಿಯೇಟ್ ಮಾಡ್ಕೊಡುತ್ತೆ. ಇದು ಟ್ರಿಗರ್ ಮಾಡಲ್ಲ ಅಂದ್ರೆ, ಅಥವಾ ಈ ಅಪ್ಲಿಕೇಶನ್ ಡಾಟಾ ಟ್ರಿಗರ್ ಮಾಡುತ್ತಾ ಅಂದ್ರೆ ಮಾಡ್ಬೋದು, ಬಟ್ ಈವೆಂಟ್ ಇರ್ಬೇಕದು. ಸೊ ಯಾವಾಗ್ಲೂ ಒಂದು ಈವೆಂಟ್ ಇದಕ್ಕೆ ಟ್ರಿಗರ್ ಮಾಡೋ ತರ ಇರಬೇಕು. ಇದು ರಿಯಲ್ ವರ್ಲ್ಡ್ ಸಿನಾರಿಯೋ ಅಪ್ಲಿಕೇಶನ್. ಸೊ ಈಗ S3 ಬಕೆಟ್ ಹೆಂಗ್ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಅದೇ ಲಾಜಿಕ್ ನೀವು ಬರೀಬೇಕು. ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ನೀವು ಲಾಜಿಕ್ ಬರೀಬೇಕು. ಏನಂತ, ಈ ತರ ಕ್ಲೌಡ್ ವಾಚ್ ನನಗೆ ಟ್ರಿಗರ್ ಮಾಡಿದ್ರೆ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ, S3 ಬಕೆಟ್ ಕ್ರಿಯೇಟ್ ಮಾಡು ಅಂದ್ರೆ ಒಂದು S3 ಬಕೆಟ್ ನ ಕ್ರಿಯೇಟ್ ಮಾಡ್ಕೊಡ್ಬೇಕು ಅದಕ್ಕೆ ಅಂತ ಲಾಜಿಕ್ ನೀವು ಬರೀಬೇಕು ಎ ಡಬ್ಲ್ಯೂ ಎಸ್. ನೀವು ಲಾಜಿಕ್ ಬರೆಯ ತನಕ ಇಟ್ ಕೆನಾಟ್ ಬಿ ಟ್ರಿಗರ್ಡ್, or it cannot handle the requirement based on the what feature you want it to be enabled. ಇದು ಈವೆಂಟ್ ಡ್ರಿವನ್ ಎಕ್ಸಿಕ್ಯೂಷನ್ ಅಂದ್ರೆ. ಈಗ ನೋ ಸರ್ವರ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ನಾನು ಕ್ಲೀನ್ ಆಗಿ ಎಕ್ಸಾಂಪಲ್ ಕೊಟ್ಟು ಹೇಳ್ದೆ ನಿಮ್ಗೆ. ಈ ಸಿಚುವೇಶನ್ಸ್ ಅಲ್ಲಿ ನೀವು ಸರ್ವರ್ ನ ಕ್ರಿಯೇಟ್ ಮಾಡಬೇಕು, ನಿಮ್ ರಿಕ್ವೈರ್ಮೆಂಟ್ ಪ್ರಕಾರ ಮ್ಯಾನೇಜ್ ಮಾಡ್ಕೋಬೇಕು, ನೀವು ಡಿಫೈನ್ ಮಾಡ್ಬೇಕೆಲ್ಲ. ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ಸಿನಾರಿಯೋಲಿ ನೀವ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಸರ್ವರ್ ತರ ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ಇಸ್ ಡಿಫೈನ್ಡ್ ಓನ್ಲಿ ಫಾರ್ ದಟ್ ಸರ್ವರ್ಲೆಸ್ ಆರ್ಕಿಟೆಕ್ಚರ್. ನೀನು ಅಪ್ಲಿಕೇಶನ್ ಲಾಜಿಕ್ ಮೇಲೆ ಫೋಕಸ್ ಮಾಡು, ಸರ್ವರ್ ಕಡೆ ನಾನ್ ನೋಡ್ಕೋತೀನಿ. ಸರ್ವರ್ ಕಡೆ ನಾನ್ ನೋಡ್ಕೋತೀನಿ, ನೀನ್ ಬರೇ ಅಪ್ಲಿಕೇಶನ್ ಲಾಜಿಕ್ ಮೇಲೆ ಫೋಕಸ್ ಮಾಡು. ದಟ್ ಈಸ್ ಇಟ್ ಈಸ್ ಸರ್ವರ್ಲೆಸ್. ನೋ ಸರ್ವರ್ ಟು ಮ್ಯಾನೇಜ್. ವಿ ನೋ ನೀಡ್ ಟು ಮ್ಯಾನೇಜ್ ಎನಿ ಸರ್ವರ್. ಥರ್ಡ್ ಪಾಯಿಂಟ್, ಆಟೋಮೆಟಿಕ್ ಸ್ಕೇಲಿಂಗ್. ಅಂದ್ರೆ ತಿರ್ಗಾ ಅದೇ ಸಿನಾರಿಯೋ. ಫಸ್ಟ್ ಈವೆಂಟ್ ಡ್ರಿವನ್ ಬಗ್ಗೆ ನಾನು ಹೇಳ್ತೀನಿ. ಕ್ಲೌಡ್ ವಾಚ್, ಎ ಡಬ್ಲ್ಯೂ ಎಸ್ ಕ್ಲೌಡ್ ವಾಚ್ ಮಾನಿಟರಿಂಗ್ ಸರ್ವಿಸ್. ಇದು ಮಾನಿಟರಿಂಗ್ ಸರ್ವಿಸ್ ಅಂದ್ರೆ ಮಾನಿಟರ್ ಮಾಡುತ್ತೆ ಅಪ್ಲಿಕೇಶನ್ ಹೆಂಗ್ ಪರ್ಫಾರ್ಮ್ ಮಾಡ್ತಿದೆ ಅಂತ ಮಾನಿಟರ್ ಮಾಡ್ತಿದೆ. ಇದು ಒಂದು ಅಪ್ಲಿಕೇಶನ್ ನ ಮಾನಿಟರ್ ಮಾಡ್ತಿದೆ. ಓಕೆನಾ? ಇಲ್ಲಿ ನಮ್ಮ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ಇದೆ. ಇದೇನ್ ಮಾಡುತ್ತೆ, ಇದಕ್ಕೆ ರಿಕ್ವೈರ್ಮೆಂಟ್ ಬಂದಾಗ ಈವೆಂಟ್ ಹಿಟ್ ಆದಾಗ್ಲೇ ಇದೊಂದು S3 ಬಕೆಟ್ ನ ಕ್ರಿಯೇಟ್ ಮಾಡುತ್ತೆ. ಈಗ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ನೀವೇನು ಯೋಚನೆ ಮಾಡ್ತಿಲ್ಲ ಅಂದ್ರೆ, ಸರ್ವರ್ ಪಾರ್ಟ್ ಏನೋ ನೋಡ್ಕೋತಿಲ್ಲ, ಸರ್ವರ್ಲೆಸ್ ಅಪ್ಲಿಕೇಶನ್ ಅಲ್ಲಿ ತುಂಬಾ ಜನ ಅಪ್ಲಿಕೇಶನ್ ಅಲ್ಲಿ ತುಂಬಾ ಜನ ಡೇಟಾನ ಇಂಜೆಸ್ಟ್ ಮಾಡ್ತಿದ್ದಾರೆ. ಅಂದ್ರೆ ಅಪ್ಲಿಕೇಶನ್ ಅಲ್ಲಿ ತುಂಬಾ ಜನ ಡೇಟಾ ಸ್ಟೋರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಪ್ಲಿಕೇಶನ್ ಅಲ್ಲಿ ತುಂಬಾ ಜನ ಡೇಟಾ ಸ್ಟೋರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಿದ್ದೀನಿ ಅಂದ್ರೆ, ಇಲ್ಲಿ ನಾನು ತುಂಬಾ ಜನ ಡೇಟಾ ಯಾವಾಗ ಸ್ಟೋರ್ ಮಾಡ್ತಾರೆ ಅಪ್ಲಿಕೇಶನ್ ಅಲ್ಲಿ? ತುಂಬಾ ಜನ ನೋಡಿದಾಗ ನನ್ನ ಅಪ್ಲಿಕೇಶನ್ ನ. ಸೊ ಈಗ ನನ್ನ ಅಪ್ಲಿಕೇಶನ್ ನ ತುಂಬಾ ಜನ ನೋಡ್ತಿದ್ದಾರೆ, ಸಿಕ್ಕಾಪಟ್ಟೆ ಜನ ಯೂಸ್ ಮಾಡ್ತಾರೆ ನನ್ನ ಅಪ್ಲಿಕೇಶನ್. ಸೊ ಇಂಡೈರೆಕ್ಟ್ ಆಗಿ ಏನ್ ಮಾಡ್ತಿದ್ದಾರೆ, ಡೇಟಾ ಸ್ಟೋರ್ ಮಾಡ್ತಾರೆ. ಏನೋ ಡೇಟಾ ಸ್ಟೋರ್ ಆಗ್ತಿದೆ ನನ್ನ ಅಪ್ಲಿಕೇಶನ್. ಮೇ ಬಿ ಅವ್ರದ್ದು ಬರ್ತ್ ಡೀಟೇಲ್ಸ್ ಸ್ಟೋರ್ ಆಗ್ತಿದೆ ಅಂದ್ಕೊಳ್ಳಿ. ನನ್ನ ಅಪ್ಲಿಕೇಶನ್ ಅಲ್ಲಿ ಬರ್ತ್ ಡೀಟೇಲ್ಸ್ ಸ್ಟೋರ್ ಆಗ್ತಿದೆ. ಸಡನ್ ಆಗಿ ನನ್ನ ಅಪ್ಲಿಕೇಶನ್ ಅಲ್ಲಿ ತುಂಬಾ ಜನ ಬಂದು ಅವ್ರ ಡೀಟೇಲ್ಸ್ ನ ಸ್ಟೋರ್ ಮಾಡ್ತಾ ಇದ್ದಾರೆ. ನಾನು ಎ ಡಬ್ಲ್ಯೂ ಎಸ್ ಕ್ಲೌಡ್ ವಾಚ್ ಅಪ್ಲಿಕೇಶನ್ ಮಾನಿಟರ್ ಮಾಡ್ತಿರ್ತೀನಿ. ಅಪ್ಲಿಕೇಶನ್ ನೋಡ್ತಾ ಇರೋ, ಏನಾದ್ರೂ ತುಂಬಾ ಜನ ಸ್ಟೋರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಒಂದ್ S3 ಬಕೆಟ್ ಸಾಲಲ್ಲ, ಇನ್ನೊಂದ್ 2-3 S3 ಬಕೆಟ್ ಬೇಕಾಗತ್ತೆ. ಸೊ ನನಗೆ ಗೊತ್ತಾಗಿದ ತಕ್ಷಣ S3 ಬಕೆಟ್ ಜಾಸ್ತಿ ಬೇಕು ನನಗೆ ಅಂತ ನಾನೇನ್ ಮಾಡ್ತೀನಿ, ಈವೆಂಟ್ ಟ್ರಿಗರ್ ಮಾಡ್ತೀನಿ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾಗೆ. ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ಏನ್ ಮಾಡುತ್ತೆ, S3 ಬಕೆಟ್ ನ ಕ್ರಿಯೇಟ್ ಮಾಡುತ್ತೆ ನನಗೆ ಅಂದ್ರೆ ಸಿನಾರಿಯೋ ಇರುತ್ತೆ. ಸೊ ಈಗ ಸಡನ್ ಆಗಿ ತುಂಬಾ ಜನ ಅಪ್ಲಿಕೇಶನ್ ಹಿಟ್ ಮಾಡ್ತಿದ್ದಾರೆ, ಡೇಟಾ ಸ್ಟೋರ್ ಮಾಡ್ತಿದ್ದಾರೆ. ಕ್ಲೌಡ್ ವಾಚ್ಗೆ ಸಡನ್ ಟ್ರಿಗರ್ ಆಗ್ತಾ ಇರುತ್ತೆ. ಕ್ಲೌಡ್ ವಾಚ್ ಗೊತ್ತಾಗುತ್ತೆ, ಓ ತುಂಬಾ ಜನ ನೋಡ್ತಾರೆ ನನ್ನ ಅಪ್ಲಿಕೇಶನ್ ನ, ತುಂಬಾ ಜನ ನೋಡ್ತಾರೆ, ಸಖತ್ ಜಾಸ್ತಿ ಜನ ಡೇಟಾ ಸ್ಟೋರ್ ಮಾಡ್ತಿದ್ದಾರೆ. ಏನ್ ಮಾಡುತ್ತೆ ಕ್ಲೌಡ್ ವಾಚ್, ಒಂದು ಇವೆಂಟ್ ಟ್ರಿಗರ್ ಮಾಡುತ್ತೆ. ಇನ್ನೂ ಜಾಸ್ತಿ ಜನ ಆದ್ರು 2 ಇವೆಂಟ್ ಟ್ರಿಗರ್ ಮಾಡ್ತು, 3 ಇವೆಂಟ್ ಟ್ರಿಗರ್ ಮಾಡ್ತು, 4 ಇವೆಂಟ್ ಟ್ರಿಗರ್ ಮಾಡ್ತು. ಎಷ್ಟಾದ್ರೂ ಇವೆಂಟ್ಸ್ ಟ್ರಿಗರ್ ಮಾಡಿ, ಎಷ್ಟಾದ್ರೂ ಇವೆಂಟ್ಸ್ ಟ್ರಿಗರ್ ಮಾಡಿ, ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ಏನು ಪ್ರಾಬ್ಲಮ್. ಇಟ್ ಕ್ಯಾನ್ ಈಸಿಲಿ ಹ್ಯಾಂಡಲ್ ದ ಲೋಡ್. ಇಟ್ ಕ್ಯಾನ್ ಈಸಿಲಿ ಹ್ಯಾಂಡಲ್ ದ ಲೋಡ್ ಬಿಕಾಸ್ ಕಂಪ್ಲೀಟ್ ಸರ್ವರ್ ಬ್ಯಾಲೆನ್ಸ್ ಮಾಡ್ತಿರೋದು, ನೋಡ್ಕೋತಿರೋದು ನಮ್ ಎ ಡಬ್ಲ್ಯೂ ಎಸ್. ಸಡನ್ ಆಗಿ ಎ ಡಬ್ಲ್ಯೂ ಎಸ್ ಕ್ಲೌಡ್ ವರ್ಲ್ಡ್ 10 ರಿಕ್ವೆಸ್ಟ್ ಬರಲಿ, ಇಟ್ ವಿಲ್ ಹ್ಯಾಂಡಲ್. ಸಡನ್ ಆಗಿ ಎ ಡಬ್ಲ್ಯೂ ಎಸ್ ಕ್ಲೌಡ್ ವರ್ಲ್ಡ್ ಬರೀ 1 ರಿಕ್ವೆಸ್ಟ್ ಬರಲಿ, ಹ್ಯಾಂಡಲ್. ಏನೇ ಆಗ್ಲಿ, ಟ್ರಾಫಿಕ್ ಜಾಸ್ತಿ ಆಗ್ಲಿ, ಟ್ರಾಫಿಕ್ ಕಡಿಮೆ ಆಗ್ಲಿ, ತನ್ನ ರಿಕ್ವೈರ್ಮೆಂಟ್ ಅದು ಈಸಿಯಾಗಿ ಮಾಡುತ್ತೆ. ವಿತೌಟ್
ನೋ ಇಶ್ಯೂ. ಸೊ ಈ ಕಾನ್ಸೆಪ್ಟ್ ಏನಂತೀವಿ ನಾವು? ಆಟೋಮೇಟೆಡ್ ಸ್ಕೇಲಿಂಗ್. ಅದೇ ಈಗ ಅದೇ ಈಗ ಇದೊಂದು ಓವರ್ ವ್ಯೂ ಕೊಟ್ಟೆ, ಇದೇ ಆಟೋಮೇಟೆಡ್ ಸ್ಕೇಲಿಂಗ್. ಅದೇ ಈಗ ಇ ಸಿ ಟು ಇನ್ಸ್ಟೆನ್ಸ್ ಅಲ್ಲ, ಚಿಕ್ಕದಾಗಿ ಇ ಸಿ ಟು ಇನ್ಸ್ಟೆನ್ಸ್ ಅಲ್ಲಿ ನೀವು ಅದನ್ನ ಟ್ರಿಗರ್ ಮಾಡಿರ್ತೀರ. ಒಬ್ಬ ನೋಡಿದ್ರೆ ಈ ತರ ಹ್ಯಾಂಡಲ್ ಮಾಡಬೇಕು, 1 CPU ರ್ಯಾಮು, ಒಂದು 12 GB ರ್ಯಾಮ್, ಏನೋ 1 CPU 12 GB ರ್ಯಾಮ್ 14 GB ರ್ಯಾಮ್ ಕೊಟ್ಟಿದ್ದೀರ ಅನ್ಕೊಳ್ಳಿ. ಸಡನ್ ಆಗಿ ಒಂದ್ ಜಾಗದಲ್ಲಿ 100 ಜನ ಇ ಸಿ ಟು ಇನ್ಸ್ಟೆನ್ಸ್ ಹಿಟ್ ಮಾಡ್ತಾರೆ, ನಿಮ್ ಸರ್ವರ್ ಇ ಸಿ ಟು ಇನ್ಸ್ಟೆನ್ಸ್ ಅಲ್ಲಿ ಹೋಸ್ಟ್ ಆಗಿದೆ, 100 ಜನ ನೋಡ್ತಾರೆ ನಿಮ್ಮ ಅಪ್ಲಿಕೇಶನ್. ಇದಂತೂ 100% ಹ್ಯಾಂಡಲ್ ಮಾಡಕ್ಕಾಗಲ್ಲ. ಆವಾಗ ನೀವು ಬ್ಯಾಕ್ ಎಂಡ್ ಅಲ್ಲಿ ಹೋಗಿ ಈ ಕಾನ್ಫಿಗರೇಷನ್ಸ್ ಎಲ್ಲ ಚೇಂಜ್ ಮಾಡ್ಬೇಕು. ಇ ಸಿ ಟು ಇನ್ಸ್ಟೆನ್ಸ್ ಇರಲ್ಲ. ಯಾಕೆ? ಬಿಕಾಸ್ ಸರ್ವರ್ ನೋಡ್ಕೊತಿರೋ ನೀವು. ಇ ಸಿ ಟು ಕೇಸಲ್ಲಿ ನಿಮ್ದು ಕೆಲಸ ಇವೆಲ್ಲ ಹಾರ್ಡ್ವೇರ್ ಕಾನ್ಫಿಗರೇಷನ್ಸ್ ಎಷ್ಟಿರ್ಬೇಕು, ಎಷ್ಟ್ ಜನ ಬಂದಾಗ ಏನಾಗ್ಬೇಕು, ಎವ್ರಿಥಿಂಗ್ ನೀವ್ ನೋಡ್ಕೋಬೇಕು. ಬಟ್ ಅದೇ ನಮ್ಮ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ಸಿನಾರಿಯೋ ಅಲ್ಲಿ ಇವೆಲ್ಲ ತನ್ನಗ್ ತಾನೇ ಎ ಡಬ್ಲ್ಯೂ ಎಸ್ ಅಷ್ಟೇ. ದಟ್ ಇಸ್ ಎ ಡಬ್ಲ್ಯೂ ಎಸ್. ಅದಕ್ಕೆ ಅಷ್ಟು ಪವರ್ಫುಲ್ ಟೂಲ್, ಅಷ್ಟು ಲಾಜಿಕಲಿ ಡೆವಲಪ್ ಟೂಲ್, ಅಂಡ್ ಅಷ್ಟು ಇಂಪಾರ್ಟೆಂಟ್ ಐ ಟಿ ಇಂಡಸ್ಟ್ರಿ. ಈಗ ನಿಮ್ಗೆ ಇನ್ನೂ ಒಂದು ಬ್ರಾಡ್ ಓವರ್ವ್ಯೂ ಸಿಕ್ಕಿದೆ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ. ಓಕೆ, ಮಿಕ್ಕಿ ಫೀಚರ್ಸ್ ನೋಡೋಣ. ಆಟೋಮೆಟಿಕ್ ಸ್ಕೇಲಿಂಗ್ ಆಯ್ತು. ಪೇಪರ್ ಯೂಸ್ ಅಂದ್ರೆ, ಪೇಪರ್ ಯೂಸ್ ಅಂದ್ರೆ ಏನು? ನಿಮ್ಗೆ ಈಗ ಕ್ಲೌಡ್ ವಾಚ್, ಇಲ್ಲಿ ನೋಡಿ ಕ್ಲೌಡ್ ವಾಚ್ ಇದು ಎವ್ರಿ ಟೈಮ್ ನಿಮ್ಗೆ ಸುಮ್ನೆ ಅಪ್ ಅಂಡ್, ಇವಾಗ ಎ ಡಬ್ಲ್ಯೂ ಎಸ್ ಫಂಕ್ಷನ್ ಕ್ರಿಯೇಟ್ ಮಾಡಿ ಇಟ್ಟಿದ್ದೀರಾ ಅನ್ಕೊಳ್ಳಿ, ನಿಮ್ಗೆ ಯಾವ ಇವೆಂಟ್ ಬಂದಿಲ್ಲ ಅಂದ್ರೆ ನೀವ್ ಏನ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನಾದ್ರೂ ಈವೆಂಟ್ ಬಂದ್ ಹಿಟ್ ಆಯ್ತು ಅನ್ಕೊಳ್ಳಿ, ಅದನ್ನ ಯಾರಾದ್ರೂ ಬಂದು, ಇದು ಎ ಡಬ್ಲ್ಯೂ ಎಸ್ ಕ್ಲೌಡ್ ವಾಚ್ ಇಸ್ ಜಸ್ಟ್ ಎಕ್ಸಾಂಪಲ್ ಫಾರ್ ಯು ನಾವು. ನಿಮ್ಗೆ ಏನಾದ್ರೂ ಈವೆಂಟ್ ಬಂದ್ ಹಿಟ್ ಆಗಿಲ್ಲ ಅನ್ಕೊಳ್ಳಿ, ನೀವೇನ್ ಪೇಮೆಂಟ್ ಮಾಡಲ್ಲ. ನೀವ್ ಇವಾಗ ಒಂದ್ ಇವೆಂಟ್ ಹಿಟ್ ಮಾಡಿದ್ರೆ ಅದಕ್ಕೆ ಎಷ್ಟು ಪೇ ಮಾಡ್ಬೇಕು ಅದು ಪೇ ಮಾಡಿ, 2 ಇವೆಂಟ್ ಹಿಟ್ ಮಾಡಿದ್ರೆ ಪೇ ಮಾಡಿ, 3 ಇವೆಂಟ್ ಅಂದ್ರೆ ಪೇ ಮಾಡ್ಬೇಕು. ನಿಮ್ಗೆ ಎಷ್ಟು ಇವೆಂಟ್ ಬರುತ್ತೋ ಅಷ್ಟಿಗೆ ಮಾತ್ರ ಪೇ ಮಾಡ್ಬೇಕು ನೀವು. ಅದು ನೀವು ಫಂಕ್ಷನ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀರಾ ಅಂದ್ಬಿಟ್ಟು ಎವ್ರಿ ಟೈಮ್ ಪೇ ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೇ ಇನ್ಸಿಡೆನ್ಸ್ ಕೇಸಲ್ಲಿ ನೀವೇನಾದ್ರೂ ಒಂದ್ಸಲ ಸರ್ವರ್ನ ಕ್ರಿಯೇಟ್ ಮಾಡಿ ರನ್ನಿಂಗ್ ಅಲ್ಲಿ ಇಟ್ಬಿಡಿ ಅನ್ಕೊಳ್ಳಿ, ನೀವು ಅದು ಕೆಲಸ ಮಾಡ್ತಾನೆ ಇರ್ಲಿ ಕೆಲಸ ಮಾಡ್ದೇನೆ ಇರ್ಲಿ, ನೀವು ಪೇ ಮಾಡ್ಲೇಬೇಕು. ಅದೇ ಪ್ರಾಬ್ಲಮ್ ಸರ್ವರ್. ನೀವು ಮೇಂಟೈನು ಮಾಡ್ಬೇಕು, ಅದು ಏನು ಕೆಲಸ ಮಾಡ್ತಿಲ್ಲ ಅಂದ್ರೂ ನೀವು ಪೇ ಮಾಡ್ಬೇಕು. ಆದ್ರೆ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ಕೇಸಲ್ಲಿ ಅದು ತುಂಬಾ ಡಿಫ್ರೆಂಟ್. ನಿಮ್ಗೆ ಏನಾದ್ರು ಈವೆಂಟ್ ಬಂದು ಹಿಟ್ ಆಯ್ತು ಅನ್ಕೊಳ್ಳಿ, ಅವಾಗ ಮಾತ್ರ ಪೇ ಮಾಡಿ. ಈವೆಂಟ್ ಹಿಟ್ ಆಗಿಲ್ಲ ಅಂದ್ರೆ ಪೇನೇ ಮಾಡಬೇಡಿ. ಬಟ್ ಕ್ರಿಯೇಟ್ ಆಗಿರುತ್ತೆ, ಆಟೋಮೆಟಿಕ್ ಎವ್ರಿ ಟೈಮ್ ಅಪ್ ಅಂಡ್ ರನ್ನಿಂಗ್ ಅಲ್ಲಿ ಇರುತ್ತೆ. ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫೀಚರ್ ಆಫ್ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ. ಬಿಕಾಸ್ ಒಂದು ಕಂಪ್ನೀಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬಂದಾಗ ಮೇನ್ ಥಿಂಗ್ ವಿ ಆಲ್ವೇಸ್ ಫೋಕಸ್, ನಾವ್ ಹೆಂಗೆ ಕಾಸ್ಟ್ ನ ಕಮ್ಮಿ ಮಾಡ್ಬೋದು, ಹೆಂಗೆ ಕಾಸ್ಟ್ ನ ಆಪ್ಟಿಮೈಸ್ ಮಾಡ್ಬೋದು, ಇದ್ರ ಮೇಲೆ ಯಾವಾಗಲೂ ಜಾಸ್ತಿ ಫೋಕಸ್ ಮಾಡ್ತೀವಿ. ಓಕೆ, ಮುಂದೆ ಮಾತಾಡೋಣ. ಈಗ ಇನ್ನೊಂದಿದೆ, ಸಪೋರ್ಟ್ಸ್ ಮೆನಿ ಲ್ಯಾಂಗ್ವೇಜ್ ಅಂತ. ವಾಟ್ ಈಸ್ ಸಪೋರ್ಟ್ಸ್ ಮೆನಿ ಲ್ಯಾಂಗ್ವೇಜ್ ಅಂದ್ರೆ, ನಾನ್ ನಿಮ್ಗೆ ಏನ್ ಹೇಳಿದೆ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ಅಲ್ಲಿ, ಯು ಆಲ್ವೇಸ್ ಫೋಕಸ್ ಆನ್ ರೈಟಿಂಗ್ ಅಪ್ ದ ಲಾಜಿಕ್ ಓನ್ಲಿ. ಸೊ ನೀವು ಲಾಜಿಕ್ ಬರೀತಿದ್ರೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕಾ? ಪೈಥಾನ್, ನೋಟ್ ಜೆಎಸ್, ಜಾವಾ. ನೀವು ಲಾಜಿಕ್ ಬರೀತಿರುವಾಗ ಎಷ್ಟೊಂದು ಲ್ಯಾಂಗ್ವೇಜಸ್ ಸಪೋರ್ಟ್ ಮಾಡುತ್ತೆ. ಇಟ್ ಸಪೋರ್ಟ್ಸ್ ಪೈಥಾನ್, ಇಟ್ ಸಪೋರ್ಟ್ಸ್ ರೂಬಿ, ಇಟ್ ಸಪೋರ್ಟ್ಸ್ ಗೋ, ಜಾವಾ, ಇನ್ನು ಮಲ್ಟಿಪಲ್ ಲ್ಯಾಂಗ್ವೇಜಸ್ ಸಪೋರ್ಟ್ ಮಾಡುತ್ತೆ. ಸೊ ನಿಮ್ಗೆ ಆ ಕಂಪ್ಯಾಟಿಬಿಲಿಟಿ ಕೊಡುತ್ತೆ, ಆ ಫ್ರೀಡಮ್ ಕೊಡುತ್ತೆ. ನೀವು ಕಲ್ತಿರೋ ಲ್ಯಾಂಗ್ವೇಜ್ ಅಲ್ಲಿ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ಈ ತರ ಕೆಲಸ ಮಾಡಬೇಕು ಅನ್ನೋ ಲಾಜಿಕ್ ನೀವು ಬರೀಬಹುದು. That's it. These are the features of ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ. ನೀವು ಇಂಟರ್ವ್ಯೂ ಕೇಳಿದ್ರೆ ಈ ಫೀಚರ್ಸ್ ನ ಎಕ್ಸ್ಪ್ಲೇನ್ ಮಾಡೋದು, ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ನಿಮ್ಗೆ, ಈ ತರ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಇನ್ ಇಂಟರ್ವ್ಯೂಸ್. Then it's going to add a lot of value to your resume as well as for your preparation. Now we are done with the features of AWS Lambda. We'll be moving to the next part. Real world use cases. ಎಲ್ಲಿ ನಾವು AWS Lambda ಯೂಸ್ ಮಾಡ್ತೀವಿ ಅಂತ ಬಂದಾಗ, ಮೇನ್ ಯೂಸ್ ಕೇಸ್ ನಾ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಯಾಕಂದ್ರೆ ಮೇನ್ ಯೂಸ್ ಕೇಸ್ ನಾನು ನಿಮ್ಗೆ ಡೆಮೋ ಮಾಡಿ ತೋರಿಸ್ತೀನಿ. ನಾನ್ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿರೋದು ದ ಒನ್ ವಿಚ್ ಐ ವಾಂಟ್ ಟು ವಿಚ್ ಐ ವಾಂಟ್ ಟು ಗಿವ್ ಯು ಅನ್ ಐಡಿಯಾ ಆಫ್. ನಾವು ಚಾಟ್ ಬಾಟ್ಸ್ ಬಿಲ್ಡ್ ಮಾಡ್ತೀವಲ್ಲ, ಏನ್ ಚಾಟ್ ಬಾಟ್ಸ್ ಅಂದ್ರೆ, ಈಗ ನಿಮ್ಗೆ ಎ ಡಬ್ಲ್ಯೂ ಎಸ್ ಎಲ್ಲ ಹೋದಾಗ, ಅಮೆಝಾನ್ ಅಲ್ಲಿ ನೋಡಿದಾಗ ನೀವು ಕಸ್ಟಮರ್ ಸಪೋರ್ಟ್ ಅಂತ ಇರುತ್ತೆ. ನೀವು ಕಸ್ಟಮರ್ ಸಪೋರ್ಟ್ ಅಲ್ಲಿ ಮಾಡಿದಾಗ ಫಸ್ಟ್ ನಿಮ್ಗೆ ಇವಾಗ ಕಾಲ್ ಮಾಡೋ ಆಪ್ಷನ್ ಕೊಡಲ್ಲ ಅವ್ರು.
they'll give you an option of writing a query. ನಿಮ್ಗೆ ಒಂದು ವರ್ಚುವಲ್ ಅಸಿಸ್ಟೆಂಟ್ ತರ ನಿಮ್ಗೆ ಚಾಟ್ ಮಾಡುತ್ತೆ ಎ ಡಬ್ಲ್ಯೂ ಎಸ್ ದಟ್ ಅವೆಲ್ಲ ಬಿಲ್ಡ್ ಮಾಡ್ತಾರಲ್ಲ ಚಾಟ್ ಬಾಟ್ಸ್. ಹಾಯ್ ಅಂದಾಗ ಅದು ಹಾಯ್ ಅಂತ ಕಳಿಸುತ್ತೆ, ವಾಟ್ ಈಸ್ ಯರ್ ರಿಕ್ವೈರ್ಮೆಂಟ್, ವಾಟ್ ಈಸ್ ಯರ್ ಕ್ವೆರಿ ಅಂತ ಕೇಳುತ್ತೆ. ಎಲ್ಲ ಆಟೋಮೇಟೆಡ್ ಅವೆಲ್ಲ ಬಿಲ್ಡ್ ಮಾಡಕ್ಕೆ ವಿ ಯೂಸ್ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ. ಸೊ ಆಲ್ಸೋ ಶೆಡ್ಯೂಲ್ಡ್ ಜಾಬ್ ಬ್ಯಾಕಪ್ಸ್ ಅಂದ್ರೆ ನಿಮ್ಗೆ ಏನೋ ಒಂದು ಜಾಬ್ ಇದೆ. ಜಾಬ್ ಅಂದ್ರೆ ನಮ್ ಸಿನಾರಿಯಲ್ಲಿ ಏನ್ ಹೇಳ್ಬೇಕಂದ್ರೆ ಏನೋ ಕೆಲಸ ಇದೆ ಕ್ಲೌಡ್ ಅಲ್ಲಿ, ಈ ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡೋದಾಗ್ಲಿ ಇಲ್ಲ S3 ಬ್ಯಾಕಪ್ ಆಗ್ಲಿ. ಈಗ ನೋಡಿ S3 ಸ್ಟೋರೇಜ್ ಇದೆ ಅಂತ, S3 ಸ್ಟೋರೇಜ್ ಸರ್ವರ್ ಇದೆ, ಬಕೆಟ್ ಇದೆ. ನೀವು S3 ಸ್ಟೋರೇಜ್ ಬ್ಯಾಕಪ್ ತಗೋಬೇಕು ಎವ್ರಿ ವೀಕ್ ಇಲ್ಲ ಎವ್ರಿ ಮಂತ್ ಅನ್ಕೊಳ್ಳಿ. ಎವ್ರಿ ಮಂತ್ ಆಟೋಮೆಟಿಕ್ ಆಗಿ ಆ S3 ಬಕೆಟ್ ಅಲ್ಲಿ ಏನೇನ್ ಸ್ಟೋರ್ ಆಗಿದೆ ಅದ್ರದ್ದೊಂದು ಬ್ಯಾಕಪ್ ಕ್ರಿಯೇಟ್ ಮಾಡಿ ಇಟ್ಕೋ ಒಂದ್ ಕಡೆ ಅಂತ ರಿಕ್ವೈರ್ಮೆಂಟ್ ಇದೆ. ಅದಕ್ಕೆಲ್ಲ ವಿ ಕ್ಯಾನ್ ಯೂಸ್ AWS Lambda. ರಿಯಲ್ ಟೈಮ್ ಅನಾಲಿಟಿಕ್ಸ್, ಏನೋ ಒಂದು ಟ್ರಿಗರ್ ಮಾಡೋದಾಗ್ಲಿ ಅಥವಾ ನಿಮ್ಗೆ ಅನಲೈಸ್ ಮಾಡಕ್ಕಾಗಲಿ. ಒಂದು ಅಮೌಂಟ್ ಆಫ್ ಡೇಟಾ ಇದೆ, 100 ರೋಸ್ ಆಫ್ ಡೇಟಾ ಕೊಡ್ತೀನಿ ನಾನು. AWS ಲ್ಯಾಂಬ್ಡಾಗೆ ಲಾಜಿಕ್ ಬರೀತೀನಿ, ಈ 100 ರೋಸ್ ಆಫ್ ಡೇಟಾ ಅಲ್ಲಿ ನನಗೆ ಯಾವ ಸ್ಟೂಡೆಂಟು ಟಾಪ್ 100 ತಗೊಂಡ್ಬಂದಿದ್ದಾರೆ ಅಂತ ನಂಗೆ ಔಟ್ ತಂದಿದ್ದಾರೆ ಅಂತ ನನಗೆ ಅನಲೈಸ್ ಮಾಡ್ಕೊಡು ಅಂತ ಹೇಳ್ತೀನಿ. AWS Lambda can do it for you. 100 is a very small subset. You give it 10,000, 1000. ಕೊಡು ಡೇಟಾ, ಕೊಡಿ ಅದಕ್ಕೆ ಡೇಟಾ. 1000 ನಂಬರ್ ಆಫ್ ಪೀಪಲ್ ಡೇಟಾ ಕೊಡಿ. ಇದ್ರಲ್ಲಿ ಯಾರ್ಯಾರು ಔಟ್ ತಗೊಂಡಿದ್ದಾರೆ ಅಂತ ತಗೊಂಡ್ಬಾ ನನಗೆ ಹೇಳುತ್ತೆ. ಇಟ್ ವಿಲ್ ಅನಲೈಸ್ ಅಂಡ್ ಟೆಲ್ ಯು ದಟ್ ಎಫಿಷಿಯಂಟ್ ಇಟ್ ಇಸ್. API ಬ್ಯಾಕೆಂಡ್ಸ್. API ಅಂದ್ರೆ ಏನು? ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್. ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂದ್ರೆ ನಥಿಂಗ್ ಬಟ್ ಇಟ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ ಯೋರ್ ಫ್ರಂಟ್ ಎಂಡ್ ಅಂಡ್ ಬ್ಯಾಕ್ ಎಂಡ್. ವಾಟ್ ಇಸ್ ಫ್ರಂಟ್ ಎಂಡ್ ಅಂಡ್ ಬ್ಯಾಕ್ ಎಂಡ್? ವೆಬ್ಸೈಟ್ ಅಪ್ಲಿಕೇಶನ್ ಡೆವಲಪ್ ಮಾಡಿರ್ತೀವಿ, ಅದ್ರಲ್ಲಿ ನಮ್ಮ ಫ್ರಂಟ್ ಎಂಡ್ ಏನ್ ಕಾಣುತ್ತೋ ಅಪ್ಲಿಕೇಶನ್ ಅಲ್ಲ ಫ್ರಂಟ್ ಎಂಡ್. ಬ್ಯಾಕ್ ಎಂಡ್ ಅಂದ್ರೆ ಏನು? ನಿಮ್ಮ ಫ್ರಂಟ್ ಎಂಡ್ ಅಲ್ಲಿ ಈ ಬಟನ್ ಒತ್ತಾಗ ನೀನು ಪೇಮೆಂಟ್ ತಗೊಂಡೋಗು ನನ್ನ, ಈ ಬಟನ್ ಆದಾಗ ಚೆಕ್ಔಟ್ ಆಗು, ಈ ಬಟನ್ ಆದಾಗ ಆಡ್ ಟು ಕಾರ್ಟ್ ಆಗು, ಅವೆಲ್ಲ ಫೀಚರ್ಸ್ ಹ್ಯಾಂಡಲ್ ಮಾಡೋದು ಬ್ಯಾಕ್ ಎಂಡ್. ಫ್ರಂಟ್ ಎಂಡ್ ನಿಮ್ಗೆ ತೋರಿಸುತ್ತೆ ಮುಂದೆ UI ಅಲ್ಲಿ ರಿಕ್ವೈರ್ಮೆಂಟ್ ಪ್ರಕಾರ ತೋರಿಸುತ್ತೆ. ಫ್ರಂಟ್ ಎಂಡ್ ಅಲ್ಲಿ ಯೂಸರ್ ಇಂಟರ್ಫೇಸ್. ಇವೆರಡರ ಇಂಟಿಗ್ರೇಷನ್ ಬ್ಯಾಕ್ ಎಂಡ್ API. ಈ API ಡೆವಲಪ್ ಮಾಡಕ್ ಹೋಗ ಕೂಡ ಇಟ್ ಹೆಲ್ಪ್ ಯು. ಲಾಟ್ ಆಫ್ ಯೂಸ್ ಕೇಸಸ್ ಇದೆ, ಸಿಕ್ಕಾಪಡೆ ಯೂಸ್ ಕೇಸಸ್ ಇದೆ. ಬಟ್ ಒನ್ ಆಫ್ ದ ರಿಯಲ್ ವರ್ಲ್ಡ್ ಯೂಸ್ ಕೇಸ್ ವಿತ್ ಅನ್ ಪ್ರಾಜೆಕ್ಟ್ ಐ ಎಕ್ಸ್ಪ್ಲೇನ್ ಯು ಇನ್ ದ ಲೇಟರ್ ಆಫ್ ದ ಸೆಷನ್. ಆಸ್ ಆಫ್ ನೌ ನಿಮ್ಗೊಂದು ಐಡಿಯಾ ಸಿಗ್ಲಿ ಸರ್ವರ್ಲೆಸ್ ಇನ್ ನೇಚರ್ ಅಂದ್ರೆ ಏನು, ಅದರದ್ದು ಏನೇನು ಫೀಚರ್ಸ್ ಇದೆ. ಆಟೋಮೇಟೆಡ್ ಸ್ಕೇಲಿಂಗ್, ಈವೆಂಟ್ ಡ್ರಿವನ್ ಆರ್ಕಿಟೆಕ್ಚರ್, ಪೇಪರ್ ಯೂಸ್, ಮಲ್ಟಿಪಲ್ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡುತ್ತೆ ಡೆವಲಪ್ ಮಾಡಕ್ಕೆ, ಆಟೋಮೇಟೆಡ್ ಸ್ಕೇಲಿಂಗ್, ನೋ ಸರ್ವರ್ ಮ್ಯಾನೇಜ್ಮೆಂಟ್. ಇವೆಲ್ಲ ಮೇನ್ ಫೀಚರ್ಸ್ ಆಫ್ AWS Lambda. ಅಂಡ್ ಆಲ್ವೇಸ್ ಐ ಆಮ್ ಕಂಪೇರಿಂಗ್ ವಿತ್ EC2 ಇನ್ಸ್ಟೆನ್ಸ್. ಯಾಕೆ ಅಂದ್ರೆ EC2 ಇನ್ಸ್ಟೆನ್ಸ್ ಇಸ್ ಅ ಸರ್ವರ್ ಇನ್ ನೇಚರ್. ಸೊ ಅವೆರಡು ನೀವು ಕಂಪೇರ್ ಮಾಡಿದಾಗ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಇನ್ ಅ ಬೆಟರ್ ವೇ. ದಟ್ಸ್ ಇಟ್. ಈಗ ನಿಮ್ಗೊಂದು ಓವರ್ ವ್ಯೂ ಕೊಟ್ಟಿದ್ದೀನಿ, ಏನು AWS Lambda ಅಂದ್ರೆ, ಫೀಚರ್ಸ್ ಆಫ್ AWS Lambda, ರಿಯಲ್ ವರ್ಲ್ಡ್ ಯೂಸ್ ಕೇಸಸ್. ವಿ ಹ್ಯಾವ್ ಕವರ್ಡ್ ದಿಸ್ ಪಾರ್ಟ್. Before getting on to the demo project on AWS Lambda, let's quickly do a quick overview. ಹೆಂಗೆ AWS Lambda ಕಾಣುತ್ತೆ, ಹೆಂಗೆ ನಾವು AWS Lambda ಯೂಸ್ ಮಾಡಬೇಕು ಅಂತ ಒಂದು ಕ್ವಿಕ್ ಓವರ್ವ್ಯೂ ಕೊಟ್ಬಿಡ್ತೇನೆ ನಿಮಗೆ. ನಿಮ್ಮ AWS EC2 ಕನ್ಸೋಲ್, AWS ಕನ್ಸೋಲ್ಗೆ ಲಾಗಿನ್ ಆಗಿ, ಲಾಗಿನ್ ಆದ್ಮೇಲೆ ಸರ್ಚ್ ಅಲ್ಲಿ AWS Lambda ಅಂತ ಕ್ಲಿಕ್ ಮಾಡಿ, ಟೈಪ್ ಮಾಡಿ. ಇಲ್ಲಿ ನಿಮ್ಗೆ AWS Lambda ಸಿಗುತ್ತೆ. ಇಲ್ಲಿ ನೋಡಿ, AWS Lambda lets you run your code without thinking about server. ಮೇನ್ ಕ್ಯಾಚ್ ಇದು. ಅಂಡ್ ಇಟ್ ಬಿಲಾಂಗ್ಸ್ ಟು ದ ಫ್ಯಾಮಿಲಿ ಆಫ್ ಕಂಪ್ಯೂಟಿಂಗ್ ಫ್ಯಾಮಿಲಿಗೆ ಇದು ಸೇರ್ಕೊಡುತ್ತೆ. ಹೇಳನಲ್ಲ EC2 ಇನ್ಸ್ಟೆನ್ಸ್, ಇಟ್ ಈಸ್ ಆಲ್ಸೋ ಪರ್ಸನ್ ಆಫ್ ಅ ಕಂಪ್ಯೂಟ್ ಫ್ಯಾಮಿಲಿ, whereas AWS Lambda also is a person of a compute family. Both of them belong to the same compute family. Now, how to use AWS Lambda ಅಂತ ಕಲಿಯೋಣ. ಫಸ್ಟ್ ಕ್ಲಿಕ್ ಆನ್ ಅ ಕ್ರಿಯೇಟ್ ಅ ಫಂಕ್ಷನ್. ನಿಮ್ಗೆ ಈ ತರ ಯೂಸರ್ ಇಂಟರ್ಫೇಸ್ ಕಾಣುತ್ತೆ.
ಮಲ್ಟಿಪಲ್ ಥಿಂಗ್ಸ್ ಇರುತ್ತೆ. ವಿ ಜನರಲಿ ಸ್ಟಾರ್ಟ್ ವಿ ಯೂಸ್ ದಿಸ್ ಆಪ್ಷನ್ ಡೆವಾಪ್ ಇಂಜಿನಿಯರ್ಸ್ ಆಗಿ ಫ್ರಮ್ ಸ್ಕ್ರಾಚ್ ಕ್ರಿಯೇಟ್ ಮಾಡೋಣ. ಅಂದ್ರೆ ಇದ್ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ, ನಮಗೆ ಒಂದು ಜಾಗ ಸಿಗುತ್ತೆ, ವೇರ್ ವಿ ಡೆವಲಪ್ ದ ಕೋಡ್ ಬೇಸ್ಡ್ ಆನ್ ರಿಕ್ವೈರ್. ನಮ್ಗೆ ಹೆಂಗೆ ಕೋಡ್ ಬೇಕೋ ನಾವು ಆತರ ಡೆವಲಪ್ ಮಾಡ್ಬೇಕು. ಕೋಡ್ ಅಂದ್ರೆ ಏನು? ದ ಲಾಜಿಕ್. ನಿಮ್ಗೆ ಏನು ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ಕೆಲಸ ಮಾಡಬೇಕು ಆ ಲಾಜಿಕ್ ಇಲ್ಲಿ ಬರೀತೀರಾ ನೀವು ಸ್ಕ್ರಾಚ್ ಇಂದ. ಯೂಸರ್ ಬ್ಲೂ ಪ್ರಿಂಟ್ ಅಂದ್ರೆ ಏನು? ಆಗ್ಲೇ ಪ್ರೀ ಡಿಫೈನ್ಡ್ ಥಿಂಗ್ಸ್ ಡಿಫೈನ್ ಆಗೋಗಿದೆ. ಪ್ರೀ ಡಿಫೈನ್ಡ್ ಅಂದ್ರೆ ನಿಮ್ಮ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ಹೆಂಗ್ ವರ್ಕ್ ಆಗ್ಬೇಕು, ಏನ್ ಅಂದ್ರೆ ಈಗ ಸರ್ವರ್ ಮ್ಯಾನೇಜ್ಮೆಂಟ್ ಆಗ್ಲಿ ಅಥವಾ ಹೊಸ ಫಂಕ್ಷನ್ ನ ಕ್ರಿಯೇಟ್ ಮಾಡ್ಬೇಕು ನೀವು, ಎವ್ರಿಥಿಂಗ್ ಇಸ್ ಪ್ರೀ ಡಿಫೈನ್ಡ್. ಅಂದ್ರೆ ಆಲ್ರೆಡಿ ಅವರೇ ಡಿಫೈನ್ ಮಾಡಿ ಕೊಟ್ಬಿಟ್ಟಿದ್ದಾರೆ ನಿಮ್ ಯೂಸ್ ಕೇಸ್ ಹೆಂಗಿತ್ತು ಆ ಯೂಸ್ ಕೇಸ್ ಪ್ರಕಾರ ಯೂಸ್ ಮಾಡ್ಕೋಬೇಕಂತ ಅದೇ ಆಲ್ರೆಡಿ ಗಿವನ್ ಇಟ್ ಫಾರ್ ಯು. ದ ಓನ್ಲಿ ಥಿಂಗ್ ವಾಟ್ ಯು ಡೂ ಇಸ್ ನೌ ಇಸ್ ಯು ಡಿಫೈನ್ ಇಟ್ ಅಂಡ್ ಯೂಸ್ ಇಟ್ ಹೌ ಯು ವಾಂಟ್ ಇಟ್ ಅಷ್ಟೇ. ಸೊ ದಟ್ ಈಸ್ ವಾಟ್ ಅ ಬ್ಲೂ ಪ್ರಿಂಟ್ ಇಸ್. ಇಲ್ಲಿ ನೋಡಿ ಮಲ್ಟಿಪಲ್ ಬ್ಲೂ ಪ್ರಿಂಟ್ಸ್ ಇದೆ. ನೀವೇನಾದ್ರೂ ಈಗ ಕ್ರಿಯೇಟ್ ಅ ಮೈಕ್ರೋ ಸರ್ವಿಸ್ ದಟ್ ಇಂಟ್ರಾಕ್ಟ್ಸ್ ವಿತ್ ಡಿಡಿಬಿ ಟೇಬಲ್ ಅಂಡ್ ಕ್ರಿಯೇಟ್ ಎ ಮೊಬೈಲ್ ಬ್ಯಾಕ್ ಎಂಡ್ ಇಂಟ್ರಾಕ್ಟ್ಸ್ ವಿತ್ ಡಿಡಿಬಿ ಟೇಬಲ್. ಈ ತರ ರಿಕ್ವೈರ್ಮೆಂಟ್ ಎಲ್ಲ ಇದ್ದಾಗ ಇಟ್ ವಿಲ್ ಹಿಟ್ ದ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ಅಂಡ್ ಇಟ್ ವಿಲ್ ಡೂ ದಟ್ ಫಂಕ್ಷನಾಲಿಟಿ. ನೀವು ಇದ್ರಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಓನ್ಲಿ ಒನ್ ಥಿಂಗ್ ವೆರಿ ಸಿಂಪಲ್, ದಟ್ ಇಸ್ ನಿಮ್ಗೆ ಏನೇನ್ ರಿಯಲ್ ವರ್ಲ್ಡ್ ಯೂಸ್ ಕೇಸಸ್ ಅಥವಾ ತುಂಬಾ ಯೂಸ್ ಕೇಸಸ್ ಏನ್ ನಾವು ಯೂಸ್ ಮಾಡ್ತಿರೋದಲ್ಲ ಅದರದೆಲ್ಲ ಬ್ಲೂ ಪ್ರಿಂಟ್ ಎ ಡಬ್ಲ್ಯೂ ಎಸ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ಹಿಂಗಾಗಿ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಅದನ್ನ ಯೂಸ್ ಮಾಡಿ ಅಷ್ಟೇ. ನೋಡಿ ಇಲ್ಲಿ ಕಾನ್ಫಿಗರ್ ರೂಲ್ ಟ್ರಿಗರ್ಡ್ ಪೀರಿಯಾಡಿಕಲಿ. ನೋಡಿ ಇಲ್ಲಿ ನೋಡಿ ಕಾನ್ಫಿಗರ್ ರೂಲ್ ಟ್ರಿಗರ್ಡ್ ಬೈ ಇ ಸಿ ಟು ಕಾನ್ಫಿಗರೇಷನ್ ಚೇಂಜ್. ಏನಾದ್ರೂ ಇ ಸಿ ಟು ಅಲ್ಲಿ ಕಾನ್ಫಿಗರೇಷನ್ ಚೇಂಜ್ ಆದ್ರೆ ಎ ಡಬ್ಲ್ಯೂ ಎಸ್ ಲ್ಯಾಂಡ್ ಟ್ರಿಗರ್ ಮಾಡು. ಟ್ರಿಗರ್ ಮಾಡಿದ್ಮೇಲೆ ಏನ್ ಕೆಲಸ ಮಾಡಬೇಕು ಅಂತ ನಾವು ಬರಿತೀವಿ. ಬಟ್ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ಯಾವ್ದ್ರಿಂದ ಟ್ರಿಗರ್ ಆಗಬೇಕು ಬಿಕಾಸ್ ಇಟ್ ಇಸ್ ಈವೆಂಟ್ ಡ್ರಿವನ್. ಏನಾದ್ರೂ ಒಂದು ಈವೆಂಟ್ ಆದ್ರೆ ಮಾತ್ರ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ಫಂಕ್ಷನ್ ಆಗೋದು. ಸೊ ಆ ಈವೆಂಟ್ ಏನ್ ಆದ್ರೆ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ಟ್ರಿಗರ್ ಆಗಬೇಕು ಅಂತ ನೀವು ಇಲ್ಲಿ ಡಿಫೈನ್ ಮಾಡಿ ಅಷ್ಟೇ. ಬಟ್ ಈವೆಂಟ್ ಹಿಟ್ ಆದ್ಮೇಲೆ ನೀನ್ ಏನ್ ಮಾಡ್ಬೇಕು ಅಂತ ನಾವು ಬರೀ ಲಾಜಿಕ್. ಮಲ್ಟಿಪಲ್ ಇದೆ, ಸಿಕ್ಕಾಬಡೆ ಇದೆ. ಮಲ್ಟಿಪಲ್ ಥಿಂಗ್ಸ್ ವಿಚ್ ಆರ್ ಈವೆಂಟ್ ಡ್ರಿವನ್ ಇನ್ ನೇಚರ್. ನಾವು ವಿಲ್ ಗೋ ವಿತ್ ಆಥರ್ ಫ್ರಮ್ ಸ್ಕ್ರಾಚ್. ಬಟ್ ಇಲ್ಲಿ ಯೂಸ್ ಅ ಬ್ಲೂ ಪ್ರಿಂಟ್ ಅಂದ್ರೆ ಬಿಲ್ಡ್ ಅ ಲ್ಯಾಂಬ್ಡಾ ಅಪ್ಲಿಕೇಶನ್ ಫ್ರಮ್ ಸ್ಯಾಂಪಲ್ ಕೋಡ್ ಅಂಡ್ ಕಾನ್ಫಿಗರೇಷನ್ ಪ್ರಿಸೆಟ್ಸ್ ಫಾರ್ ಕಾಮನ್ ಯೂಸ್ ಕೇಸ್ ಅಂತ ನಾನು ಹೇಳ್ದಂಗಿದೆ. ಕಂಟೈನರ್ ಇಮೇಜ್ ಅಂದ್ರೆ ನೀವೇನ್ ಮಾಡ್ತೀರಾ, ನಿಮ್ಮ ವಿ ಎಸ್ ಕೋಡ್ ಒಂದು ವರ್ಚುವಲ್ ಎನ್ವೈರನ್ಮೆಂಟ್ ವೇರ್ ಯು ರೈಟ್ ದ ಕೋಡ್ ಅಂಡ್ ಆಲ್. ಅಲ್ಲಿ ನೀವು ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾದು ಲಾಜಿಕ್ ಬರೀತೀರಾ ವಿ ಎಸ್ ಕೋಡ್ ಅಲ್ಲಿ. ಲಾಜಿಕ್ ಬರ್ದಿ ಒಂದು ಡಾಕರ್ ಇಮೇಜ್ ಕ್ರಿಯೇಟ್ ಮಾಡಿ ಇ ಸಿ ಆರ್ ಎಲಾಸ್ಟಿಕ್ ಕಂಟೈನರ್ ರಿಜಿಸ್ಟ್ರಿ ಅಲ್ಲಿ ಪುಷ್ ಮಾಡ್ತೀರಾ. ಓಕೆನಾ? ಅಲ್ಲಿ ಪುಷ್ ಮಾಡಿ ಅಲ್ಲಿಂದ ಇಮೇಜ್ ಐ ಡಿ ತಗೊಂಡು ಇಮೇಜ್ ನ ತಗೊಂಡು ಇಲ್ಲಿ ಸ್ಟಾರ್ಟ್ ಫಂಕ್ಷನ್. ಇದಕ್ಕೂ ಇದು ಆಲ್ಮೋಸ್ಟ್ ಸೇಮ್. ಇಲ್ಲಿ ನೀವು ಕೋಡ್ ನ ಇಲ್ಲೇ ಬರ್ದಿ ಜಿಪ್ ಫೈಲ್ ಆಗಿ ಅಥವಾ ಇದು ವರ್ಚುವಲ್ ಎಡಿಟರ್ ಅಲ್ಲಿ ನೀವು ಕೋಡ್ ನ ಡೆಪ್ಲೈ ಮಾಡ್ತೀರಾ ಅಂದ್ರೆ ಅಪ್ಲೋಡ್ ಮಾಡ್ತೀರಾ. ಕಂಟೈನರ್ ಇಮೇಜ್ ಅಲ್ಲಿ ಏನು ಇಲ್ಲ, ನೀವೆಲ್ಲ ಸೇಮ್ ಏನ್ ಬರ್ದಿರೋ ವಿ ಎಸ್ ಕೋಡ್ ಅದೇ ಬರ್ದಿ ಒಂದು ಇಮೇಜ್ ಕ್ರಿಯೇಟ್ ಮಾಡಿದ್ರಿಂದ ಆ ಇಮೇಜ್ ನ ಇ ಸಿ ಆರ್ ಅಲ್ಲಿ ಪುಷ್ ಮಾಡಿ ಅಲ್ಲಿಂದ ಇಮೇಜಿನ ಯು ಆರ್ ಐ ಯೂಸ್ ಮಾಡ್ಕೋತೀರಾ. ಸೊ ಅಟ್ ದ ಎಂಡ್ ದಿಸ್ ಪಾರ್ಟ್ ಇಟ್ಸ್ ಗೋನಾ ಡಿಫೈನ್ ಹೌ ಯು ಯೂಸ್ ದ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ, whether you want to create it from scratch or whether you want to use a blueprint which AWS is providing. ಇಲ್ಲ ಅಥವಾ ನೀವು ಇಮೇಜ್ ಕ್ರಿಯೇಟ್ ಮಾಡಿ ಇಮೇಜ್ ನ ಪುಷ್ ಮಾಡಿ ಇಮೇಜ್ ಇಂದ ಯೂಸ್ ಮಾಡ್ಕೋತೀರಾ, ನಿಮಗ್ ಬಿಟ್ಟಿದ್ದು ಕಂಪ್ಲೀಟ್ಲಿ. ನಾನೀಗ ಆಥರ್ ಫ್ರಮ್ ಸ್ಕ್ರಾಚ್ ಅಂತ ಆಪ್ಷನ್ ಯೂಸ್ ಮಾಡ್ತೀನಿ ಅಂಡ್ ಫಂಕ್ಷನ್ ನೇಮ್ ಬಂದ್ಬಿಟ್ಟು ನಾನೀಗ ಫಾರ್ ಎಕ್ಸಾಂಪಲ್ ಡೆಮೋ ಅಪ್ಲಿಕೇಶನ್ ಅಂತ ತಗೋತಿದ್ದೇನೆ. ಆಯ್ತು. ರನ್ ಟೈಮ್ ನಾನು ಹೇಳ್ದಂಗೆ ಇಟ್ ಸಪೋರ್ಟ್ಸ್ ಮೆನಿ ಲ್ಯಾಂಗ್ವೇಜಸ್ ಅಂತ ಹೇಳ್ದೆ. ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ಬರೀಬೇಕು ಅಂತ ಇಲ್ಲಿ ಕೇಳ್ತಿದ್ದೇನೆ. whether you want to create in AWS Linux, Java, Ruby, Python, Node.js, .NET, multiple languages.
ನಾನೀಗ ಪೈಥಾನ್ 3.13 ಯೂಸ್ ಮಾಡ್ತೀನಿ. ನನ್ಗೆ ಪೈಥಾನ್ ಸ್ವಲ್ಪ ಚೆನ್ನಾಗಿದೆ ಐಡಿಯಾ, ಸೊ ಐ ಆಮ್ ಗೋಣ ರೈಟ್ ಇಟ್ ಇನ್ ಪೈಥಾನ್. ನೀವ್ ಯಾವ್ದ್ರಲ್ಲಿ ನೀವು ಕಾನ್ಫಿಡೆಂಟ್ ಇದೀರೋ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ಫ್ಲೆಕ್ಸಿಬಲ್ ಇದೀರೋ ಆ ಲ್ಯಾಂಗ್ವೇಜ್ ನ ಯೂಸ್ ಇದೆ. ಆಯ್ತು. ಆರ್ಕಿಟೆಕ್ಚರ್ ನೀವು ಇದೇ ಇರಲಿ ಬೈ ಡಿಫಾಲ್ಟ್. ಇಲ್ಲಿ ನೋಡಿ, ಚೇಂಜ್ ಡಿಫಾಲ್ಟ್ ಎಕ್ಸಿಕ್ಯೂಷನ್ ರೋಲ್. ನೀವೀಗ ಸರ್ವಿಸಸ್ ಕಲಿತಿರುವಾಗ ರೋಲ್ಸ್ ಅಂತ ಬರುತ್ತೆ. ಏನ್ ರೋಲ್ಸ್ ಅಂದ್ರೆ, ಈಗ ಒಂದು AWS ಸರ್ವಿಸ್ ಇನ್ನೊಂದು AWS ಸರ್ವಿಸ್ ಅಲ್ಲಿ ಏನಾದ್ರು ಇಂಪ್ಯಾಕ್ಟ್ ಮಾಡ್ಬೇಕಂದ್ರೆ, ಏನಾದ್ರು ಚೇಂಜಸ್ ಅಫೆಕ್ಟ್ ಮಾಡ್ಬೇಕಂದ್ರೆ ಅದಕ್ಕೆ ಪರ್ಮಿಷನ್ ಇರ್ಬೇಕು. ಯಾವ್ದೋ ಇವಾಗ AWS ಲ್ಯಾಂಬ್ಡಾ ಯಾವ್ದೋ ಡೈನಮೋಡಿಬಿ ಅಂದ್ಕೊಳ್ಳಿ, ಡೈನಮೋಡಿಬಿಲ್ ಹೋಗಿ ಡೈರೆಕ್ಟ್ ಆಗಿ ಡೇಟಾ ಎಂಟರ್ ಮಾಡ್ಬೇಕಂದ್ರೆ ಅದಕ್ಕೆ ಆಕ್ಸೆಸ್ ಇರಲ್ಲ. ಸೊ ಇವಾಗ ಡೈನಮೋಡಿಬಿ ಇಸ್ ಡೇಟಾಬೇಸ್, AWS ಅಲ್ಲೇ ಬರುತ್ತೆ. ಇಟ್ ಇಸ್ ಅ ಕೀ ವ್ಯಾಲ್ಯೂ ಬೇಸ್ಡ್ ಡೇಟಾಬೇಸ್. ಅಲ್ಲಿ ಏನೋ ಡೇಟಾ ಸ್ಟೋರ್ ಮಾಡ್ಬೇಕಂತ. ಲ್ಯಾಂಬ್ಡಾಗೆ ಡೈರೆಕ್ಟ್ ಆಗಿ ಹೋಗಿ ನೀನು ಡೇಟಾಬೇಸ್ ಅಲ್ಲಿ ಡೇಟಾ ಬರಿ ಅಂದ್ರೆ ಪರ್ಮಿಷನ್ ಇರಲ್ಲ. ಯಾವ್ದಕ್ಕೂ ಇರಲ್ಲ. ಬೇರೆ ಸರ್ವಿಸ್ ಜೊತೆ ಇಂಟರಾಕ್ಟ್ ಮಾಡ್ಬೇಕಂದ್ರೆ ಯಾವಾಗ್ಲೂ ನಾವು ರೋಲ್ಸ್ ನ ಅಟ್ಯಾಚ್ ಮಾಡಿ, ರೋಲ್ಸ್ ಆರ್ ವೆರಿ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ನೀವು ಬೇಕಾದ್ರೆ ಡಿಫಾಲ್ಟ್ ಯಾವ್ದಾದ್ರು ಒಂದು ರೋಲ್ ಕ್ರಿಯೇಟ್ ಮಾಡ್ಕೊಡುತ್ತೆ AWS ಬೈ ಡಿಫಾಲ್ಟ್. ಇಲ್ಲ ಅಂದ್ರೆ ರಿಯಲ್ ವರ್ಲ್ಡ್ ಸಿನಾರಿಯೋ ಅಲ್ಲಿ ಕಂಪ್ನೀಸ್ ಅಲ್ಲೆಲ್ಲ ತುಂಬಾ ರೋಲ್ಸ್ ಕ್ರಿಯೇಟ್ ಮಾಡಿರ್ತಾರೆ. AWS ಲ್ಯಾಂಬ್ಡಾ ಈಗ ಡೈನಮೋಡಿ ಜೊತೆ ಇಂಟರಾಕ್ಟ್ ಆಗ್ಬೇಕಾದ್ರೆ ಒಂದು ರೋಲ್ ಕ್ರಿಯೇಟ್ ಆಗಿರುತ್ತೆ, ಆ ರೋಲ್ ಯೂಸ್ ಮಾಡ್ಬೇಕು ನಾವು. ಅಥವಾ ಆ ಎಲ್ಲ ರಿಕ್ವೈರ್ಮೆಂಟ್ ಸ್ಪೆಸಿಫಿಕ್ ಆಗಿ ಒಂದೊಂದು ರೋಲ್ಸ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ಆ ರೋಲ್ಸ್ ಯೂಸ್ ಮಾಡ್ಬೋದು. ಇಲ್ಲ ಹೊಸ ರೋಲ್ ಆದ್ರೂ ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲ ಬೇಸಿಕ್ ಲ್ಯಾಂಬ್ಡಾ ಪರ್ಮಿಷನ್ಸ್ ಇರೋ ರೋಲ್ ವಿಚ್ ಇಸ್ ಡಿಫಾಲ್ಟ್ ಇನ್ ನೇಚರ್ ಕೂಡ ನಾವು ಯೂಸ್ ಮಾಡಬಹುದು. ಇಲ್ಲಿ ನೋಡಿ, ಕ್ರಿಯೇಟ್ ಅ ನ್ಯೂ ರೋಲ್ ವಿತ್ ಬೇಸಿಕ್ ಲ್ಯಾಂಬ್ಡಾ ಪರ್ಮಿಷನ್ಸ್. ದಿಸ್ ಇಸ್ ಡಿಫಾಲ್ಟ್. ಯೂಸ್ ಅನ್ ಎಕ್ಸಿಸ್ಟಿಂಗ್ ರೋಲ್ ಅಂದ್ರೆ ಯಾರೋ ರೋಲ್ ಕ್ರಿಯೇಟ್ ಮಾಡಿದಾರೆ ನಿಮ್ ಇದರಲ್ಲಿ, ಅದನ್ನೇ ಯಾರೋ ತಗೊಂಡು ಯೂಸ್ ಮಾಡ್ತೀರಾ ಅಂತ ನೀವು ಕ್ಲಿಕ್ ಮಾಡ್ಬೋದು. ಅದು ನನ್ನ ಎಕ್ಸಿಸ್ಟಿಂಗ್ ರೋಲ್ಸ್ ಯಾವ್ದು ಇಲ್ಲ, ಸೊ ಯಾವ್ದು ಪಾಪ್ ಅಪ್ ಆಗಲ್ಲ. ಕ್ರಿಯೇಟ್ ಅ ನ್ಯೂ ರೋಲ್ ಫ್ರಮ್ AWS ಪಾಲಿಸಿ ಟೆಂಪ್ಲೇಟ್ಸ್ ಅಂದ್ರೆ ನೀವು ಹೊಸ ರೋಲ್ ಕ್ರಿಯೇಟ್ ಮಾಡಿ. ಐ ವಿಲ್ ಗೋ ವಿತ್ ಕ್ರಿಯೇಟ್ ಅ ನ್ಯೂ ರೋಲ್ ವಿತ್ ಬೇಸಿಕ್ ಲ್ಯಾಂಬ್ಡಾ ಪರ್ಮಿಷನ್ಸ್. ಆಯ್ತು. ಲಾಸ್ಟ್ ಥಿಂಗ್, ಇಲ್ಲಿ ನೋಡಿ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಅಡಿಷನಲ್ ಕಾನ್ಫಿಗರೇಷನ್ಸ್ ಪಾರ್ಟ್ ಅಲ್ಲಿ ಬರ್ತಿದ್ದು. ಯೂಸ್ ಕೋಡ್ ಸೈನಿಂಗ್ ಕಾನ್ಫಿಗರೇಷನ್ಸ್ ಬೈ ಡಿಫಾಲ್ಟ್ ಲ್ಯಾಂಬ್ಡಾ ಎನ್ಕ್ರಿಪ್ಟ್ಸ್ ದಟ್. ಮಲ್ಟಿಪಲ್ ಇದೆ. ಟ್ಯಾಗ್ಸ್ VPC ಎನೇಬಲ್ ಆಗೋದು ಮಲ್ಟಿಪಲ್ ಇದೆ. ನಾನ್ ನಮ್ ಸಿನಾರಿಯೋಗೆ ಎನೇಬಲ್ ಫಂಕ್ಷನ್ URL ಮಾಡಿ. ಏನಿದು ಎನೇಬಲ್ ಫಂಕ್ಷನ್ URL ಅಂದ್ರೆ, ಲ್ಯಾಂಬ್ಡಾ AWS ಲ್ಯಾಂಬ್ಡಾಗೆ ಒಂದು HTTP ರೋಲ್ ನ HTTP ಎಂಡ್ ಪಾಯಿಂಟ್ ನ ಅಸೈನ್ಮೆಂಟ್ ಕೊಡುತ್ತೆ. ಯಾರು? AWS. ಸೊ ಈ HTTP ಇಂದ ಏನ್ ಉಪಯೋಗ ಅಂದ್ರೆ ನಮ್ಗೆ ಆಕ್ಸೆಸ್ ಮಾಡಬಹುದು ಔಟ್ಸೈಡ್ ದ ಅಪ್ಲಿಕೇಶನ್ ರನ್ ಆಗ್ತಿದೆ, ನಾನು ಹೆಂಗ್ ಕಾಣುತ್ತೆ, ಹೆಂಗ್ ವರ್ಕ್ ಆಗುತ್ತೆ ಅಂತ ನಾನು ನೋಡ್ಬೋದು ಕ್ಲಿಯರ್ ಆಗಿ. ಸೊ ಅದಕ್ಕೆ ಎನೇಬಲ್ ಫಂಕ್ಷನ್ URL ಮಾಡಬೇಕು. ಅಂಡ್ ಅಥೆಂಟಿಕೇಶನ್ ಟೈಪ್ ನನ್ ಇಡೋಣ. ರಿಯಲ್ ವರ್ಲ್ಡ್ ಅಲ್ಲಿ ನನ್ ಇಡಲ್ಲ, AWS IAM ಪಾಲಿಸಿಗೆ ಅಟ್ಯಾಚ್ ಮಾಡಿಟ್ಟಿರ್ತೀವಿ. ಬಟ್ ಈ ಡೆಮೋ ಪರ್ಪಸ್ಗೋಸ್ಕರ ನಾನು ನನ್ ಇಟ್ಟಿದ್ದೀನಿ. ನನಗೆ ಯಾವುದೇ ರೀತಿ ಅಥೆಂಟಿಕೇಶನ್ ಬೇಡ, ಡೈರೆಕ್ಟ್ ಆಗಿ ನನ್ನ ಅಪ್ಲಿಕೇಶನ್ ನೋಡ್ಬೇಕು. ಆಯ್ತು. ಇನ್ನು ಏನು ಚೇಂಜಸ್ ಅಲ್ಲಿ ಮಾಡಲ್ಲ ನಾನು. ರೆಸ್ಪಾನ್ಸ್ ಸ್ಟ್ರೀಮ್ ಬಫರ್ಡ್ ಎಲ್ಲ ಹಂಗೆ ಡಿಫಾಲ್ಟ್ ಆಗಿರ್ಲಿ, ಏನು ಬೇಡ. ಇದು ನನ್ನ ಓವರ್ ವ್ಯೂ ಅಲ್ಲಿ ಏನೇನು ಕಾನ್ಫಿಗರೇಷನ್ಸ್ ಇರಬೇಕು ಅಂತ ಸೆಲೆಕ್ಟೆಡ್ ಅಪ್. ದೆನ್ ಅಲ್ಲಿ ಯೂಸ್ ಅ ಕ್ರಿಯೇಟ್ ಫಂಕ್ಷನ್ ಬಟನ್. ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ. ಇಟ್ ಟೇಕ್ಸ್ ಸಮ್ ಟೈಮ್, ನಾಟ್ ಮಚ್. ಲೆಟ್ ಕ್ರಿಯೇಟ್ ಅ ಫಂಕ್ಷನ್. ಫಂಕ್ಷನ್ ಕ್ರಿಯೇಟ್ ಆಯ್ತು. ಇಲ್ಲಿ ನೋಡಿ, ನಾನು ಆಗ್ಲಿಂದ ಮಾತಾಡ್ತಿದ್ದಂತ ಇದ್ರ ಬಗ್ಗೆ. ಇಟ್ ಇಸ್ ಈವೆಂಟ್ ಡ್ರಿಗನ್ ಇನ್ ನೇಚರ್. ಈವೆಂಟ್ ಡ್ರಿವನ್ ಅಂದ್ರೆ ಇಲ್ಲಿ ಟ್ರಿಗರ್ ಏನಾದ್ರೂ ಟ್ರಿಗರ್ ಆದ್ರೆ ಮಾತ್ರ AWS ಲ್ಯಾಂಬ್ಡಾ ಫಂಕ್ಷನ್ ಆಗೋದು. ನೀವು ಈ ಡೆಮೋ ಅಪ್ಲಿಕೇಶನ್ ಅಲ್ಲಿ ಏನ್ ಲಾಜಿಕ್ ಬರ್ತೀರಲ್ಲ, ಅದು ವರ್ಕ್ ಆಗೋದು ಯಾವಾಗ? ಒಂದೇನಾದ್ರೂ ಇದನ್ನ ಟ್ರಿಗರ್ ಮಾಡಿದಾಗ ಏನ್ ಕೆಲಸ ಎಲ್ಲ ಆಗ್ಬೇಕು ಅಂತ ನಾನ್ ಬರಿತೀನಿ ಲಾಜಿಕ್. ಅದು ಡೆಸ್ಟಿನೇಷನ್ ಪಾರ್ಟ್ ಅಲ್ಲಿ ನಾನು ಏನ್ ಬರ್ದಿದ್ದೀನೋ ಕೆಲಸ ಆಗುತ್ತೆ. ಟ್ರಿಗರ್ ನೀವು ಸೆಟ್ ಮಾಡಬೇಕು. ಇಲ್ಲಿ ಮಲ್ಟಿಪಲ್ ಇರುತ್ತೆ ಟ್ರಿಗರ್ ಅಲ್ಲಿ. ಯಾವ ಸೋರ್ಸ್ ನ ಸೆಲೆಕ್ಟ್ ಆಗ್ಬೇಕು, ಅಲೆಕ್ಸಾ, API ಗೇಟ್ವೇ,
S3, SNS, ಡಾಕ್ಯುಮೆಂಟ್ DB, ಎಷ್ಟೊಂದು. ನಾನೀಗೊಂದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ. EC2 ಮಲ್ಟಿಪಲ್ ಥಿಂಗ್ಸ್ ಇದೆ ನಿಮಗೆ. ಎಲ್ಲಿಂದಾದ್ರೂ ಡೇಟಾ ಟ್ರಿಗರ್ ಮಾಡ್ಬೋದು. ಈಗ S3 ಇಂದ ಟ್ರಿಗರ್ ಮಾಡ್ಬೇಕಾ ಅಂದ್ರೆ S3 ಏನೋ ಆಯ್ತು, ಸಡನ್ ಆಗಿ ಇದು ಇನ್ನೊಂದು S3 ಬಕೆಟ್ ಕ್ರಿಯೇಟ್ ಮಾಡಬೇಕು. ಹೆಂಗೆ? ಏನ್ ಟ್ರಿಗರ್ ನ ಸೆಲೆಕ್ಟ್ ಮಾಡ್ತೀರಾ? ಯು ಕ್ಯಾನ್ ಹ್ಯಾವ್ ಅನ್ ಆಪ್ಷನ್ ಆಫ್ ಸೆಲೆಕ್ಟಿಂಗ್ ಇಟ್ ಹಿಯರ್. ಮಲ್ಟಿಪಲ್ ಇದೆ, ಸಿಕ್ಕಾಬಡೆ ಇದೆ. ಯು ಕ್ಯಾನ್ ಯೂಸ್ ಎನಿ ಒನ್ ವಿಚ್ ಇಸ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ನಾವು ನಮ್ಮ ಇದು ಮಾಡ್ತಿರುವಾಗ, ಅಪ್ಲಿಕೇಶನ್ ಮಾಡ್ತಿರುವಾಗ ವಿಲ್ ಲುಕ್ ಓವರ್ ದಟ್ ಹೌ ವಿಲ್ ಡೂ ದಟ್. ನಾವು ಡೆಮೋ ಅಪ್ಲಿಕೇಶನ್ ಮಾಡ್ತಿರುವಾಗ ವಿಲ್ ಲುಕ್ ಓವರ್ ದಟ್. ಓಕೆ. ಕೆಳಗ್ ಬಂದಂಗೆ ಕೋಡ್, ಟೆಸ್ಟ್, ಮಾನಿಟರ್, ಕಾನ್ಫಿಗರೇಷನ್, ಅಲಿಯಾಸಸ್, ವರ್ಷನ್, ಮಲ್ಟಿಪಲ್ ಥಿಂಗ್ಸ್ ಬರುತ್ತೆ. ಇಲ್ಲಿ ನೋಡಿ, ಫಸ್ಟ್ ವಿಲ್ ಸ್ಪೀಕ್ ಅಬೌಟ್ ದ ಕೋಡ್ ಪಾರ್ಟ್. ಕೋಡ್ ಪಾರ್ಟ್ ಅಲ್ಲಿ ನಿಮ್ಗೆ ಇಂಪೋರ್ಟ್ ಜೇಸನ್ ಅಂಡ್ ನಿಮ್ ಪೈಥಾನ್ ಅಲ್ಲಿ ಬರ್ದಿದೆ, ಬಿಕಾಸ್ ನಾನು ಸೆಲೆಕ್ಟ್ ಮಾಡಿರೋದು ಪೈಥಾನ್. ಇಲ್ಲಿ ಡಿಫೈನ್ ಆಗಿ ತೋರಿಸಿದೆ ಹೆಂಗೆ ಏನಿದೆ ಅಂತ. ಓಕೆನಾ? ಈಗ ಡೆಫಿನೇಷನ್ ಲ್ಯಾಂಬ್ಡಾ ಹ್ಯಾಂಡ್ಲರ್ ಅಂತ ಇದೆಯಲ್ಲ, ದಿಸ್ ಇಸ್ ದ ಮೇನ್ ಫಂಕ್ಷನ್ ತರ. ಅಂದ್ರೆ ನಮ್ ಜಾವಾ ಅಲ್ಲಿ ನಾವು ಮೇನ್ ಫಂಕ್ಷನ್ ಯೂಸ್ ಮಾಡ್ತೀವಿ ನೋಡಿ, ಎಲ್ಲದರಲ್ಲೂ ಮೇನ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಮೇನ್ ಫಂಕ್ಷನ್ ಅಂದ್ರೆ ಏನು? ನೀವು ಬೇರೆ ಫಂಕ್ಷನ್ಸ್ ನಲ್ಲಿ ಡಿಫೈನ್ ಮಾಡ್ಕೋತೀರಾ. DEF ಡೆಮೋ ಅಂತ ಅಂದ್ಕೊಳ್ಳಿ, ಯಾವುದೋ ಅಪ್ಲಿಕೇಶನ್. ಈ DEF ಡೆಮೋ ಅಪ್ಲಿಕೇಶನ್ ಅಲ್ಲಿ ತಿರ್ಗಾ ಲಾಜಿಕ್ ಬರ್ದಿದ್ದೀರಾ, ನಿಮ್ಗೆ ಏನ್ ಬೇಕೋ ಲಾಜಿಕ್ ಎಲ್ಲ ಬರ್ದಿದ್ದೀರಾ. ಪ್ರಿಂಟ್ ಹಲೋ ವರ್ಲ್ಡ್, ಪ್ರಿಂಟ್ ಹಲೋ ವರ್ಲ್ಡ್ ಬರ್ದಿದ್ದೀರಾ. ಈ ಈ ಫಂಕ್ಷನ್ ನ ನೀವು ಕಾಲ್ ಮಾಡೋದಲ್ಲಿ ಯಾವಾಗ್ಲೂ ಮೇನ್ ಫಂಕ್ಷನ್ ತಾನೇ ಕಾಲ್ ಮಾಡೋದು ಪ್ರೋಗ್ರಾಮಿಂಗ್ ಅಲ್ಲಿ. ಅದೇ ತರ ಈ ಫಂಕ್ಷನ್ ಏನ್ ಡೆಫ್ ಡೆಮೋ ಬರ್ದಿದ್ದೀರಾ, ಯು ಕ್ಯಾನ್ ಕಾಲ್ ಇಟ್ ಇನ್ ದ ಮೇನ್ ಫಂಕ್ಷನ್ ಓನ್ಲಿ. ಈ ತರ ಕಾಲ್ ಮಾಡ್ತೀವಿ, ಈ ತರ ಕಾಲ್ ಮಾಡ್ತೀವಿ. ಸೊ ನಾನು ನಿಮ್ಗೆ ಏನ್ ಹೇಳಬೇಕು ಅಂದ್ರೆ, ಇದು ಏನ್ ನೀವು ಡೆಫ್ ಲ್ಯಾಂಬ್ಡಾ ಹ್ಯಾಂಡ್ಲರ್ ಅಂತ ಏನಿದೆಯಲ್ಲ, ದಿಸ್ ಇಸ್ ಯುವರ್ ಮೇನ್ ಫಂಕ್ಷನ್, ನಮ್ಮ ಪ್ರೋಗ್ರಾಮಿಂಗ್ ಅಲ್ಲಿ ಮೇನ್ ಫಂಕ್ಷನ್. ಅದ್ರ ಕೆಳಗೆ ನಿಮ್ಗೆ ಎಷ್ಟು ಫಂಕ್ಷನ್ಸ್ ಬೇಕೋ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ ರಿಕ್ವೈರ್ಮೆಂಟ್ ಪ್ರಕಾರ, ನೋ ಪ್ರಾಬ್ಲಮ್. ಅದನ್ನ ನೀವು ಕಾಲ್ ಮಾಡೋದು ಲ್ಯಾಂಬ್ಡಾ ಹ್ಯಾಂಡ್ಲರ್ ಫಂಕ್ಷನ್ ಅಷ್ಟೇ. ದಟ್ ಈಸ್ ಒನ್ ಥಿಂಗ್ ವಿಚ್ ಐ ವಾಂಟೆಡ್ ಟು ಟೆಲ್. ಈ ಕೋಡ್ ಪಾರ್ಟ್ ಅಲ್ಲಿ ನಾವು ಲಾಜಿಕ್ ಬರೀತೀವಿ. ನೀವು ಇಲ್ಲಾದ್ರೂ ಲಾಜಿಕ್ ಬರೀಬಹುದು, ಅಥವಾ ನಿಮ್ VS ಕೋಡ್ ಅಲ್ಲಿ ಬರ್ತಿ ಅದನ್ನ ಜಿಪ್ ಫೈಲ್ ಅಲ್ಲಿ ಸ್ಟೋರ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬಹುದು. ಜಿಪ್ ಫೈಲ್ ಅಪ್ಲೋಡ್ ಆಪ್ಷನ್ ಇದೆ, ಅಪ್ಲೋಡ್ ಮಾಡಬಹುದು. ನಿಮ್ಗೆ ಒಂದು ವರ್ಚುವಲ್ ಎನ್ವೈರನ್ಮೆಂಟ್ ತರ, ನಿಮ್ಗೊಂದು ಕೋಡ್ ಎಡಿಟರ್ ತರ ಇದೆ ಈ ಜಾಗ. ಇಲ್ಲಿ ಕೋಡ್ ಬರಿಬಹುದು, ಕೋಡ್ ನ ಪುಲ್ ಮಾಡಿ ಡೆಪ್ಲಾಯ್ ಮಾಡಬಹುದು, ಏನಾದ್ರೂ ಮಾಡಬಹುದು. ನಿಮ್ಗೊಂದು ಪ್ಲಾಟ್ಫಾರ್ಮ್ ಕೊಡುತ್ತೆ ಕೋಡ್ ಬರೆಯಕ್ಕೆ. ಎಲ್ಲಿ? ಕೋಡ್ ಪಾರ್ಟ್ ಅಲ್ಲಿ ಕಸ್ಟಮ್ ಎಕ್ಸ್ಟೆನ್ಷನ್, ತುಂಬಾ ಎಕ್ಸ್ಟೆನ್ಷನ್ ಎಲ್ಲ ಯೂಸ್ ಮಾಡ್ಕೋಬಹುದು. ಸಿ ಸಮಥಿಂಗ್ ಲೈಕ್ ಯರ್ VS ಕೋಡ್ ತರನೇ ಕಾಣುತ್ತೆ ಇಲ್ಲಿ. ಕೂಡ ಸೇಮ್ ಲೈಕ್ VS ಕೋಡ್ ನಿಮ್ಗೆ ಕಾಣುತ್ತಿದೆ. ಓಕೆ. ಇಲ್ಲಿ ಲ್ಯಾಂಬ್ಡಾ ಹ್ಯಾಂಡ್ಲರ್ ಇನ್ಫೋ ಬರ್ತದೆ ನೋಡಿ, ಇದು ಮೇನ್ ಹ್ಯಾಂಡ್ಲರ್ ಅಂತ ತೋರಿಸ್ತದೆ ಇಲ್ಲಿ. ಎಡಿಟು ಮಾಡ್ಬೋದು ನಾವು. ಅಂದ್ರೆ ಇದನ್ನ ನಾನು ಹೆಸರು ಚೇಂಜ್ ಕೊಡ್ಲಿ, ಲ್ಯಾಂಬ್ಡಾ ಹ್ಯಾಂಡ್ಲರ್ ಬದಲು ಬೇರೆ ಹೆಸರು ತಗೋಬಹುದು ನನ್ಗೆ ಇಷ್ಟಪಟ್ಟ. ಇಲ್ಲಿ ಟೆಸ್ಟ್ ಮಾಡಕ್ಕೆ ನಾವು ಡಮಿ ಡೇಟಾ ಕೊಡಿ ಟೆಸ್ಟ್ ಮಾಡಕ್ಕೆ ಯೂಸ್ ಮಾಡ್ಬೋದು ಇದನ್ನ. ಟೆಸ್ಟ್ ಈವೆಂಟ್, ಇವಾಗ ಏನ್ ಇಲ್ಲಿ ಡಿಫೈನ್ ಮಾಡಿರೋ ಈವೆಂಟ್ ನ ಟೆಸ್ಟ್ ಮಾಡಕ್ಕೆ ಇದೊಂದು ಜಾಗ ಕೊಡುತ್ತೆ. ಇವಾಗ ಏನು ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಬೇಡ. ನಮ್ಮ ಅಪ್ಲಿಕೇಶನ್ ನ ಮಾಡೋಣ. ಇದು ಮಾನಿಟರ್ ಮಾಡಕ್ಕೆ ಅವರೇ ಕೊಟ್ಟಾರೆ ಇನ್ಬಿಲ್ಟ್. ಅಂದ್ರೆ ನೀವು AWS ಲ್ಯಾಂಬ್ಡಾ ಏನ್ ಫಂಕ್ಷನ್ ಡಿಫೈನ್ ಮಾಡ್ತಿದ್ದೀರಲ್ಲ, ಎಷ್ಟು ಈವೆಂಟ್ಸ್ ಹಿಟ್ ಆಗಿ ಅದನ್ನ ಹೆಂಗೆ ಅದನ್ನ ರೆಸಿಪ್ರೊಕೇಟ್ ಮಾಡಿ ಹೆಂಗ್ ಹ್ಯಾಂಡಲ್ ಮಾಡ್ತಿದೆ, ಇನ್ವೊಕೇಶನ್ಸ್ ಏನ್ ಡ್ಯೂರೇಷನ್ ಅಲ್ಲಿ ವರ್ಕ್ ಆಗ್ತಿದೆ, ನಿಮ್ದು ಎರರ್ ಕೌಂಟ್ ಏನು, ಸಕ್ಸಸ್ ರೇಟ್ ಏನು, ಎಷ್ಟೊಂದು ಡೇಟಾ ನಿಮ್ಗೆ ಇಲ್ಲಿ ಕೊಡುತ್ತೆ. ನಥಿಂಗ್ ಬಟ್ ನಿಮ್ಗೆ ಒಂದು ಪ್ಲೇಸ್ ವೇರ್ ಟು ಚೆಕ್ ನಿಮ್ AWS ಲ್ಯಾಂಬ್ಡಾ ಹೆಂಗೆ ಕೆಲಸ ಮಾಡ್ತಿದೆ, ನಿಮ್ AWS ಲ್ಯಾಂಬ್ಡಾ ಹೆಂಗೆ ವರ್ಕ್ ಆಗ್ತದೆ, ಈ ಏನ್ AWS ಲ್ಯಾಂಬ್ಡಾ ಫಂಕ್ಷನ್ ಇದೆಯಲ್ಲ ಅದು ಹೆಂಗೆ ವರ್ಕ್ ಆಗ್ತಿದೆ ಅಂತ ನಿಮ್ಗೆ ನೋಡಕ್ಕೆ ಜಾಗ ಇಸ್ ಮಾನಿಟರ್ ಪ್ಲೇಸ್. ನೆಕ್ಸ್ಟ್ ಕಾನ್ಫಿಗರೇಷನ್. ಇಲ್ಲಿ ಸಿಕ್ಕಾಬಟ್ಟೆ ಥಿಂಗ್ಸ್ ಇದೆ. ಟ್ರಿಗರ್ ಸೆಟ್ ಮಾಡ್ಬೋದು, ಪರ್ಮಿಷನ್ ಸೆಟ್ ಮಾಡ್ಬೋದು, ಡೆಸ್ಟಿನೇಷನ್ ಸೆಟ್ ಮಾಡ್ಬೋದು, ಫಂಕ್ಷನ್ URL, ಎನ್ವೈರನ್ಮೆಂಟ್ ವೇರಿಯೇಬಲ್ಸ್, ಟ್ಯಾಗ್ಸ್, VPC, ಡೇಟಾಬೇಸ್, ಮಲ್ಟಿಪಲ್ ಥಿಂಗ್ಸ್ ಇದೆ, ಮಲ್ಟಿಪಲ್ ಥಿಂಗ್ಸ್. ಟ್ರಿಗರ್ಸ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು ಯಾವ ಟ್ರಿಗರ್ ಸೆಟ್ ಮಾಡ್ಬೇಕು ಇಲ್ಲಿ ಅಂತ. ಪರ್ಮಿಷನ್ಸ್ ಅಲ್ಲಿ ನೀವು IAM ಪಾಲಿಸಿ ತರ ಪರ್ಮಿಷನ್ಸ್ ಏನೇನ್ ಸೆಟ್ ಮಾಡ್ತೀರಾ. ಡೆಸ್ಟಿನೇಷನ್ ನಾನು ಆಗ್ಲೇ ಹೇಳಿದ್ನಲ್ಲ ಎಲ್ಲಿ ಅಂತ. ಫಂಕ್ಷನ್ URL ತೋರಿಸ್ತೀನಿ.
ಎನ್ವೈರನ್ಮೆಂಟ್ ವೇರಿಯೇಬಲ್ಸ್. ನಾರ್ಮಲ್ ಪ್ರೋಗ್ರಾಮಿಂಗ್ ಅಲ್ಲಿ ನಾವು ಎನ್ವೈರನ್ಮೆಂಟ್ ವೇರಿಯೇಬಲ್ಸ್ ಯಾಕೆ ಯೂಸ್ ಮಾಡ್ತೀವಿ? ಏನಾದ್ರೂ ಸೆನ್ಸಿಟಿವ್ ಡೇಟಾ ಇದೆ, ಆ ಸೆನ್ಸಿಟಿವ್ ಡೇಟಾ ಯಾರಿಗೂ ಗೊತ್ತಾಗಬಾರ್ದು. ನಾವು ಕೋಡಲ್ಲಿ ಬರ್ದಿರುವಾಗ್ಲೂ ವಿ ಡೋಂಟ್ ಯೂಸ್ ದಟ್ ಡೇಟಾ ಡೈರೆಕ್ಟ್ಲಿ. ವಿ ಆಲ್ವೇಸ್ ಸ್ಟೋರ್ ಇಟ್ ಇನ್ ಅ ಎನ್ವೈರನ್ಮೆಂಟ್ ವೇರಿಯೇಬಲ್, ದೆನ್ ಯೂಸ್ ಇಟ್ ಇನ್ ಅವರ್ ಕೋಡ್. ಕರೆಕ್ಟ್. ಆ ತರ ಎನ್ವೈರನ್ಮೆಂಟ್ ವೇರಿಯೇಬಲ್ಸ್ ನ ಸ್ಟೋರ್ ಮಾಡಕ್ಕೂ ವಿ ಹ್ಯಾವ್ ಎನ್ ಆಪ್ಷನ್. ಇಲ್ಲಿ ನೀವು ಎನ್ವೈರನ್ಮೆಂಟ್ ವೇರಿಯೇಬಲ್ಸ್ ನ ಸ್ಟೋರ್ ಮಾಡ್ಕೋಬಹುದು. ದೆನ್ ಅಲಿಯಾಸಸ್ ಹೇಳ್ತೀನಿ ಏನಂದ್ರೆ, ವರ್ಜನಿಂಗ್ ಮಾಡ್ಬೋದು. ನೀವು ವರ್ಜನಿಂಗ್ ಯಾಕೆ ಯೂಸ್ ಮಾಡ್ತೀರಾ ಅಂದ್ರೆ, ಕೋಡ್ ಚೇಂಜಸ್ ನ ಮಾನಿಟರ್ ಮಾಡ್ಬೋದು, ಟ್ರ್ಯಾಕ್ ಮಾಡ್ಬೋದು. ಈ ವರ್ಜನ್ V1 ಅಲ್ಲಿ ಏನೇನ್ ಚೇಂಜಸ್ ಆಯ್ತು, ವರ್ಜನ್ V2 ಅಲ್ಲಿ ನೀವು ಏನೇನ್ ಎಕ್ಸ್ಟ್ರಾ ಫೀಚರ್ಸ್ ನ ಆಡ್ ಮಾಡಿ AWS ಲ್ಯಾಂಬ್ಡಲ್ಲಿ ಪುಷ್ ಮಾಡಿದೀರಾ, ಎವ್ರಿಥಿಂಗ್ ಕ್ಯಾನ್ ಬಿ ಡನ್ ಇಟ್ ಹಿಯರ್ ಇನ್ ದಿಸ್ ಪಾರ್ಟ್. ಸೊ ದೇರ್ ಆರ್ ಲಾಟ್ ಆಫ್ ಆಪ್ಷನ್ಸ್. ನಾವು ನಮ್ಮ ಡೆಮೋ ಪ್ರಾಜೆಕ್ಟ್ ಮಾಡ್ತಿರುವಾಗ ವಿಲ್ ಎಕ್ಸ್ಪ್ಲೋರ್ ಈಚ್ ಒನ್ ಆಫ್ ದೆಮ್ ಇನ್ ಡೀಟೇಲ್, ಎವ್ರಿಥಿಂಗ್ ಇನ್ ಡೀಟೇಲ್. ಬಟ್ ಈಗ ನಮ್ಮ ಫಂಕ್ಷನ್ ಹೆಂಗ್ ಕಾಣ್ತಿದೆ ನೋಡ್. ಈಗ ನಾನು ಹಲೋ ಫ್ರಮ್ ಲ್ಯಾಂಬ್ಡಾ ಬರ್ದಿದ್ದೆ. ಲೆಟ್ಸ್ ಹಿಟ್ ಇಟ್. ಇಲ್ಲಿ ಹಲೋ ಫ್ರಮ್ ಲ್ಯಾಂಬ್ಡಾ ಬರ್ತಿದೆ. ನಿಮ್ಗೆ ಈ ಅಪ್ಲಿಕೇಶನ್ ಹೆಂಗ್ ಆಕ್ಸೆಸ್ ಮಾಡ್ತಿದ್ದೀರಾ? ಬಿಕಾಸ್ ಒಂದು, ಏನು ಆಥೆಂಟಿಕೇಶನ್ ನಾವು ಸೆಟ್ ಮಾಡಿಲ್ಲ, ಒನ್ ಥಿಂಗ್. ಸೆಕೆಂಡ್ ಥಿಂಗ್, ನಾವು ಎನೇಬಲ್ಡ್ ಪಬ್ಲಿಕ್ ಆಕ್ಸೆಸ್. ಯಾರೇ ಬಂದಾದ್ರೂ ಈ ಅಪ್ಲಿಕೇಶನ್ ನೋಡ್ಬೋದು. ಈ ಫಂಕ್ಷನ್ ಹತ್ರ ಡಿಫೈನ್ ಮಾಡಿದ್ದೀನಿ ನಾನು. ಸೊ ದಿಸ್ ಆಲ್ ಇಸ್ ಓನ್ಲಿ ಬಿಕಾಸ್ ಹ್ಯಾವ್ ನಾಟ್ ಅಟ್ಯಾಚ್ಡ್ ಎನಿ ರೋಲ್. ರೋಲ್ ಬಿಡಿ, ಯಾಕಂದ್ರೆ ಅದು ಯಾವ ಅಪ್ಲಿಕೇಶನ್ ಇವಾಗ ಇಟ್ಟು ಮಾಡ್ತಿಲ್ಲ, ಮುಂದೆ ಅಟ್ಯಾಚ್ ಮಾಡ್ಬೇಕಾದ ರೋಲ್ ನಮ್ಮ ಪ್ರಾಜೆಕ್ಟ್ ಅಲ್ಲಿ. ಸೆಕೆಂಡ್, ಥರ್ಡ್ ಥಿಂಗ್ ಇಸ್ ಫ್ರೀ ಟು ಯೂಸ್. ಫ್ರೀ, ಯಾರಾದ್ರೂ ಬಂದು ನೋಡ್ಬೋದು ಅಪ್ಲಿಕೇಶನ್, ಬಿಕಾಸ್ ಆಫ್ ಎನೇಬಲ್ಡ್ ಪಬ್ಲಿಕ್ ಆಕ್ಸೆಸ್. ಈಗ ಅದೇನಾದ್ರೂ ನಾನು ಇಲ್ಲಿ ಅಲೋ ಫ್ರಮ್ ಲ್ಯಾಂಬ್ಡಾ ಬದಲು ದಿಸ್ ಇಸ್ ಫ್ರಮ್ ಅ ಡೆಮೋ ಅಪ್ಲಿಕೇಶನ್ ಅಂತ ಅಂದ್ಕೊಳ್ಳಿ ಏನಾದ್ರು ಇದು. We are going to save this and we're going to hit the URL again. It's not done because I haven't saved it yet. Debugger ಇದೆ, toggle ಇದೆ, multiple things ಇದೆ. Where I can save it, 1 minute. ಆಗ್ಬೇಕಿತ್ತು. Is that one? I'll figure this out. ಎಲ್ಲಿ ಸೇವ್ ಮಾಡ್ಬೇಕಂತ ಕಂಟ್ರೋಲ್ ಎಸ್ ಆದಾಗ ಸೇವ್ ಆಗ್ಬೇಕಿತ್ತು. But no, I don't know why it is not being invoked. I'll check that. But anyways, ಒಂದು overview ಕೊಡ್ಬೇಕಂದ್ರೆ, this is what it is, which is going to help you to know what is happening. And trying from it, ಯಾಕೋ ಇನ್ವೋಕ್ ಆಗ್ತಿಲ್ಲ ಕಂಟ್ರೋಲ್ ಎಸ್ ಹೊಡೆದ್ರು. ಬಟ್ ಯಾ, ನೆಟ್ವರ್ಕ್ ಇಶ್ಯೂ ಇರ್ಬೋದು. ಬಟ್ ಐಲ್ ಚೆಕ್ ದಟ್, ನೋ ಪ್ರಾಬ್ಲಮ್. ಬಟ್ ಒಂದು ಓವರ್ವ್ಯೂ ಕೊಟ್ಟಾಗ ದಿಸ್ ಇಸ್ ಆಲ್ ಯು ಕ್ಯಾನ್ ಲರ್ನ್. ದಿಸ್ ಇಸ್ ವಾಟ್ ಇಟ್ ಇಸ್. ಹೆಂಗೆ ನಾವು ಟೆಸ್ಟ್ ಇವೆಂಟ್ಸ್ ಕ್ರಿಯೇಟ್ ಮಾಡ್ತೀವಿ, ಇಲ್ಲಿ ಟೆಸ್ಟ್ ಇವೆಂಟ್ಸ್ ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ಬೇಕಾದ್ರೆ ಹೊಸ ಫೈಲ್ಸ್ ಕ್ರಿಯೇಟ್ ಮಾಡ್ತೀವಿ. ನೀವು ಏನಾದ್ರು ಹೊಸ ಫೈಲ್ ಕ್ರಿಯೇಟ್ ಮಾಡ್ಕೋಬಹುದಾ, ಅದರಿಂದ ಇನ್ನೊಂದು ಫಂಕ್ಷನ್ ಕಾಲ್ ಮಾಡ್ತೀರಾ, ಅಥವಾ ಇನ್ನೊಂದು ಫೈಲ್ ನ ನೀವು ಟ್ರಿಗರ್ ಮಾಡ್ಬೇಕಾ, ಎವ್ರಿಥಿಂಗ್ ಯು ಹ್ಯಾವ್ ಆಪ್ಷನ್. ಎವ್ರಿಥಿಂಗ್ ಯು ಹ್ಯಾವ್ ಆಪ್ಷನ್. ಯು ಕ್ಯಾನ್ ಡೂ ಎನಿಥಿಂಗ್ ಇನ್ ದಿಸ್ ಪಾರ್ಟ್. ಇದು ಓಲ್ಡ್ ಎಡಿಟರ್ ಅಂತೆ. ಇಟ್ ಲುಕ್ ಲೈಕ್ ದಿಸ್. ಲೆಟ್ ಮಿ ಶೋ ದಟ್. ಓಲ್ಡ್ ಎಡಿಟರ್ ಅಲ್ಲಿ ಇಟ್ ವಾಸ್ ಲೈಕ್ ದಿಸ್, ವೇರ್ ನೀವು ನಿಮ್ಮ ಎನ್ವೈರನ್ಮೆಂಟ್ ವೇರಿಯೇಬಲ್ಸ್ ನ ಇಲ್ಲಿ ನೀವು ಕೊಡ್ಬೋದಿತ್ತು. you had a place for that. New file ಹೆಂಗ್ ಕ್ರಿಯೇಟ್ ಮಾಡೋದು, ಸೇವ್ ಆಸ್. ಇವಾಗ ನೋಡೋಣ, ಸೇವ್ ಆಸ್. ಐ ಹ್ಯಾವ್ ಡನ್ ಇಟ್ ಫ್ರಮ್ ದ ಎಡಿಟರ್. ಐ ಡೋಂಟ್ ನೋ, ಇಟ್ ನಾಟ್ ಬೀಂಗ್ ಟ್ರಿಗರ್ಡ್. ಸೊ ಓಕೆ, ಸಾರಿ, ಡೆಪ್ಲಾಯ್ ಮಾಡಬೇಕು. ಈಗ ಡೆಪ್ಲಾಯ್ ಮಾಡಿ ಗೋ ಟು ದ ಫಂಕ್ಷನ್ URL ನಿಮ್ಗೆ ಕಾಣುತ್ತೆ. ಸೊ ಏನೇ ಚೇಂಜಸ್ ನ ಸೇವ್ ಕಂಟ್ರೋಲ್ ಎಲ್ಲ ಡೆಪ್ಲಾಯ್ ಆಪ್ಷನ್ ಇಂದ ಸೆಲೆಕ್ಟ್.
That's how it looks. New editor, I'll figure out where we can deploy it from. I'm not aware of. Okay, we have the option called deploy it. Fine. So that's how it is. Very simple, very easy to use. And the next part, we'll be doing a quick demo application and we'll be learning ಒಂದು ರಿಯಲ್ ವರ್ಲ್ಡ್ ಯೂಸ್ ಕೇಸ್ AWS ಲ್ಯಾಂಬ್ಡಾ ಯೂಸ್ ಮಾಡಿಕೊಂಡು ಒಂದು ರಿಯಲ್ ವರ್ಲ್ಡ್ ಯೂಸ್ ಕೇಸ್ ಕಂಪ್ನಿಲಿ ಹೆಂಗ್ ಯೂಸ್ ಮಾಡ್ತೀವಿ ಅಂತ ವಿಲ್ ಲರ್ನ್ ಔಟ್ ಆಫ್ ಇಟ್. ಓಕೆ, ಈಗ ವಿಲ್ ಬಿ ಗೆಟಿಂಗ್ ಆನ್ ಟು ದ ಥರ್ಡ್ ಪಾರ್ಟ್ ವಿಚ್ ಇಸ್ ಡೆಮೋ ಪ್ರಾಜೆಕ್ಟ್ ಆನ್ AWS ಲ್ಯಾಂಬ್ಡಾ. ಓಕೆ, ಈಗ ನಾವು AWS ಲ್ಯಾಂಬ್ಡಾ ಅಂದ್ರೆ ಏನು ಒಂದು ಎಕ್ಸಾಂಪಲ್ ಮೂಲಕ ಕಲ್ತ್ವಿ. ಆಲ್ಸೋ ಫೀಚರ್ಸ್ ಆಫ್ AWS, ರಿಯಲ್ ವರ್ಲ್ಡ್ ಯೂಸ್ ಕೇಸಸ್ ಯಾಕೆ ಲ್ಯಾಂಬ್ಡಾ ಬೇಕು ಅಂತ ಒಂದು ರಿಯಲ್ ವರ್ಲ್ಡ್ ಐಡಿಯಾ ಸಿಕ್ತು ನಮಗೆ. ಅಂಡ್ ಮೋರ್ ಓವರ್ ನಾವು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ದಟ್ ಇಸ್ ಹೆಂಗೆ ಒಂದು ಫಂಕ್ಷನ್ ಕ್ರಿಯೇಟ್ AWS ಲ್ಯಾಂಬ್ಡಾ ಹೆಂಗ್ ಫಂಕ್ಷನ್ಸ್ ಕ್ರಿಯೇಟ್ ಮಾಡೋದು, ಏನ್ ಫಂಕ್ಷನ್ಸ್ ಅಂದ್ರೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ನಾವು ಫಂಕ್ಷನ್ಸ್ ನ ಬರೀಬಹುದು, ಮಲ್ಟಿಪಲ್ ಥಿಂಗ್ಸ್ ಒಂದು ಐಡಿಯಾ ತಗೊಂಡ್ವಿ ನಾವು. ಲ್ಯಾಂಬ್ಡಾ ಹೆಂಗ್ ಕ್ರಿಯೇಟ್ ಮಾಡೋದು ಅಥವಾ ಅದೇ ಫಂಕ್ಷನ್ ಇಂದ ಹೆಂಗ್ ಇನ್ವೋಕ್ ಮಾಡೋದು, ಯಾವ ಲ್ಯಾಂಗ್ವೇಜಸ್ ಸಪೋರ್ಟ್ ಮಾಡುತ್ತೆ, ಆಮೇಲೆ ಹೆಂಗ್ ಅದನ್ನ ಡೆಪ್ಲಾಯ್ ಮಾಡೋದು ಚೇಂಜಸ್ ನ, ಎವ್ರಿಥಿಂಗ್ ವಿಲ್ ಔಟ್ ಆನ್ ಓವರ್ ವ್ಯೂ ಲೆವೆಲ್, ಬೇಸಿಕ್ ಲೆವೆಲ್ ಅಲ್ಲಿ. ಬಟ್ ಈಗ ವಿಲ್ ಬಿ ಡೂಯಿಂಗ್ ಅ ಹ್ಯಾಂಡ್ಸ್ ಆನ್ ಪ್ರಾಜೆಕ್ಟ್ ವಿಚ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ರೆಸ್ಯೂಮೆ. ಅಂಡ್ ದಿಸ್ ಇಸ್ ಗೋಣ ಹೆಲ್ಪ್ ಯು ಅ ಲಾಟ್ ಬಿಕಾಸ್ ನಿಮ್ಗೆ AWS ಲ್ಯಾಂಬ್ಡಾ ಯಾಕೆ ಹೆಂಗೆ ಕೆಲಸ ಮಾಡುತ್ತೆ ಮಾತ್ರ ಅಲ್ಲ, ಇಟ್ ವಿಲ್ ಆಲ್ಸೋ ಗಿವ್ ಯು ಅನ್ ಸೆನ್ಸ್ ಆಫ್ AWS ಲ್ಯಾಂಬ್ಡಾ ಯೂಸ್ ಕೇಸಸ್ ಏನು ನಿಮ್ಗೆ ರಿಯಲ್ ವರ್ಲ್ಡ್ ಅರ್ಥ ಆಗುತ್ತೆ. ಸೊ ಇದನ್ನ ಮರಿದೆ ನೀವು ಪ್ರಾಕ್ಟೀಸ್ ಮಾಡಿ. ಇದ್ರದ್ಗೆ ಏನೇನ್ ರಿಕ್ವೈರ್ಮೆಂಟ್ ಕೋಡು ಅಥವಾ ಏನೇನ್ ಥಿಯರಿಟಿಕಲ್ ಕಾನ್ಸೆಪ್ಟ್ ಬೇಕೋ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಟ್ಯಾಚ್ ಆಗಿದೆ. ಸೊ ಅಲ್ಲಿಂದ ನೀವು ಇದನ್ನ ಕೋಡ್ನ ತಗೊಂಡು ಟ್ರೈ ಮಾಡ್ಬೋದು. ನಾನು ನಿಮ್ಗೆ ಕೋಡ್ ಹೆಂಗ್ ವರ್ಕ್ ಆಗುತ್ತೆ, ಏನ್ ಯೂಸ್ ಕೇಸ್ ಆಫ್ ದ ಕೋಡ್, ಎವ್ರಿಥಿಂಗ್ ಎಂಡ್ ಟು ಎಂಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಓವರ್ ವ್ಯೂ ಲೆವೆಲ್ ಅಲ್ಲಿ ಫಸ್ಟ್ ಏನ್ ಅರ್ಥ ಮಾಡ್ಕೋತೀವಿ ಅಂದ್ರೆ ನಮ್ದು ಪ್ರಾಜೆಕ್ಟ್ ಏನೋ ಅಂತ ಅರ್ಥ ಮಾಡ್ತೀವಿ. ಸೊ ವೆನ್ ಇಟ್ ಕಮ್ಸ್ ಟು ದ ಪ್ರಾಜೆಕ್ಟ್, ವೆರಿ ಕೈಂಡ್ ಆಫ್ ಅ ಸಿಂಪಲ್ ಪ್ರಾಜೆಕ್ಟ್. ಯಾವ್ದಾದ್ರು ಯೂಸ್ ಕೇಸ್ಗೆ ನೀವು ಇದನ್ನ ಅಟ್ಯಾಚ್ ಮಾಡ್ಕೋಬಹುದು. ನಾನೊಂದು ಯೂಸ್ ಕೇಸ್ ಕ್ರಿಯೇಟ್ ಮಾಡ್ಕೊಂಡ್ ವಿಚ್ ಐ ಥಿಂಕ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಇನ್ ಈಸಿ ಪರ್ಸ್ಪೆಕ್ಟಿವ್. ಸೊ AWS ಲ್ಯಾಂಬ್ಡಾ ಏನ್ ಮಾಡ್ತೀನಿ ಅಂದ್ರೆ, AWS ಲ್ಯಾಂಬ್ಡಾ ಏನ್ ಫಂಕ್ಷನಾಲಿಟಿ ನಾನು ನಿಮ್ಗೆ ಹೇಳ್ದಂಗೆ, AWS ಲ್ಯಾಂಬ್ಡಾದು ಮೇನ್ ಫಂಕ್ಷನಾಲಿಟಿ ಏನಂದ್ರೆ ಸರ್ವರ್ಲೆಸ್. ಅಂದ್ರೆ ನೀವೇನಾದ್ರೂ ಕೋಡ್ ಕೊಟ್ಟಿರೋದಕ್ಕೆ ಬ್ಯಾಕ್ ಎಂಡ್ ಅಲ್ಲಿ ಸರ್ವರ್ ಕ್ರಿಯೇಟ್ ಆಗುತ್ತೆ, ಬಟ್ AWS ಕ್ರಿಯೇಟ್ ಮಾಡ್ಕೊಳ್ಳೋದು ಸರ್ವರ್. ಬಟ್ ನೀವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಸರ್ವರ್ ಬಗ್ಗೆ ಏನು ಏನ್ರ ಬಗ್ಗೆ ಯೋಚನೆ ಮಾಡಲ್ಲ. ನೀವು ಜಸ್ಟ್ ಏನು ಕೋಡ್ ಕೊಡ್ತೀರಾ AWS ಲ್ಯಾಂಬ್ಡಾಗೆ, ಅದು ಅದರ ಫಂಕ್ಷನಾಲಿಟಿನ ಅಚೀವ್ ಮಾಡುತ್ತೆ ಅಷ್ಟೇ. ಸೊ ನಾನು AWS ಲ್ಯಾಂಬ್ಡಾಗೆ ಕೋಡ್ ಬರಿತೀನಿ, AWS ಲ್ಯಾಂಬ್ಡಾ ಅಲ್ಲಿ ಪೈಥಾನ್ ಯೂಸ್ ಮಾಡ್ಕೊಂಡು ಕೋಡ್ ಬರಿತೀನಿ. ಇದರ ಫಂಕ್ಷನಾಲಿಟಿ ಏನಿರುತ್ತೆ ಅಂದ್ರೆ, ಆಸ್ ಆಫ್ ನಾವು ಅರ್ಥ ಮಾಡ್ಕೊಳ್ಳಿ, ಡಿಲೀಟ್ ಸ್ಟೇಲ್ ರಿಸೋರ್ಸಸ್ ಅಂತ ಅರ್ಥ ಮಾಡಿ. ಏನು ಸ್ಟೇಲ್ ರಿಸೋರ್ಸಸ್ ಅಂದ್ರೆ, ವಿಲ್ ಗೆಟ್ ಇನ್ ಟು ದಟ್. ಸ್ಟೇಲ್ ರಿಸೋರ್ಸಸ್ ಅಂದ್ರೆ ಏನು ಅಂದ್ರೆ, ಸ್ಟೇಲ್ ರಿಸೋರ್ಸಸ್ ಆರ್ ದೋಸ್ ರಿಸೋರ್ಸಸ್ ವಿಚ್ ಡಸಂಟ್ ಹ್ಯಾವ್ ಎನಿ ಸಿಗ್ನಿಫಿಕೆನ್ಸ್ ಆಸ್ ಆಫ್ ನೌ. ಅಂದ್ರೆ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಈ ರಿಸೋರ್ಸಸ್ ತುಂಬಾ ಇಂಪಾರ್ಟೆಂಟ್ ಇತ್ತು, ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಮೇ ಬಿ 2 ಮಂತ್ಸ್ 3 ಮಂತ್ಸ್ ಅಥವಾ 6 ಮಂತ್ಸ್ ಇಂದ ಈ ರಿಸೋರ್ಸಸ್ ನ ಯಾರು ಯೂಸ್ ಮಾಡ್ತಿಲ್ಲ. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ನೀವು ಒಂದು S3 ಬಕೆಟ್ ಕ್ರಿಯೇಟ್ ಮಾಡ್ಕೊಂಡಿದ್ರಿ ಅಂದ್ಕೊಳ್ಳಿ 2 ಮಂತ್ಸ್ ಬ್ಯಾಕ್. ಡೇಟಾ ಎಲ್ಲ ಸ್ಟೋರ್ ಮಾಡ್ತಿದ್ರಿ, ಯೂಸ್ ಮಾಡ್ತಿದ್ರಿ, ಎವ್ರಿ ಡೇ ಟು ಡೇ ಯೂಸ್ ಮಾಡ್ಕೊಂಡು ಹೋಗ್ತಿದ್ರಿ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಟ್ವೈಸ್ ಥ್ರೈಸ್ ಏನೋ ಯೂಸ್ ಮಾಡ್ತಿದ್ರಿ. ಓವರ್ ಅ ಪೀರಿಯಡ್ ಆಫ್ 6 ಮಂತ್ಸ್ ನೀವು ಸಡನ್ ಆಗಿ ಅದನ್ನ ಯೂಸೇ ಮಾಡಿಲ್ಲ, ಯಾಕಂದ್ರೆ ನಿಮ್ಗೆ ಏನೋ ರಿಕ್ವೈರ್ಮೆಂಟ್ ಬಂದಿಲ್ಲ. ಅದಕ್ಕೆ ಏನ್ ಮಾಡ್ತೀರಾ, ನೀವು ಇನ್ನ ಕ್ರಿಯೇಟ್ ಮಾಡಿರೋ ಪರ್ಸನ್ ಹತ್ರ ರೀಚ್ ಔಟ್ ಆಗಿ ಕೇಳ್ತೀರಾ, ಈ ರಿಸೋರ್ಸ್ ಏನಾದ್ರು ಬೇಕಾ ನಿಮ್ಗೆ, ಯೂಸ್ ಮಾಡ್ತೀರಾ ಇಲ್ಲ ಅಂತ. ಇನ್ ಕೇಸ್ ಯೂಸ್ ಮಾಡಲ್ಲ ಅಂದ್ರೆ ಡಿಲೀಟ್ ಮಾಡ್ತೀರಾ ಆಟೋಮೆಟಿಕ್. ಅಂದ್ರೆ ಪೈಥಾನ್ ಈ ಸ್ಕ್ರಿಪ್ಟ್ ನ ಡಿಲೀಟ್ ಮಾಡೋಣ ಈಗ. ಬಟ್ ಸ್ಟೇಲ್ ರಿಸೋರ್ಸ್ ಅಂದ್ರೆ ಏನು, ದೋಸ್ ರಿಸೋರ್ಸಸ್ ವಿಚ್ ಹ್ಯಾವಂಟ್ ಬೀನ್ ಯೂಸ್ಡ್ ಫಾರ್ ಅ ಪೀರಿಯಡ್ ಆಫ್ ಲಾಂಗ್ ಟೈಮ್, ಅದನ್ನ ನಾವು ಸ್ಟೇಲ್ ರಿಸೋರ್ಸಸ್ ಅಂತೀವಿ. ಈಗ ನಮ್ಮ ಎಕ್ಸಾಂಪಲ್ ಏನಂದ್ರೆ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಹೇಳ್ತೀವಿ. ರಿಯಲ್ ವರ್ಲ್ಡ್ ಹೆಂಗಾಗುತ್ತೆ ಅಂತ ಹೇಳಿ, ಈಗ EC2 ಇನ್ಸ್ಟೆನ್ಸ್ ಜನರಲಿ ಕ್ರಿಯೇಟ್ ಮಾಡ್ತೀವಿ ನಾವು. ನೀವು ಕ್ರಿಯೇಟ್ ಮಾಡ್ತೀರಾ, ವೆರಿ ಈಸಿ ಪಾರ್ಟ್. ಹೌ ಟು ಕ್ರಿಯೇಟ್ EC2 ಇನ್ಸ್ಟೆನ್ಸ್, ವೆರಿ ಈಸಿ, ನಿಮ್ಗೆಲ್ಲ ಗೊತ್ತು. whenever you create a EC2 instance, whenever we create a EC2 instance, all the time ಅದಕ್ಕೆ ಬೈ ಡಿಫಾಲ್ಟ್ ವಾಲ್ಯೂಮ್ ಕ್ರಿಯೇಟ್ ಆಗುತ್ತೆ. ಬೈ ಡಿಫಾಲ್ಟ್ ವಾಲ್ಯೂಮ್ಸ್ ಕ್ರಿಯೇಟ್ ಆಗುತ್ತೆ. ಏನೇ ವಾಲ್ಯೂಮ್ ಅಂದ್ರೆ ನಥಿಂಗ್ ಬಟ್ ಸ್ಟೋರೇಜ್ಗೋಸ್ಕರ ವಾಲ್ಯೂಮ್ ಕ್ರಿಯೇಟ್ ಆಗುತ್ತೆ ಬೈ ಡಿಫಾಲ್ಟ್. ಓಕೆನಾ? ಎವ್ರಿ ಟೈಮ್ ಯು ಕ್ರಿಯೇಟ್, ದಿಸ್ ಇಸ್ ದ ಡಿಫಾಲ್ಟ್ ಪ್ರಾಸೆಸ್. ನೀವಾಗ ಹೊಸ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರೆ ಏನ್ ಮಾಡುತ್ತೆ, AWS ಕ್ರಿಯೇಟ್ ಮಾಡೋ ಟೈಮಲ್ಲಿ ನಿಮಗೆ ಡಿಫಾಲ್ಟ್ ಆಗಿ ವಾಲ್ಯೂಮ್ ಕ್ರಿಯೇಟ್ ಮಾಡಿಕೊಡುತ್ತೆ. ನಿಮ್ಗೆಲ್ಲ ಆಪ್ಷನ್ ಬರುತ್ತೆ, ತೋರಿಸ್ತೀನಿ. ಬಟ್
ಬೈ ಡಿಫಾಲ್ಟ್ ಇಟ್ ವಿಲ್ ಕ್ರಿಯೇಟ್ ಆಲ್ ದ ಟೈಮ್ ವಾಲ್ಯೂಮ್ ಫಾರ್ ಯು. ನಾವೇನ್ ಮಾಡ್ತೀವಿ ರಿಯಲ್ ವರ್ಲ್ಡ್ ಯೂಸ್ ಕೇಸಸ್ ಅಲ್ಲಿ, ಕಂಪ್ನೀಸ್ ಪರ್ಸ್ಪೆಕ್ಟಿವ್ ಅಲ್ಲ, ನಾವ್ ಏನೇ ಇಸಿ ಟು ಇನ್ಸ್ಟೆನ್ಸ್ ಅಲ್ಲಿ ಕ್ರಿಯೇಟ್ ಮಾಡಿದಾಗ್ಲೂ ವಾಲ್ಯೂಮ್ ಎಲ್ಲ ಸ್ಟೋರ್ ಆಗ್ತಾ ಇರುತ್ತೆ. ಸಿ, ಇಸಿ ಟು ಇನ್ಸ್ಟೆನ್ಸ್ ಟೈಮ್ಸ್ ಕ್ರಾಶ್ ಆಗ್ಬೋದು, ಅಥವಾ ಬೈ ಮಿಸ್ಟೇಕ್ ನೀವೇ ಡಿಲೀಟ್ ಮಾಡ್ಬೋದು, ಅಥವಾ ಏನೇ ಸಿನಾರಿಯೋ ಬರಲಿ, ಬೈ ಮಿಸ್ಟೇಕ್ ಈ ಇಸಿ ಟು ಇನ್ಸ್ಟೆನ್ಸ್ ಡಿಲೀಟ್ ಆಗ್ಬಿಟ್ರೆ ಅದ್ರಲ್ಲಿ ಇರೋ ಡೇಟಾ ಎಲ್ಲ ಗಾನ್, ಎವ್ರಿಥಿಂಗ್ ಡೇಟಾ ಗಾನ್ ಆಗುತ್ತೆ, ಹೊಟ್ಟೋಗುತ್ತೆ. ಇಟ್ ಮೇ ಬಿ ಮೆನಿ ರೀಸನ್ಸ್ ಅಂತ ಹೇಳ್ದಂಗೆ, ನೀವು ಡಿಲೀಟ್ ಮಾಡ್ತೀರಾ ಬೈ ಮಿಸ್ಟೇಕ್ ಡಿಲೀಟ್ ಮಾಡ್ಬಿಟ್ರಿ, ಅಥವಾ ಕ್ರಾಶ್ ಆಯ್ತು ಸಿಸ್ಟಮ್, ಅಥವಾ ಬೇರೆ ಏನೋ ಇಶ್ಯೂ ಇಂದ ಇಸಿ ಟು ಇನ್ಸ್ಟೆನ್ಸ್ ಡಿಲೀಟ್ ಆಗುತ್ತೆ ಅಂತ ಅಂದ್ಕೊಂಡು, ಅವಾಗ ಏನಾಗುತ್ತೆ, ಆ ಸಿಸ್ಟಮ್ ಅಲ್ಲಿರೋ ಇಸಿ ಟು ಇನ್ಸ್ಟೆನ್ಸ್ ಅಲ್ಲಿರೋ ಡೇಟಾ ಎಲ್ಲ ಗಾನ್. ಬಿಕಾಸ್ ಇಸಿ ಟು ಇನ್ಸ್ಟೆನ್ಸ್ ಡಿಲೀಟ್ ಆದ್ರೆ ಬೈ ಡಿಫಾಲ್ಟ್ ಏನು ಕ್ರಿಯೇಟ್ ಆಗಿರುತ್ತಲ್ಲ, ಬೈ ಡಿಫಾಲ್ಟ್ ವಾಲ್ಯೂಮ್ ಅದಕ್ಕೆ ಅಟ್ಯಾಚ್ ಆಗಿರೋದು ಡಿಲೀಟ್ ಆಗುತ್ತೆ. ಈಗ ಈ ಇಸಿ ಟು ಇನ್ಸ್ಟೆನ್ಸ್ ಡಿಲೀಟ್ ಮಾಡಿದ್ರೆ ಅನ್ಕೊಳ್ಳಿ, ನೀವೇ ಡಿಲೀಟ್ ಮಾಡ್ತೀರಾ, ಏನೋ ಇಶ್ಯೂನ ಡಿಲೀಟ್ ಆಯ್ತು, ಈ ಇಸಿ ಟು ಇನ್ಸ್ಟೆನ್ಸ್ ಡಿಲೀಟ್ ಆದ್ರೆ ಆಟೋಮೆಟಿಕ್ ಅದಕ್ಕೇನ್ ವಾಲ್ಯೂಮ್ ಅಟ್ಯಾಚ್ ಆಗಿರುತ್ತಲ್ಲ ಅದು ಡಿಲೀಟ್ ಆಗುತ್ತೆ. ದಿಸ್ ಇಸ್ ಅ ಜನರಲ್ ರೂಟೀನ್. ನಾವೇನ್ ಮಾಡ್ತೀವಿ, ಈ ತರ ಸಿನಾರಿಯೋಸ್ ನ ಬೈ ಮಿಸ್ಟೇಕ್ ಏನೋ ಡೆವಲಪರ್ ಅಥವಾ ಯಾರೋ ಒಬ್ರು ಡಿಲೀಟ್ ಮಾಡಿ ಅದ್ರಲ್ಲಿರೋ ಡೇಟಾ ಎಲ್ಲ ಲಾಸ್ಟ್ ಆಗೋ ಬದಲು ಅದನ್ನ ಓವರ್ಕಮ್ ಮಾಡೋಕೋಸ್ಕರ ಏನ್ ಮಾಡ್ತೀವಿ ನಾವು ಅಂದ್ರೆ, ಈ ಸಿನಾರಿಯೋಸ್ ಕ್ರಿಯೇಟ್ ಆಗುತ್ತೆ, ವಾಲ್ಯೂಮ್ ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ ಬೈ ಡಿಫಾಲ್ಟ್. ನಾವೇನ್ ಮಾಡ್ತೀವಿ, ಪೀರಿಯಾಡಿಕ್ ಇಂಟರ್ವಲ್ಸ್ ಅಲ್ಲಿ, ಮೇ ಬಿ 10 days ಆರ್ 15 days ಆರ್ 1 month 2-3 months, ಡಿಪೆಂಡ್ ಆನ್ ದ ರಿಕ್ವೈರ್ಮೆಂಟ್ ಪ್ರಕಾರ ಏನ್ ಮಾಡ್ತೀವಿ, ಈ ಇಸಿ ಟು ಇನ್ಸ್ಟೆನ್ಸ್ ನ ವಾಲ್ಯೂಮ್ ನ ಸ್ನ್ಯಾಪ್ ಶಾಟ್ಸ್ ತಗೋದು. ಈಗ ಈ ಸ್ನ್ಯಾಪ್ ಶಾಟ್ಸ್ ಅಂದ್ರೆ ಏನು? ಸಿಂಪಲ್, ಸ್ನ್ಯಾಪ್ ಶಾಟ್ಸ್ ಆರ್ ನಥಿಂಗ್ ಬಟ್ ಬ್ಯಾಕಪ್ ತಗೋದು. ಕ್ರಿಯೇಟ್ ಆಗಿರೋ ವಾಲ್ಯೂಮ್, ಇಸಿ ಟು ಇನ್ಸ್ಟೆನ್ಸ್ ಕ್ರಿಯೇಟ್ ಆಗಿರೋ ವಾಲ್ಯೂಮ್ದು ಬ್ಯಾಕಪ್ ತಗೋತೀವಿ. ಯಾಕೆ ಬ್ಯಾಕಪ್ ತಗೋತೀವಿ? ಇನ್ ಕೇಸ್ ಫ್ಯೂಚರ್ ಅಲ್ಲಿ ಏನಾದ್ರೂ ಈ ಇಸಿ ಟು ಇನ್ಸ್ಟೆನ್ಸ್ ಡಿಲೀಟ್ ಆದ್ರೆ ಅದ್ರ ಜೊತೆ ಅಸೋಸಿಯೇಟ್ ವಾಲ್ಯೂಮ್ ಡಿಲೀಟ್ ಆಗೇ ಆಗುತ್ತೆ, ಬಟ್ ಡೇಟಾ ಇಲ್ಲೇ ಇರುತ್ತೆ, ಡೇಟಾ ಸ್ನ್ಯಾಪ್ಶಾಟ್ ಸ್ಟೋರ್ ಆಗಿ. ಈ ತರ ನಾವು ರಿಯಲ್ ವರ್ಲ್ಡ್ ಅಲ್ಲಿ ಮಾಡ್ತೀವಿ ಕಂಪ್ನಿ. ಸೊ ಈಗ ಅಡ್ವಾಂಟೇಜ್ ಆಯ್ತಲ್ಲ ನಿಮ್ಗೆ, ಬ್ಯಾಕಪ್ ಮಾಡಿ ಡೇಟಾ ಈ ಸಿಟುವೇಷನ್ ಡಿಲೀಟ್ ಆಗಿ ಅದ್ರ ಜೊತೆ ಇರೋ ಡೇಟಾ ಡಿಲೀಟ್ ಆದ್ರೂ ನನ್ನ ಬ್ಯಾಕಪ್ ಅಲ್ಲಿ ಸ್ನ್ಯಾಪ್ಶಾಟ್ ಮೂಲಕ ಈ ಸಿಸ್ಟಮ್ ಅಲ್ಲಿ ಇರೋ ಡೇಟಾ ಎಲ್ಲ ಸ್ನ್ಯಾಪ್ ನಲ್ಲಿ ಸ್ಟೋರ್ ಆಗಿದೆ ಅಷ್ಟೇ. ಈಗ ಏನಾಗುತ್ತೆ ಜನರಲಿ ರಿಯಲ್ ವರ್ಲ್ಡ್ ಸಿನಾರಿಯೋ ತಿರ್ಗಾ ನಾವು ಆ ನಾವಾಗ ನಮ್ಮ ಮ್ಯಾನೇಜರ್ ಈಗ ಅಸ್ಯೂಮ್ ದಟ್ 3 ಇನ್ಸಿಡೆನ್ಸಸ್ ಕ್ರಿಯೇಟ್ ಮಾಡಿದೀನಿ. ಆಬ್ವಿಯಸ್ಲಿ 3 ಇನ್ಸಿಡೆನ್ಸ್ ಕ್ರಿಯೇಟ್ ಆದ್ರೆ 3 ಡಿಫಾಲ್ಟ್ ವಾಲ್ಯೂಮ್ಸ್ ಕ್ರಿಯೇಟ್ ಆಗಿದೆ ಅಂದ್ಕೊಳ್ಳಿ. 3 ಡಿಫರೆಂಟ್ EC2 ಇನ್ಸ್ಟೆನ್ಸ್, 3 ಡಿಫರೆಂಟ್ ವಾಲ್ಯೂಮ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಎ ಎ EC2 ಇನ್ಸ್ಟೆನ್ಸ್, ಬಿ EC2 ಇನ್ಸ್ಟೆನ್ಸ್, ಸಿ EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ವಿ ಅಂತ ಅನ್ಕೋಣ. ಇದಕ್ಕೆ ಆಬ್ವಿಯಸ್ಲಿ ಒಂದು ವಾಲ್ಯೂಮ್ ಕ್ರಿಯೇಟ್ ಆಗಿರುತ್ತೆ, ಎಗೆ ಎ ವಾಲ್ಯೂಮ್ ಕ್ರಿಯೇಟ್ ಆಗಿರುತ್ತೆ, ಇದಕ್ಕೆ ಬಿ ವಾಲ್ಯೂಮ್ ಕ್ರಿಯೇಟ್ ಆಗಿರುತ್ತೆ. ಎ ಬಿ ಅಂದ್ರೆ ಜಸ್ಟ್ ಹೆಸರು ಹೇಳ್ತಿರೋದು, ಜಸ್ಟ್ ಒಂದು ಸುಮ್ಮನೆ ಹೆಸರು. ಸಿಗೆ ಸಿ ವಾಲ್ಯೂಮ್ ಕ್ರಿಯೇಟ್ ಆಗಿರುತ್ತೆ. ಇದೇನ್ ಮಾಡಿದಿರಾ ನೀವು, 2 ಸಲ ಬ್ಯಾಕಪ್ ತಗೊಂಡಿದ್ದೀರಾ, ಅಂದ್ರೆ 2 ಸ್ನ್ಯಾಪ್ಶಾಟ್ ಇಟ್ಕೊಂಡಿದ್ದೀರಾ ಈ ವಾಲ್ಯೂಮ್. ಸೇಮ್ ಇದ್ರದ್ದು 2 ಸ್ನ್ಯಾಪ್ಶಾಟ್, ಇದ್ರದ್ದು 2 ಸ್ನ್ಯಾಪ್ಶಾಟ್ ತಗೊಂಡಿದ್ದೀರಾ ಸೇಮ್. ಈಗ ನಿಮ್ಗೆ ರಿಕ್ವೈರ್ಮೆಂಟ್ ಬಂತು, ಹೇಳ್ತಾರೆ ನಿಮ್ಗೆ ಏನಂತ, ಎ ಮತ್ತೆ ಬಿ EC2 ಇನ್ಸ್ಟೆನ್ಸ್ ಏನಿದೆಯಲ್ಲ ಅದನ್ನ ಡಿಲೀಟ್ ಮಾಡ್ಬಿಡು, ಅಥವಾ 3 EC2 ಡಿಲೀಟ್ ಮಾಡು ಅಂತ ಹೇಳ್ತಾರೆ. 3 EC2 ಇನ್ಸ್ಟೆನ್ಸ್ ಡಿಲೀಟ್ ಮಾಡು, ಇವಾಗ ರಿಕ್ವೈರ್ಮೆಂಟ್ ಇಲ್ಲ ABC ಇದು ಅಂತಾರೆ. ನೀವೇನ್ ಮಾಡ್ತೀರಾ, EC2 ಡಿಲೀಟ್ ಮಾಡ್ತೀರಾ, ಇದು ಡಿಲೀಟ್ ಮಾಡ್ತೀರಾ, ಇದು ಡಿಲೀಟ್ ಮಾಡ್ತೀರಾ, ಆಟೋಮೆಟಿಕ್ ಅದರದ್ದು ವಾಲ್ಯೂಮ್ ಡಿಲೀಟ್ ಆಗುತ್ತೆ, ಅದರದ್ದು ವಾಲ್ಯೂಮ್ ಡಿಲೀಟ್ ಆಗುತ್ತೆ, ಅದ್ರ ವಾಲ್ಯೂಮ್ ಡಿಲೀಟ್ ಆಗುತ್ತೆ. ಬಟ್ ಈ ಸ್ನ್ಯಾಪ್ಶಾಟ್ಸ್ ಯಾವ್ದೇ ಕಾರಣಕ್ಕೂ ಬೈ ಡಿಫಾಲ್ಟ್ ಡಿಲೀಟ್ ಆಗಲ್ಲ. ಸೊ ಸ್ನ್ಯಾಪ್ಶಾಟ್ಸ್ ಯಾವಾಗ್ಲೂ ಬೈ ಡಿಫಾಲ್ಟ್ ಡಿಲೀಟ್ ಆಗಲ್ಲ. ಬೈ ಡಿಫಾಲ್ಟ್ ಡಿಲೀಟ್ ಆಗಲ್ಲ, ಯಾವ್ದೇ ಕಾರಣಕ್ಕೂ ಸ್ನ್ಯಾಪ್ಶಾಟ್ ಬೈ ಡಿಫಾಲ್ಟ್ ಡಿಲೀಟ್ ಆಗಲ್ಲ. ನೀವೇ ಹೋಗಿ ಮ್ಯಾನ್ಯುಲ್ ಆಗಿ ಡಿಲೀಟ್ ಮಾಡಬೇಕು ಅಥವಾ ಆಟೋಮೇಟ್ ಮಾಡ್ಬೋದು. ಸೊ ಇದು ಅರ್ಥ ಆಯ್ತು, ಇಷ್ಟೇ ಯೂಸ್ ಕೇಸ್ ನಮ್ದು, ವೆರಿ ಸಿಂಪಲ್ ಯೂಸ್ ಕೇಸ್. ಸೊ ಏನಾಗುತ್ತೆ, ಈಗ ಇನ್ ಕೇಸ್ ಸ್ನ್ಯಾಪ್ಶಾಟ್ ಡಿಲೀಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಕಾಸ್ಟ್ ಬೀಳುತ್ತೆ. ದೋ ನೀವು ಈ ಸಿಚುವೇಶನ್ ಡಿಲೀಟ್ ಮಾಡಿದೀರಾ, ಅದ್ರದ್ದು ವಾಲ್ಯೂಮ್ ಡಿಲೀಟ್ ಆಗಿದೆ ಆಟೋಮೆಟಿಕ್ ಆಗಿ, ಬಟ್ ಅದರ ಸ್ನ್ಯಾಪ್ಶಾಟ್ ಇದೆ ಅನ್ಕೊಳ್ಳಿ, ನೀವು ಡಿಲೀಟ್ ಮಾಡೋದು ಮರ್ತೋಗಿದ್ದೀರಾ ಅನ್ಕೊಳ್ಳಿ, ಕಾಸ್ಟ್ AWS ನಮಗೆ ಚಾರ್ಜ್ ಮಾಡ್ತಾನೆ ಇರ್ತಾರೆ. ಎವ್ರಿ ಟೈಮ್, ಎವ್ರಿ ಮಂತ್ಗೆ ಕಾಸ್ಟ್ ಬೀಳ್ತಾನೆ ಇರುತ್ತೆ. AWS ಗೊತ್ತು
AWS ಅದರದ್ದು EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಆಗಿ ಡಿಲೀಟ್ ಆಗಿದೆ, ವಾಲ್ಯೂಮ್ ಡಿಲೀಟ್ ಆಗಿದೆ. ಬಟ್ ಅದು ಚಾರ್ಜ್ ಮಾಡೋದು ಸ್ನ್ಯಾಪ್ ಶಾಟ್ಸ್ಗೆ. ಬಿಕಾಸ್ ಸ್ನ್ಯಾಪ್ ಶಾಟ್ ಏನಿದೆ, ಡೇಟಾ ಇದೆ. ABC EC2 ಇನ್ಸ್ಟೆನ್ಸ್ ಡೇಟಾ ಹಂಗೆ ಇದೆ, ಸ್ಟೋರ್ ಆಗಿದೆ. ಅದೊಂದ್ ಕಡೆ EC2 AWS ಅವರು ಮೇಂಟೈನ್ ಮಾಡ್ತಾನೆ ಇದ್ದಾರೆ. ಸೊ ಅದ್ರ ಮೂಲಕ ನಿಮ್ಗೆ ಏನಾಗುತ್ತೆ, ಕಾಸ್ಟ್ ಬೀಳ್ತಾನೆ ಇರುತ್ತೆ. ಎವ್ರಿ ಮಂತ್ ಕಾಸ್ಟ್ ಬೀಳ್ತಾನೆ ಇರುತ್ತೆ. ಇದು ಒನ್ ಆಫ್ ದ ಬ್ಯಾಡ್ ಯೂಸ್ ಕೇಸ್ ಅಲ್ಲ ನಮ್ದು. ಜನರಲಿ ನಾಟ್ ದ ರೈಟ್ ಪ್ರಾಕ್ಟೀಸ್ ಅಲ್ಲ. ಬಿಕಾಸ್ ನೀವು ಈ ಕಡೆ EC2 ಇನ್ಸ್ಟೆನ್ಸ್ ಯೂಸ್ ಮಾಡ್ತೀರಾ, ಈ ಕಡೆ ಅದರ ಅಸೋಸಿಯೇಟ್ ಆಗಿರೋ ವಾಲ್ಯೂಮ್ ಯೂಸ್ ಮಾಡ್ತೀರಾ, ಈ ಸ್ನ್ಯಾಪ್ಶಾಟ್ಸ್ ಯೂಸ್ ಮಾಡ್ತಿಲ್ಲ. ಯಾವ್ದೋ ಡಿಲೀಟ್ ಆಗಿರೋ ರಿಸೋರ್ಸಿಗೆ ಸುಮ್ಮನೆ ದುಡ್ಡು ಪೇ ಮಾಡ್ತಿದ್ದೀವಿ, ವಿಚ್ ಇಸ್ ವೆರಿ ರಾಂಗ್. ಯಾಕೆ ಸುಮ್ಮನೆ ಪೇ ಮಾಡಬೇಕು? ಈ ತರ ಸಿನಾರಿಯೋಗೆ ಓವರ್ಕಮ್ ಮಾಡಕ್ಕೆ ನಾವ್ ಇವತ್ತು ಏನ್ ಮಾಡ್ತೀವಿ ಅಂದ್ರೆ, AWS ಲ್ಯಾಂಬ್ಡಾ ಮೂಲಕ ಒಂದು ಸ್ಕ್ರಿಪ್ಟ್ ಬರಿತೀವಿ, ಒಂದು ಪೈಥಾನ್ ಸ್ಕ್ರಿಪ್ಟ್ ಬರಿತೀವಿ AWS ಲ್ಯಾಂಬ್ಡಾ ಮೂಲಕ. ಸರ್ವರು ಎಷ್ಟು ಮೆಮೊರಿ ಬೇಕು, ಎಷ್ಟು CPU ಬೇಕು, ಲೋಡ್ ಜಾಸ್ತಿ ಇದ್ರೆ ಏನ್ ಮಾಡ್ಬೇಕು, ಏನು ನಾನು ಹೇಳಲ್ಲ. AWS ಅದರ ಕೆಲಸನೇ ಅದು, ಸರ್ವರ್ ನೋಡ್ಕೊಳ್ಳೋದು ಕೆಲಸ AWS ಲ್ಯಾಂಬ್ಡಾ. ನನ್ನ ಕೆಲಸ ಅಷ್ಟೇ ಸಿಂಪಲ್, ಕೋಡ್ ಕೊಡ್ತೀನಿ, ನಾನು ಏನ್ ಕೆಲಸ ಇದೆ ನಾನು ನೋಡ್ಬೋದು, ಮಾಡಿದೀನಿ. ಸರ್ವರ್ ಕೆಲಸ ಎಲ್ಲ ಅದೇ ನೋಡ್ಕೊಳ್ಳೋದು. ಸೊ ನಾನೇನ್ ಮಾಡ್ತೀನಿ ಅಂದ್ರೆ, AWS ಲ್ಯಾಂಬ್ಡಾಲ್ ಕೋಡ್ ಬರಿತೀನಿ. ಅದಕ್ಕೆ ಏನಂತ ಲಾಜಿಕ್ ಬರಿತೀನಿ ಅಂದ್ರೆ ಅದಕ್ಕೆ ಏನಂತ ಲಾಜಿಕ್ ಬರಿತೀನಿ ಅಂದ್ರೆ ಫಸ್ಟ್ ಹೋಗಿ ನೀನು ಎಲ್ಲಾ EC2 ಇನ್ಸ್ಟೆನ್ಸ್ ಲಿಸ್ಟ್ ಮಾಡು. ಲಿಸ್ಟ್ EC2 ಇನ್ಸ್ಟೆನ್ಸಸ್, ಲಿಸ್ಟ್ ಇಟ್ಸ್ ವಾಲ್ಯೂಮ್ಸ್ ಅಂಡ್ ಲಿಸ್ಟ್ ಸ್ನ್ಯಾಪ್ಶಾಟ್ಸ್. ಲಿಸ್ಟ್ ಮಾಡುತ್ತೆ ಫಸ್ಟ್. ಲಿಸ್ಟ್ ಮಾಡುತ್ತೆ. ಲಿಸ್ಟ್ ಮಾಡಿದ್ಮೇಲೆ ಏನಾದ್ರೂ EC2 ಇನ್ಸ್ಟೆನ್ಸ್ ಡಿಲೀಟ್ ಆಗಿದ್ರೆ, ಏನಾದ್ರೂ EC2 ಇನ್ಸ್ಟೆನ್ಸ್ ಡಿಲೀಟ್ ಆಗಿದ್ರೆ ಅದಕ್ಕೆ ಏನಾದ್ರೂ ಸ್ನ್ಯಾಪ್ಶಾಟ್ಸ್ ಇನ್ನೂ ಕ್ರಿಯೇಟ್ ಆಗಿ ಹಂಗೆ ಇದೆಯಾ ಅಂತ ಚೆಕ್ ಮಾಡುತ್ತೆ. ಲೆಟ್ ಮಿ ರಿಪೀಟ್. ಫಸ್ಟ್ EC2 ಇನ್ಸ್ಟೆನ್ಸ್ ಲಿಸ್ಟ್ ಮಾಡ್ತೀನಿ, ವಾಲ್ಯೂಮ್ಸ್ ಲಿಸ್ಟ್ ಮಾಡ್ತೀನಿ, ಸ್ನ್ಯಾಪ್ಶಾಟ್ ಲಿಸ್ಟ್ ಮಾಡ್ತೀನಿ. EC2 ಇನ್ಸ್ಟೆನ್ಸ್ ಏನೇನಿದೆಯೋ ಎಲ್ಲ ಲಿಸ್ಟ್ ಮಾಡ್ತೀನಿ ಸುಮ್ಮನೆ. ನೆಕ್ಸ್ಟ್ ಏನ್ ಚೆಕ್ ಮಾಡ್ತೀನಿ ಅಂದ್ರೆ, ಡಿಲೀಟ್ ಆಗಿರೋ EC2 ಇನ್ಸ್ಟೆನ್ಸ್ ನಥಿಂಗ್ ಬಟ್ ಡಿಲೀಟ್ ಆಗಿರೋ ವಾಲ್ಯೂಮ್ಸ್ಗೆ ಇವೆರಡು ಈಕ್ವಲ್ ಅಲ್ಲ. ಬಿಕಾಸ್ ಬೈ ಡಿಫಾಲ್ಟ್ ಎರಡು ಕ್ರಿಯೇಟ್ ಆಗುತ್ತೆ, ಡಿಲೀಟ್ ಆಗುತ್ತೆ. ಡಿಲೀಟ್ ಆಗಿರೋ ಈ ವಾಲ್ಯೂಮ್ಸ್ಗೆ ಏನಾದ್ರೂ ಸ್ನ್ಯಾಪ್ಶಾಟ್ ಹಂಗೆ ಎಕ್ಸಿಸ್ಟಿಂಗ್ ಆಗ್ತಿದ್ಯಾ ಅಂತ ಚೆಕ್ ಮಾಡುತ್ತೆ. ಇನ್ ಕೇಸ್ ಡಿಲೀಟ್ ಆಗೋಗಿರೋ ವಾಲ್ಯೂಮ್ಗೆ ಏನಾದ್ರೂ ಸ್ನ್ಯಾಪ್ಶಾಟ್ ಎಕ್ಸಿಸ್ಟ್ ಆಗ್ತಿದ್ರೆ, ಡಿಲೀಟ್ ದೋ ಸ್ನ್ಯಾಪ್ಶಾಟ್ ಅಂತ ಮಾಡ್ತೀವಿ. ಫಸ್ಟ್ ಏನ್ ಮಾಡ್ತೀನಿ, ಐ ವಿಲ್ ಲಿಸ್ಟ್ EC2 ಇನ್ಸ್ಟೆನ್ಸಸ್, ಐ ವಿಲ್ ಲಿಸ್ಟ್ ದ ಅಸೋಸಿಯೇಟ್ ವಾಲ್ಯೂಮ್ಸ್ ವಿತ್ ದಟ್ EC2 ಇನ್ಸ್ಟೆನ್ಸ್, ಅಂಡ್ ಆಲ್ಸೋ ಐ ಲಿಸ್ಟ್ ಆಲ್ ದ ಸ್ನ್ಯಾಪ್ಶಾಟ್ಸ್ ಅಟ್ ಪ್ರೆಸೆಂಟ್. ದೆನ್ ಏನ್ ಮಾಡ್ತೀನಿ ಅಂದ್ರೆ, ಯಾವ ವಾಲ್ಯೂಮ್ಸ್ ಡಿಲೀಟ್ ಆಗಿದೆಯೋ ಅದಕ್ಕೆ ಏನಾದ್ರೂ ಎಕ್ಸಿಸ್ಟಿಂಗ್ ಸ್ನ್ಯಾಪ್ಶಾಟ್ಸ್ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಡಿಲೀಟ್ ಆಗಿರೋ ವಾಲ್ಯೂಮ್ಸ್ಗೆ ಎಕ್ಸಿಸ್ಟಿಂಗ್ ಸ್ನ್ಯಾಪ್ಶಾಟ್ಸ್ ಏನಾದ್ರು ಇದ್ರೆ ಐ ವಿಲ್ ಗೋ ಅಂಡ್ ಡಿಲೀಟ್. ಅಷ್ಟೇ ರಿಕ್ವೈರ್ಮೆಂಟ್, ಅಷ್ಟೇ ಮಾಡೋದು ನಾನು. ಯಾವ್ದ್ರ ಮೂಲಕ ಮಾಡ್ತಿದ್ದೀನಿ? ವಿತ್ ದ ಹೆಲ್ಪ್ ಆಫ್ AWS ಲ್ಯಾಂಬ್ಡಾ. ಇವಾಗ AWS ಲ್ಯಾಂಬ್ಡಾ ಏನ್ ಮಾಡುತ್ತೆ ಅಂದ್ರೆ, EC2 ಇನ್ಸ್ಟೆನ್ಸ್ ಲಿಸ್ಟ್ ಮಾಡುತ್ತೆ, ವಾಲ್ಯೂಮ್ಸ್ ಲಿಸ್ಟ್ ಮಾಡುತ್ತೆ, ಸ್ನ್ಯಾಪ್ಶಾಟ್ ಲಿಸ್ಟ್ ಮಾಡುತ್ತೆ, ಅಂಡ್ ಆಲ್ಸೋ ಡಿಲೀಟ್ ಆಗಿರೋ ವಾಲ್ಯೂಮ್ಸ್ಗೆ ಏನಾದ್ರೂ ಸ್ನ್ಯಾಪ್ಶಾಟ್ ಎಕ್ಸಿಸ್ಟ್ ಆಗ್ತಿದೆ ಚೆಕ್ ಮಾಡುತ್ತೆ. ಡಿಲೀಟ್ ಆಗಿರೋ ವಾಲ್ಯೂಮ್ಸ್ ಏನಾದ್ರು ಸ್ನ್ಯಾಪ್ಶಾಟ್ ಎಕ್ಸಿಸ್ಟ್ ಆದ್ರೆ AWS ಲ್ಯಾಂಬ್ಡಾ ವಿಲ್ ಡಿಲೀಟ್ ದಿಸ್ ಸ್ನ್ಯಾಪ್ಶಾಟ್ ಆಟೋಮ್ಯಾಟಿಕ್ಲಿ. ಆಟೋಮ್ಯಾಟಿಕ್ಲಿ AWS ಲ್ಯಾಂಬ್ಡಾ ವಿಲ್ ಡಿಲೀಟ್ ದಿಸ್ ಸ್ನ್ಯಾಪ್ಶಾಟ್. ಆ ತರ ನಾವು ಕೋಡ್ ಲಾಜಿಕ್ ಬರೀತೀವಿ. ಕೋಡ್ ಹೆಂಗ್ ಬರೀತಿದೀವಿ, ಪೈಥಾನ್ ನಮ್ಗೆ ಗೊತ್ತಿಲ್ಲ ಏನು, ನಾಟ್ ಟು ವರಿ. ಎನಿವೇಸ್ ಇಟ್ಸ್ ನಾಟ್ ಅ ಪೈಥಾನ್ ಕ್ಲಾಸ್. ನಾನು ನಿಮಗೆ ಪೈಥಾನ್ ಟೀಚ್ ಮಾಡಲ್ಲ, ಬಟ್ ನಿಮಗೆ ವರ್ಕ್ ಆಗ್ತಿದೆ ಕೋಡ್ ಅಂದ್ಬಿಟ್ಟು ಎವ್ರಿ ಪಾರ್ಟ್ ಆಫ್ ದ ಕೋಡ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರಾಪರ್ ಆಗಿ. ಸೊ ಡೋಂಟ್ ವರಿ ಅಬೌಟ್ ದಟ್. ದ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಲರ್ನ್ ಆರ್ ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಹೆಂಗೆ ಒಂದು ಸರ್ವರ್ ನಾವೇನು ಮೇಂಟೈನ್ ಮಾಡ್ದೇನೆ, ಏನು ಸರ್ವರ್ ಬಗ್ಗೆ ಯೋಚನೆ ಮಾಡ್ದೇನೆ AWS ಸರ್ವರ್ ಪಾರ್ಟ್ ನೋಡ್ಕೊಂಡು ನನ್ನ ರಿಕ್ವೈರ್ಮೆಂಟ್ ಏನು, ಕೋಡ್ ಒಂದು ಬರೆಯೋದಷ್ಟೇ. ಅದನ್ನ ಹೆಂಗ್ ಮಾಡ್ತಿದ್ದೀನಿ, ಹೆಂಗೆ ಫುಲ್ ಫಂಕ್ಷನ್ ವರ್ಕ್ ಆಗ್ತಿದೆ ಅಂತ ಅರ್ಥ ಮಾಡಿ ಸಾಕು. ದಟ್ ವಿಲ್ ಬಿ ಟುಡೇಸ್ ಅಜೆಂಡಾ ಆರ್ ದಟ್ ವಿಲ್ ಬಿ ಟುಡೇಸ್ ಟಾಸ್ಕ್. ಅಂಡ್ ಆಲ್ಸೋ ಆಮೇಲೆ ವೆನ್ಸ್ ವಿ ಆರ್ ಡನ್ ವಿತ್ ದ ಪ್ರಾಜೆಕ್ಟ್, ವಿಲ್ ಬಿ ಗೋಯಿಂಗ್ ಟು ದ ಫೋರ್ತ್ ಪಾರ್ಟ್, ಇಂಟರ್ವ್ಯೂ ಕ್ವಶನ್ಸ್. ಅದು ಕೂಡ ನೋಡೋಣ ಏನೇನು ಇಂಟರ್ವ್ಯೂ ಕ್ವಶನ್ಸ್ ಇದೆ, ಹೆಂಗೆ ನಾವು ಇಂಟರ್ವ್ಯೂ ಕ್ವಶನ್ಸ್ ನ ಆನ್ಸರ್ ಮಾಡಬೇಕು ಅಂತ ಕೂಡ. ದಟ್ಸ್ ಇಟ್. ಸೊ ಈಗ ಲೆಟ್ಸ್ ಗೆಟ್ ಇಂಟು AWS ಲ್ಯಾಂಬ್ಡಾ ಪಾರ್ಟ್. In this, as usual, I'll be creating a function. I'll be creating a from scratch. Scratch ಇಂದ ಕ್ರಿಯೇಟ್ ಮಾಡೋಣ ಫಂಕ್ಷನ್. ಫಂಕ್ಷನ್ ಹೆಸರು ಕೊಟ್ಟು ಬಂದ್ಬಿಟ್ಟು ವಿಲ್ ಟೇಕ್ ಇಟ್ ಆಸ್ ಸ್ಟೇಲ್
ಓಕೆ, ಸ್ಟೈಲ್ಗಿಂತ ವಿ ಕ್ಯಾನ್ ಹ್ಯಾವ್ ಇಟ್ ಅಸ್ ಸ್ನ್ಯಾಪ್ ಶಾಟ್ ಡಿಲೀಷನ್ ಅಂತ ಅಂದ್ಕೊಂಡು, ಸ್ನ್ಯಾಪ್ ಶಾಟ್ ಡಿಲೀಷನ್ ಅಂತ ಹೆಸರೇನಾದ್ರೂ ಕೊಡ್ಬೋದು, ನಿಮ್ ಇಷ್ಟ. ಸ್ನ್ಯಾಪ್ ಶಾಟ್ ಡಿಲೀಷನ್ ಅಂತ ಕೊಟ್ಟಿದ್ದೀನಿ. ರನ್ ಟೈಮ್ ಬಂದ್ಬಿಟ್ಟು ಪೈಥಾನ್ ಲ್ಯಾಂಗ್ವೇಜ್ ಅಲ್ಲಿ ನಾನು ಕೋಡ್ ಮಾಡ್ತಿದ್ದೀನಿ. ಸೊ ಪೈಥಾನ್ 3.1 ಇಲ್ಲಿ ತಗೋತೀನಿ. ಎಲ್ಲ ಡಿಫಾಲ್ಟ್ ಆಗಿ ಇಟ್ಟಿದ್ದೀನಿ, ನಾನು ಏನು ಚೇಂಜಸ್ ಮಾಡಿಲ್ಲ. ಲಾಸ್ಟ್ ಪಾರ್ಟ್ ಅಲ್ಲಿ ನಾನು ನಿಮ್ಗೆ ಪಬ್ಲಿಕ್ ವ್ಯೂ ತೋರ್ಸಕ್ಕೋಸ್ಕರ ಸಮ್ ಥಿಂಗ್ಸ್ ಲೈಕ್ ಫಂಕ್ಷನ್ ಎಲ್ಲ ಎನೇಬಲ್ ಮಾಡಿದ್ದೆ. ಇವಾಗ ಏನು ಮಾಡಲ್ಲ. ಐ ಹ್ಯಾವ್ ಜಸ್ಟ್ ಕ್ರಿಯೇಟೆಡ್, ಐ ಹ್ಯಾವ್ ಚೂಸನ್ ಆಥರ್ ಫ್ರಮ್ ಸ್ಕ್ರಾಚ್. ಹೆಸರು ಕೊಟ್ಟಿದ್ದೀನಿ ಫಂಕ್ಷನ್ ಸ್ನ್ಯಾಪ್ಶಾಟ್ ಡಿಲೀಷನ್ ಅಂತ, ಏನಾದ್ರು ಕೊಡ್ಬೋದು ನಿಮ್ ಇಷ್ಟ. ಲ್ಯಾಂಗ್ವೇಜ್ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆಯೋ ಆ ಲ್ಯಾಂಗ್ವೇಜ್ ತಗೊಳ್ಳಿ. ಮಲ್ಟಿಪಲ್ ಲ್ಯಾಂಗ್ವೇಜ್, .NET, ಜಾವಾ, Node.js, ಪೈಥಾನ್, ರೂಬಿ, Amazon Linux, ಏನಾದ್ರು. Python is one such easy to code, so I've taken Python. Click on create function. It will take some time in the background to create a function. ಇದರಲ್ಲಿ I'm doing it from scratch everything. Errors ಬರುತ್ತೆ. I'll even teach you how to solve the errors in this part. ಸೊ ಕರೆಕ್ಟ್ ಆಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ಏನಾಗ್ತಿದೆ ಅಂತ. ಬಿಕಾಸ್ ಡೈರೆಕ್ಟ್ ಆಗಿ ನಾನು ಕೋಡ್ ಕೊಟ್ಬಿಟ್ಟು ಅದು ರನ್ ಆಗೋದು ಡಸಂಟ್ ಮೇಕ್ ಸೆನ್ಸ್, ನೀವೇನು ಕಲಿಯಕ್ ಆಗಲ್ಲ. ಸೊ ನಾನು ಹ್ಯಾವ್ ಟೇಕನ್ ದ ರಾ ಕೋಡ್. ಎರರ್ಸ್ ಬಂದೇ ಬರುತ್ತೆ 100%. ನಮಗೆ ಹೆಂಗ್ ಸಾಲ್ವ್ ಮಾಡ್ತೀನಿ ಅಂತ ಒಂದು ಐಡಿಯಾ ತಗೊಳ್ಳಿ. ಓಕೆ, ಇಲ್ಲೇನೋ ಡಿಫಾಲ್ಟ್ ಫಂಕ್ಷನ್ ಇದೆ. ಈ ಫಂಕ್ಷನ್ ನನಗೆ ಬೇಡ, ನಾನೇನು ಕಾನ್ಫಿಗರೇಷನ್ ಆಗಲಿ ಏನು ಮುಟ್ಟಿಲ್ಲ. ಈಗ ನನ್ನ ಹತ್ರ ಒಂದು ಕೋಡ್ ಇದೆ. ಈ ಕೋಡ್ ಏನ್ ಮಾಡುತ್ತೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಆಸ್ ಆಫ್ ನೌ ಈ ಪಾರ್ಟ್ ಅಲ್ಲಿ ಲೆಟ್ಸ್ ಕಾಪಿ ಪೇಸ್ಟ್ ದಿಸ್ ಕೋಡ್ ಫಸ್ಟ್. ಐ ಆಮ್ ಜಸ್ಟ್ ಕಾಪಿ ಪೇಸ್ಟಿಂಗ್ ದ ಕೋಡ್, ಕಂಪ್ಲೀಟ್ ಕೋಡ್ ನ ಕಾಪಿ ಪೇಸ್ಟ್ ಮಾಡ್ತಿದ್ದೀನಿ. ಓಕೆ, ಇಲ್ಲಿ ನಿಮ್ಮ ಕಂಪ್ಲೀಟ್ ಕೋಡ್ ಎಂಡ್ ಟು ಎಂಡ್ ಕೋಡ್ ಇದೆ. ಏನ್ ಮಾಡ್ತಿದೆ ಏನು ಅಂತ ಇಲ್ಲಿ ಎಕ್ಸ್ಪ್ಲೇನ್, ಡೋಂಟ್ ಬರಿ. ಫಸ್ಟ್ ಫಂಕ್ಷನಾಲಿಟಿ ಹೆಂಗ್ ವರ್ಕ್ ಆಗುತ್ತೆ ನೋಡೋಣ. ಓಕೆ, ಈಗ ನಾನೇನ್ ಮಾಡ್ತೀನಿ, ಫಸ್ಟ್ ಡೆಪ್ಲಾಯ್ ಮಾಡ್ತೀನಿ. ಡೆಪ್ಲಾಯ್ ಅಂದ್ರೆ ಏನಂದ್ರೆ ನಥಿಂಗ್ ಬಟ್ ಸೇವ್ ಮಾಡ್ತಿದ್ದೀರಾ ಕೋಡ್ನ ಸೇವ್ ಮಾಡ್ತಿದ್ದೀರಾ. ಸಕ್ಸಸ್ಫುಲಿ ಅಪ್ಡೇಟ್ ದ ಫಂಕ್ಷನ್ ಸ್ನ್ಯಾಪ್ಶಾಟ್ ಡಿಲೀಷನ್ ಅಂತ ಬಂತು. ಓಕೆ, ಅಪ್ಡೇಟ್ ಆಗಿದೆ, ಎಲ್ಲ ಆಗಿದೆ. ಟೆಸ್ಟ್ ಮಾಡೋಣ ಈಗ, ವರ್ಕ್ ಆಗುತ್ತೆ ಇಲ್ಲ ಅಂತ ಟೆಸ್ಟ್ ಮಾಡೋಣ. ಡೈರೆಕ್ಟ್ ಆಗಿ ಇನ್ವೋಕ್ ಮಾಡ್ತೀನಿ. ಓಕೆ, ಏನ್ ಬರ್ತಿದೆ, ನೇಮ್ ಎರರ್, ಬೋಡೋ 3 is not, I think I have not copied the code. 1 minute, I haven't imported it, just a minute. ಓಕೆ, ಸೊ ನಾನು ಒಂದೊಂದು ಲೈನ್ ಮಿಸ್ ಮಾಡಿದ್ದೆ. ಇಲ್ಲಿ ಇಂಪೋರ್ಟ್ ಬೋಟೋ 3 ಅಂದ್ಬಿಟ್ಟು ಹ್ಯಾವ್ ಟು ಇಂಪೋರ್ಟ್ ದಟ್ ಪ್ಯಾಕೇಜ್. ಏನ್ ಮಾಡುತ್ತೆ ಬೋಟೋ 3, ಲೆಟ್ ಮಿ ನಾಟ್, ಐ ಹ್ಯಾವ್ ನಾಟ್ ಗಾಟ್ ಇಂಟು ದಟ್ ಪಾರ್ಟ್ ಯೆಟ್. ಲೆಟ್ ಮಿ ಗೆಟ್ ಇಂಟು ದಟ್. ಸೊ ಓಕೆ, ಈಗ ಈಗ ನಾನು ಇನ್ವೋಕ್ ಮಾಡಿದೆ. ಇನ್ವೋಕ್ ಮೇಲೆ ಹೋಗ್ತೀನಿ, ಇಂಪೋರ್ಟ್ ಬೋಟೋ 3 ಮಾಡಿ. ಇಲ್ಲೇನ್ ಬರ್ತಿದೆ, ಸ್ಟಾರ್ಟೆಡ್ 3 seconds ago, 4 seconds ago ಅಂತ ಬಂದು ಇಟ್ಸ್ ಗಿವಿಂಗ್ ಅನ್ ಎರರ್. ಏನ್ ಎರರು ಅಂದ್ರೆ, ವೆನ್ ಕಾಲಿಂಗ್ ದ ಡಿಸ್ಕ್ರೈಬ್ ಸ್ನ್ಯಾಪ್ಶಾಟ್ ಆಪರೇಷನ್ ಯು ಆರ್ ನಾಟ್ ಆಥರೈಸ್ಡ್ ಟು ಪರ್ಫಾರ್ಮ್ ದಿಸ್ ಆಪರೇಷನ್. ಆಥರೈಸ್ಡ್ ಅಂತ ಅಂದಿದ ತಕ್ಷಣ ಒನ್ ಥಿಂಗ್, ಆಥರೈಸೇಷನ್, ಅಥೆಂಟಿಕೇಶನ್ ಆ ತರ ಒಂದು ಪದ ನಿಮ್ಗೆ ಕೇಳಿಸ್ಕೊಂಡ್ರೆ ಸಮಥಿಂಗ್ ರಿಲೇಟೆಡ್ ಟು ಐ ಎಮ್ ಲ್ಯಾಂಬ್ಡಾ, ಸಾರಿ ಐ ಎಮ್ ಸರ್ವಿಸ್, ನಾಟ್ ಲ್ಯಾಂಬ್ಡಾ, ವೆರಿ ಸಾರಿ. ಐ ಎಮ್ ರೋಲ್, ಐ ಎಮ್ ಸರ್ವಿಸ್, ಏನೋ ಇಶ್ಯೂ ಇದೆ ಅಲ್ಲಿ. ಯಾಕಂದ್ರೆ ಅಥೆಂಟಿಕೇಶನ್ ಆಥರೈಸೇಷನ್ ಅಲ್ಲ, ಐ ಎಮ್ ಸರ್ವಿಸ್ ನೋಡ್ಬೋದು. ಸೊ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತಾಗ್ತದೆ. ಬಟ್ ಏನಾಗ್ತಿದೆ, ಲೆಟ್ ಮಿ ಗಿವ್ ಎನ್ ಓವರ್, ಐ ಕ್ರೆಡಿಟ್ ಟು ದಿಸ್ ಪಾರ್ಟ್. ಇಂಪೋರ್ಟ್ ಬೋಟೋ 3 ಮಾಡಬೇಕು. ಓಕೆ, ಏನಾಗುತ್ತೆ ಬೋಟೋ 3 ಅಂದ್ರೆ, ಇಟ್ಸ್ ಅ ಇಟ್ಸ್ ಅ ಲೈಬ್ರರಿ. ಬೋಟೋ 3 is the library which helps you to interact with AWS APIs. ನಾನು ನಿಮ್ಗೆ ಮೊನ್ನೆ API ಬಗ್ಗೆ ಒಂದು ಚಿಕ್ಕ ಐಡಿಯಾ ಕೊಟ್ಟೆ ಮೊನ್ನೆ, ಸ್ವಲ್ಪ ಟೈಮ್ ಇದೆ. API ಅಂದ್ರೆ ಏನು, ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್, ಹೆಲ್ಪ್ಸ್ ಯು ಟು ಇಂಟ್ರಾಕ್ಟ್ ವಿತ್ ದ ಬ್ಯಾಕ್ ಎಂಡ್ ಅಂತ ಹೇಳಿದೆ. ಸೊ ಈಗ ಏನಾಗ್ತಿದೆ ಬೋಟೋ 3 ಅಲ್ಲಿ ಅಂದ್ರೆ, ನಿಮ್ಗೆ AWS ಅಲ್ಲಿ ಆಬ್ವಿಯಸ್ಲಿ ಏನ್ ಬೇಕು, ಡೇಟಾ ಬೇಕು. ಅಣ್ಣ ಏನ್ ಹೇಳಿದೆ ನಿಮ್ಗೆ, ಯಾವ EC2 ರನ್ ಆಗ್ತಿದೆ, ಯಾವ ಅದ್ರ ಜೊತೆ ಅಸೋಸಿಯೇಟ್ ಆಗಿರೋ ವಾಲ್ಯೂಮ್ಸ್ ಏನೇನಿದೆ, ಏನೇನ್ ಸ್ನ್ಯಾಪ್ ಶಾಟ್ಸ್ ಇದೆ, ಸೊ ಎವ್ರಿಥಿಂಗ್ ಅದು ಟ್ರ್ಯಾಕ್ ಮಾಡ್ಬೇಕಲ್ಲ. ಸೊ ಅದನ್ನ ಲಿಸ್ಟ್ ಮಾಡ್ಬೇಕಂದ್ರೆ AWS ಒಳಗೆ ಡೇಟಾ ಇದೆ, ಅದರದ್ದು ಎಂಡ್ ಟು ಎಂಡ್ ಡೇಟಾ ಇದೆ. ಏನೇನ್ ಈಗ ನನ್ನ ಸಿಸ್ಟಮ್ ಅಲ್ಲಿ ಏನೇನ್ ಡೇಟಾ, ಏನೇನ್ EC2 ರನ್ ಆಗ್ತಿದೆ, ಏನೇನ್ ಸ್ನ್ಯಾಪ್ ಶಾಟ್ಸ್ ಕ್ರಿಯೇಟ್ ಆಗಿದೆ, ಎಲ್ಲ ಡೇಟಾ ಇರೋದು AWS ಹತ್ರ. ಸೊ ನಾವ್ ಏನ್ ಮಾಡ್ತಿದೀವಿ, ಬೋಟೋ 3 ಲೈಬ್ರರಿ ಯೂಸ್ ಮಾಡ್ತಿದ್ರೆ
ಎ ಡಬ್ಲ್ಯೂ ಎಸ್ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ದೀನಿ. ಎ ಡಬ್ಲ್ಯೂ ಎಸ್ ಬ್ಯಾಕ್ ಎಂಡ್ ಜೊತೆ ಇಂಟ್ರಾಕ್ಟ್ ಮಾಡಿ ನನಗೆ ಯಾವ ಇನ್ಸ್ಟಿಟ್ಯೂಷನ್ ರನ್ ಆಗ್ತಿದೆ ಕೊಡು ಡೇಟಾ, ಯಾವ ವಾಲ್ಯೂಮ್ಸ್ ಇದೆ ಡೇಟಾ ಕೊಡು, ಯಾವ ಸ್ನ್ಯಾಪ್ಶಾಟ್ ಇದೆ ಡೇಟಾ ಕೊಡು ಅಂತ. ವಿ ಆರ್ ಇಂಟ್ರಾಕ್ಟಿಂಗ್ ವಿತ್ ದ ಎ ಡಬ್ಲ್ಯೂ ಎಸ್ ಬ್ಯಾಕ್ ಎಂಡ್ ಅಂಡ್ ಟೇಕಿಂಗ್ ಆಲ್ ದ ಡೇಟಾ ಅಷ್ಟೇ. ಸೊ ಈಗ ನಾವೇನ್ ಮಾಡ್ಬೇಕಂದ್ರೆ ಎ ಡಬ್ಲ್ಯೂ ಜೊತೆ ಇಂಟ್ರಾಕ್ಟ್ ಆಗ್ಬೇಕಂದ್ರೆ, ಎ ಡಬ್ಲ್ಯೂ ಜೊತೆ ಇಂಟ್ರಾಕ್ಟ್ ಆಗಿ ನಮ್ಗೆ ಅದೆಲ್ಲ ಡೇಟಾ ಕೊಡ್ಬೇಕಲ್ಲ, ಅದಕ್ಕೆ ಪರ್ಮಿಷನ್ ಬೇಕು. ಬಿಕಾಸ್ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ಏನ್ ಮಾಡ್ತಿದೆ ಈಗ, ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ಹೋಗಿ ತನ್ನ ಎ ಡಬ್ಲ್ಯೂ ಎಸ್ ಬ್ಯಾಕ್ ಎಂಡ್ ಅಲ್ಲಿ ಲ್ಯಾಂಬ್ಡಾ ಫಂಕ್ಷನ್ ಏನ್ ಮಾಡ್ತಿದೆ, ಬ್ಯಾಕ್ ಎಂಡ್ ಅಲ್ಲಿ ಹೋಗಿ ಡೇಟಾ ತಗೊಂಬರ ಟ್ರೈ ಮಾಡ್ತಿದೆ. ಬಟ್ ಎ ಡಬ್ಲ್ಯೂ ಎಸ್ ಅವ್ರು ಬಿಡ್ತಿಲ್ಲ, ಬಿಕಾಸ್ ಅದು ಅನ್ನೋನ್ ಸರ್ವಿಸ್. ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ನನಗೆ, ಬೈ ಡಿಫಾಲ್ಟ್ ಎ ಡಬ್ಲ್ಯೂ ಎಸ್ ಅಲ್ಲಿ ಯಾವ್ದೇ ಒಂದ್ ಸರ್ವಿಸ್ ಇನ್ನೊಂದ್ ಜೊತೆ ಸರ್ವಿಸ್ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕಂದ್ರೆ ಪರ್ಮಿಷನ್ ಅಟ್ಯಾಚ್ ಮಾಡ್ಲೇಬೇಕು, ರೋಲ್ ಅಟ್ಯಾಚ್ ಮಾಡ್ಲೇಬೇಕು. ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ನಿಮ್ಮ ಡೈನಮೋ ಡಿ ಬಿ ಡೇಟಾಬೇಸ್ ಅಂತ ಬರುತ್ತೆ ಎ ಡಬ್ಲ್ಯೂ ಎಸ್. ಅದ್ರಲ್ಲಿ ಹೋಗಿ ಏನೋ ಡೇಟಾ ಸ್ಟೋರ್ ಮಾಡ್ಬೇಕು ಅಂತ ಅನ್ಕೊಳ್ಳಿ, ಪರ್ಮಿಷನ್ ಬೇಕು. ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾಗೆ ಇನ್ನೊಂದು ಎ ಡಬ್ಲ್ಯೂ ಎಸ್ ಸರ್ವಿಸ್ ಜೊತೆ ಮಾತಾಡಕ್ಕೆ, ಅಥವಾ ಒಂದ್ ಎ ಡಬ್ಲ್ಯೂ ಎಸ್ ಸರ್ವಿಸ್ ಇನ್ನೊಂದು ಎ ಡಬ್ಲ್ಯೂ ಎಸ್ ಸರ್ವಿಸ್ ಜೊತೆ ಇಂಟರಾಕ್ಟ್ ಮಾಡ್ಬೇಕಂದ್ರೆ ಪರ್ಮಿಷನ್ ಇರಲೇಬೇಕು, ರೋಲ್ಸ್ ಅಟ್ಯಾಚ್ ಆಗಿರ್ಲೇಬೇಕು. ಆವಾಗ್ಲೇ ಒಂದು ಸರ್ವಿಸ್ ಎ ಡಬ್ಲ್ಯೂ ಸರ್ವಿಸ್ ಇನ್ನೊಂದು ಎ ಡಬ್ಲ್ಯೂ ಸರ್ವಿಸ್ ಜೊತೆ ಇಂಟರಾಕ್ಟ್ ಮಾಡಬಹುದು. ನಮ್ ಯೂಸ್ ಕೇಸ್ ಅಲ್ಲಿ ಏನಾಗ್ತಿದೆ, ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ವಿಚ್ ಇಸ್ ಒನ್ ಆಫ್ ದ ಎ ಡಬ್ಲ್ಯೂ ಎಸ್ ಸರ್ವಿಸ್, ಇಟ್ ಇಸ್ ಟ್ರೈಂಗ್ ಟು ಇಂಟರಾಕ್ಟ್ ವಿತ್ ದ ಬ್ಯಾಕ್ ಎಂಡ್ ಆಫ್ ಎ ಡಬ್ಲ್ಯೂ ಎಸ್ ಅಂಡ್ ಟ್ರೈಂಗ್ ಟು ಫೆಚ್ ಸಮ್ ಡೇಟಾ. ವಾಟ್ ಡೇಟಾ? ಅದೇ ಯಾವ ಇನ್ಸಿಡೆನ್ಸಸ್ ಇದೆ, ಯಾವ ವಾಲ್ಯೂಮ್ ಇದೆ, ಆ ಡೇಟಾ ಫೆಚ್ ಮಾಡಕ್ ಟ್ರೈ ಮಾಡ್ತಿದೆ. ಬಟ್ ಅದಕ್ಕೆ ಎರರ್ ಬರ್ತಿದೆ, ಯಾಕೆ? ಪರ್ಮಿಷನ್ ಇಲ್ಲ ಅಷ್ಟೇ. ಸೊ ಈಗ ಪರ್ಮಿಷನ್ ಹೆಂಗ್ ಫಿಕ್ಸ್ ಮಾಡೋದು ನೋಡೋಣ. ಏನೇನ್ ಪರ್ಮಿಷನ್ ಕೊಡಬೇಕು ಅದು ನೋಡೋಣ. ಗೆಟಿಂಗ್ ಬ್ಯಾಕ್ ಟು ದಿಸ್, ಒನ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ನಿಮ್ಗೆ ಹೇಳ್ಬೇಕಾದ್ರೆ ಇದರಲ್ಲಿ, ಈ ಎರರ್ ಫಿಕ್ಸ್ ಮಾಡೋಣ. ಓಕೆ, ನೀವು ಇಲ್ಲಿ ಕಾನ್ಫಿಗರೇಷನ್ ಹೋಗ್ಬಿಟ್ಟು ನಿಮ್ಗೆ ಟೈಮ್ ಔಟ್ ಅಂತ ಟೈಮ್ ಔಟ್, ಜನರಲ್ ಕಾನ್ಫಿಗರೇಷನ್ ಟೈಮ್ ಔಟ್. ಈ ಟೈಮ್ ಔಟ್ ಇದೆಯಲ್ಲ, ಟೈಮ್ ಔಟ್ ಇಸ್ ಒನ್ ಸಚ್ ಥಿಂಗ್ ವಿಚ್ ಆಲ್ವೇಸ್ ಗಿವ್ಸ್ ಅನ್ ಇಶ್ಯೂ. ಅಂದ್ರೆ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ಎಷ್ಟು ಸೆಕೆಂಡ್ ಓಡಬೇಕು ಅಂತ ಟೈಮ್ ಔಟ್ ಸ್ಪೆಸಿಫೈ ಮಾಡ್ತಿದೆ. ವಾಟ್ ಐ ಆಮ್ ಡೂಯಿಂಗ್ ಫಾರ್ ನೌ, ಆಸ್ ಆಫ್ ನೌ ಐ ಆಮ್ ಡೂಯಿಂಗ್ ಇಟ್ ಫಾರ್ 10 seconds. ಅಂದ್ರೆ ಏನು? ಐ ಆಮ್ ಗಿವಿಂಗ್ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ 10 seconds ಆಫ್ ಟೈಮ್. ನೀನ್ ಎಕ್ಸಿಕ್ಯೂಟ್ ಮಾಡು ನಿನ್ ಫಂಕ್ಷನ್ ನ, ನಿನ್ ಕೆಲಸ 10 ಸೆಕೆಂಡ್ ಅಲ್ಲಿ ರನ್ ಮಾಡಕ್ ಟ್ರೈ ಮಾಡು ಅಂತ ಟೈಮ್ ಕೊಡ್ತಿದ್ದೀನಿ. ಓಕೆನಾ? ಮುಂಚೆ 3 ಸೆಕೆಂಡ್ ಅಷ್ಟೇ ಇತ್ತು. ಒಂದು ಕೋಡು 3 ಸೆಕೆಂಡ್ ಅಲ್ಲಿ ರನ್ ಆಗಿ ಟಕ್ ಅಂತ ನಮ್ಮ ರಿಕ್ವೈರ್ಮೆಂಟ್ಸ್ ಮ್ಯಾಚ್ ಮಾಡಿ ಸ್ವಲ್ಪ ಕಷ್ಟ. ಸೊ ಅದಕ್ಕೆ ಜನರಲಿ ನಾನೀಗ 10 seconds ಅಂತ ಟೈಮ್ ಔಟ್ ಕೊಡ್ತಿದ್ದೀನಿ. ಅದಕ್ಕೆ ಒಂದು 10 ಸೆಕೆಂಡ್ ಟೈಮ್ ಕೊಡ್ತಿದ್ದೀನಿ, ಎಕ್ಸಿಕ್ಯೂಟ್ ಮಾಡಿ ಕೆಲಸ ಮಾಡು ಅಂತ. ಸೊ ಇದೊಂದು ರಿಕ್ವೈರ್ಮೆಂಟ್ ಇದೆ, ಇದನ್ನ ಸೇವ್ ಮಾಡು, 10 seconds ಅಂತ ಮಾಡಿ ಸೇವ್ ಮಾಡು, ಮುಗೀತು. ನಥಿಂಗ್ ಬಟ್ ಟೈಮ್ ಔಟ್ ಟೈಮ್ ಸೆಕೆಂಡ್ ಕೊಡ್ತೀನಿ. ಈಗ ನಾನು ನಿಮ್ಗೆ ಏನ್ ಹೇಳಿದೆ, ಪರ್ಮಿಷನ್ ಇಶ್ಯೂ ಇದೆ. ಅಂದ್ರೆ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾಗೆ ಪರ್ಮಿಷನ್ ಇಲ್ಲ. ಏನೇನ್ ಪರ್ಮಿಷನ್ ಇಲ್ಲ ನೋಡೋಣ. ಸೊ ಈಗ ಪರ್ಮಿಷನ್ ಬಂದಾಗ ಇಲ್ಲಿ ರೋಲ್ ಇದೆ, ಈ ರೋಲ್ಗೆ ಪಾಲಿಸೀಸ್ ಅಟ್ಯಾಚ್ ಮಾಡ್ಬೇಕು. ಈಗ ಪಾಲಿಸಿ ಅಂದ್ರೆ ಏನು? ಪಾಲಿಸಿ ಇಸ್ ನಥಿಂಗ್ ಬಟ್ ಏನೇನ್ ಪರ್ಮಿಷನ್ ಇದೆ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾಗೆ ಮಾಡಕ್ ಆಗದೆ ಇರೋದು ಅಂತ ಡಿಫೈನ್. 1 minute. ಓಕೆ, ಇಲ್ಲಿ ಬಂದಿ ನೋಡಿ, ಈ ಪೇಜ್ ಅಲ್ಲಿ ಬಂದಿದ್ದೀನಿ. ದಿಸ್ ಇಸ್ ದ ಐ ಎಮ್ ರೋಲ್ ಪೇಜ್ ಅಲ್ಲಿ ಬಂದಿದ್ದೀನಿ. ಈಗ ನಾನೇನ್ ಮಾಡ್ತೀನಿ, ಇದಕ್ಕೆ ಸ್ವಲ್ಪ ಪರ್ಮಿಷನ್ಸ್ ಆಡ್ ಮಾಡಿ ಅಟ್ಯಾಚ್ ಪಾಲಿಸೀಸ್ ಮೇಲೆ ಹೋಗ್ತೀನಿ. ಇಲ್ಲಿ ಮಲ್ಟಿಪಲ್ ಪಾಲಿಸಿ ಇದೆ. ನಮಗ್ ಬೇಕಾಗಿರೋ ಪಾಲಿಸಿ ಇಲ್ಲಿ ಇಲ್ಲ, ಯಾಕಂದ್ರೆ ನಮಗೆ ಸರ್ಟನ್ ರಿಕ್ವೈರ್ಮೆಂಟ್ಸ್ ಇದೆ. ಆ ರಿಕ್ವೈರ್ಮೆಂಟ್ಸ್ ಆಗಿರೋ ಪಾಲಿಸಿ ಇದರಲ್ಲಿ ಇಲ್ಲ ಆಬ್ವಿಯಸ್ಲಿ. ಮೇ ಬಿ ನೋಡಿ, ಸ್ನ್ಯಾಪ್ಶಾಟ್ ಅಲ್ಲಿ ಬರೀ EC2 VS ಈ ತರ ಸ್ನ್ಯಾಪ್ಶಾಟ್ ನಮ್ಗೆ ಬೇಕಾಗಿರೋದು, ಇದ್ರಲ್ಲಿ ಪಾಲಿಸಿ ಇಲ್ಲ. ಸೊ ನಾವೇನ್ ಮಾಡ್ಬೇಕು, ಕಸ್ಟಮ್ ಪಾಲಿಸಿ ಕ್ರಿಯೇಟ್ ಮಾಡ್ಬೇಕು. ಕಸ್ಟಮ್ ಪಾಲಿಸಿ ಹೆಂಗ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂದ್ರೆ, ರೋಲ್ಸ್ ಹೋಗ್ತೀನಿ, ಇಲ್ಲಿ ಪಾಲಿಸೀಸ್ ಮೇಲೆ ಹೋಗ್ತೀನಿ, ರೋಲ್ಸ್ ಬಂದೆ, ಇಲ್ಲಿ ಪಾಲಿಸೀಸ್ ಮೇಲೆ ಬಂದೆ, ಕ್ರಿಯೇಟ್ ಪಾಲಿಸಿ ಮೇಲೆ ಹೋಗ್ತಿದ್ದೆ. ನನಗೆ ಏನೇನ್ ಪರ್ಮಿಷನ್ ಬೇಕೋ ನಾನು ಲ್ಯಾಂಬ್ಡಾ ಮಾಡೋ ತರ ಪರ್ಮಿಷನ್, ನಾನು ಲ್ಯಾಂಬ್ಡಾಗೆ ಏನೇನ್ ಪರ್ಮಿಷನ್ ಕೊಡ್ಬೇಕೋ ಅವೆಲ್ಲ ಪರ್ಮಿಷನ್ ಅಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಈಗ ಲ್ಯಾಂಬ್ಡಾ ಯಾವ ಸರ್ವಿಸ್ ನ ಹಿಟ್ ಮಾಡ್ತಿರೋದು, ಲ್ಯಾಂಬ್ಡಾ? ಒಂದ್ ನಿಮಿಷ ಹೇಳಿ, ಲೆಟ್ ಮಿ ಶೋ ದಟ್. ಈಗ ನಾನು ನಿಮ್ಗೆ ಸ್ನ್ಯಾಪ್ ಶಾಟ್ ವಾಲ್ಯೂಮ್ಸ್ ಎಲ್ಲ ಹೇಳಿದೆ ತಾನೆ, ಯಾವ್ದ್ರಲ್ಲಿ ಇದಾವಲ್ಲ ಎಲ್ಲ ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ?
EC2 ಇನ್ಸ್ಟೆನ್ಸ್. ವಿ ಆರ್ ಸ್ಪೀಕಿಂಗ್ ವಿತ್ ಆಲ್ ವಿತ್ ರೆಸ್ಪೆಕ್ಟ್ EC2 ಇನ್ಸ್ಟೆನ್ಸ್. ನಾನು ಏನ್ ಹೇಳ್ತಿದ್ದೀನಿ, ಯಾ ರನ್ ಆಗ್ತಿದೆ ಇನ್ಸ್ಟೆನ್ಸ್ ಅದು ಡೇಟಾ ತಗೊಂಬ. ಯಾ ಅಟ್ಯಾಚ್ ಆಗಿರೋ ವಾಲ್ಯೂಮ್ಸ್, ಈ ಇನ್ಸ್ಟೆನ್ಸ್ಗೆ ಅಟ್ಯಾಚ್ ಆಗಿರೋ ವಾಲ್ಯೂಮ್ಸ್ ಅದ್ರ ಡೇಟಾ ತಗೊಂಬ. ಸ್ನ್ಯಾಪ್ ಶಾಟ್ಸ್, ನೋಡಿ ಇಲ್ಲಿ ಸ್ನ್ಯಾಪ್ ಶಾಟ್ ಅಂತಿದೆ, ಇಲ್ಲಿ ಸ್ನ್ಯಾಪ್ ಶಾಟ್ಸ್ ಇದೆ. ಸ್ನ್ಯಾಪ್ ನಾನು ಅದು ಕ್ರಿಯೇಟ್ ಮಾಡಿದೆ ಈಗ. ಸ್ನ್ಯಾಪ್ ಶಾಟ್ ಇದೆ ಬರ ತಗೊಂಬ. ಸೊ ಬೇಸಿಕ್ಲಿ ನನ್ನ AWS ಲ್ಯಾಂಬ್ಡಾ EC2 ಇನ್ಸ್ಟೆನ್ಸ್ ಅಪ್ಲಿಕೇಶನ್ ಜೊತೆ ಇಂಟ್ರಾಕ್ಟ್ ಆಗ್ತಿದೆ. ಬಿಕಾಸ್ ಅದಕ್ಕೆ EC2 ಇನ್ಸ್ಟೆನ್ಸ್ ರಿಲೇಟೆಡ್ ಡೇಟಾ ತಾನೇ ತಗೊಂಡ್ಬರ್ಬೇಕು. ವಾಲ್ಯೂಮ್ ಆಗಲಿ, ಸ್ನ್ಯಾಪ್ ಶಾಟ್ಸ್ ಆಗಲಿ, ರನ್ನಿಂಗ್ ಇನ್ಸ್ಟೆನ್ಸಸ್ ಆಗಲಿ, ಎಲ್ಲ EC2 ರಿಲೇಟೆಡ್. ಸೊ ಇದ್ರ ಡೇಟಾ ತರಬೇಕಲ್ಲ. ಸೊ ನಾವು ಇಲ್ಲಿ ಕ್ರಿಯೇಟ್ ಪಾಲಿಸಿ ಮಾಡ್ತಿರುವಾಗ ಚೂಸ್ ಸರ್ವಿಸ್, ಯಾವ ಸರ್ವಿಸ್ ಮೇಲೆ ನೀನ್ ಆಕ್ಷನ್ಸ್ ನ ಕೊಡಬೇಕು ಅಂತ ಕೇಳ್ತಿದೆ. ಹಿಯರ್ ವಿ ಕ್ಯಾನ್ ಸೆಲೆಕ್ಟ್ EC2. EC2 ಜೊತೆ ನನ್ನ AWS ಲ್ಯಾಂಬ್ಡಾ ಇಂಟ್ರಾಕ್ಟ್ ಮಾಡಬೇಕು. ನಂಗೆ ಸರ್ಟನ್ ಪರ್ಮಿಷನ್ಸ್ ಬೇಕು. ಏನ್ ತರ ಪರ್ಮಿಷನ್ ಬೇಕು ನಿನಗೆ ಅಂತ ಕೇಳಿದಾಗ ಜಸ್ಟ್ ಮೇಕ್ ಅ ನೋಟ್ ಆಫ್ ಇಟ್. ಈ 4 ಪರ್ಮಿಷನ್ಸ್ ನ ಕೊಟ್ರೆ ವೆರಿ ಸಿಂಪಲ್. ನಾನು ನಿಮ್ಗೆ ಆಡ್ ಮಾಡ್ಕೊಂಡು ಹೇಳ್ತೀನಿ ಏನು ಅಂತ. ಲೋಡ್ ಆಗ್ತದೆ ಜಸ್ಟ್. ಓಕೆ ನೋಡಿ, ಇಲ್ಲಿ ನಮಗೆ ಒಂದು ಫಸ್ಟ್ ಪಾಲಿಸಿ ವಿಚ್ ವಿ ನೀಡ್ ಇಸ್, ಇಲ್ಲಿ ನಾವು ಬೇಕಾದ್ರೆ ಎಲ್ಲ ಪರ್ಮಿಷನ್ ಕೊಟ್ಬಿಡ್ಬೋದು. ಆಲ್ EC2 ಆಕ್ಷನ್ಸ್ ಕೊಟ್ಬಿಟ್ರೆ ಎಲ್ಲ ಆಗುತ್ತೆ. ನಾವು ಸಪರೇಟ್ ಆಗಿ ಇಲ್ಲಿ ಬಂದು ಒಂದೊಂದು ಪರ್ಮಿಷನ್ ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಜನರಲಿ ವಾಟ್ ವಿ ಡೂ ಇಸ್ ದಟ್ ವಿ ಪ್ರಿಫರ್ ಲೀಸ್ಟ್ ಪ್ರಿವಿಲೇಜ್. ನಾವ್ ಯಾರೇ ರೋಲ್ಗೆ ಅಥವಾ ಏನೇ ಕೊಡೋದಿದ್ರು ವಿ ಆಲ್ವೇಸ್ ಶುಡ್ ಗಿವ್ ಕಮ್ಮಿ ಲಿಟಲ್ ಪರ್ಮಿಷನ್. ಲೀಸ್ಟ್ ಪ್ರಿವಿಲೇಜ್ ಪಾಲಿಸಿನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಯೂಸ್ ಮಾಡ್ಬೇಕು ಯಾವಾಗ. ಸುಮ್ಮನೆ ಈಗ ಆಲ್ EC2 ಆಕ್ಷನ್ಸ್ ಕೊಟ್ಬಿಡೋದು ಈಸಿ, ಈಗ 2 ನಿಮಿಷದಲ್ಲಿ ಕೋಡ್ ಮುಗ್ದೋಗುತ್ತೆ, ವರ್ಕ್ ಆಗ್ಬಿಡುತ್ತೆ. ಬಟ್ ದಟ್ಸ್ ನಾಟ್ ದ ಯೂಸ್ ಕೇಸ್. ನೀವು ಒಂದು ಡೆವಾಪ್ಸ್ ಇಂಜಿನಿಯರ್ ಆಗಿ ಅಥವಾ ಕ್ಲೌಡ್ ಇಂಜಿನಿಯರ್ ಆಗಿ ಯಾರೇ ಒಬ್ರಿಗೆ ಆಕ್ಸೆಸ್ ಕೊಡ್ತಿರುವಾಗ್ಲೂ ಆಲ್ವೇಸ್ ಪ್ರಿಫರ್ ಟು ಗಿವ್ ಲೀಸ್ಟ್ ಪ್ರಿವಿಲೇಜ್. ಅವ್ನ ಕೆಲಸ ಆಗ್ಬೇಕು, ಬಟ್ ಆದಷ್ಟು ಕಮ್ಮಿ ಆಕ್ಸೆಸ್ ಕೊಡೋ ಅವ್ರಿಗೆ. ಎಕ್ಸಾಂಪಲ್, ಈಗ ಯಾರೋ ಒಬ್ರು ಬಂದು ನಿಮ್ಮ ಅಪ್ಲಿಕೇಶನ್ ಬರೇ ಓದ್ಬೇಕು, ಅವನು ನೋಡ್ಬೇಕಷ್ಟೇ. ಗಿವ್ ಹಿಮ್ ಓನ್ಲಿ ರೀಡ್ ಆಕ್ಸೆಸ್. ವೈ ವಿಲ್ ಗಿವ್ ಹಿಮ್ ರೈಟ್ ಆಕ್ಸೆಸ್ ಆಲ್ಸೋ? ಈಗ ಎಕ್ಸಾಂಪಲ್, ಯಾರೋ ಒಬ್ಬನಿಗೆ ರೀಡ್ ಅಂಡ್ ರೈಟ್ ಆಕ್ಸೆಸ್ ಬೇಕು ಅಂದ್ರೆ ಅವ್ನ ಅಪ್ಲಿಕೇಶನ್ ನೋಡ್ಬೇಕು, ಅಪ್ಲಿಕೇಶನ್ ಸ್ವಲ್ಪ ಚೇಂಜಸ್ ಇದ್ರು ಮಾಡ್ಬೇಕು. ಓಕೆ, ಗಿವ್ ಹಿಮ್ ರೀಡ್ ಅಂಡ್ ರೈಟ್ ಆಕ್ಸೆಸ್. ವೈ ವಿಲ್ ಗಿವ್ ಹಿಮ್ ಅಡ್ಮಿನ್ ಆಕ್ಸೆಸ್? ಅಡ್ಮಿನ್ ಡಿಲೀಟ್ ಮಾಡ್ಬೋದು, ಎಲ್ಲ ಆಕ್ಸೆಸ್ ಇರುತ್ತೆ. ಸೊ ಆಲ್ವೇಸ್ ಪ್ರಿಫರ್ ಒನ್ ಥಿಂಗ್, ವೆನ್ ಯು ಆರ್ ಗಿವಿಂಗ್ ಪರ್ಮಿಷನ್ಸ್ ಆಲ್ವೇಸ್ ಟ್ರೈ ಟು ಗಿವ್ ದ ಲೀಸ್ಟ್ ಬೇರಬಲ್ ಪರ್ಮಿಷನ್. ಆದಷ್ಟು ಕಮ್ಮಿ ಪರ್ಮಿಷನ್ ಮಾತ್ರ ಕೊಡಿ ಅವರು. ಓಕೆ, ಒಂದೇನು ಹೇಳಿದೆ, ನನಗೆ ಡಿಸ್ಕ್ರೈಬ್ ಸ್ನ್ಯಾಪ್ಶಾಟ್ಸ್ ಅಂತ ಒಂದಿದೆ, ಅದನ್ನ ಸೆಲೆಕ್ಟ್ ಮಾಡ್ಬೋದು. ಬಿಕಾಸ್ ನನಗೆ ಡಿಸ್ಕ್ರೈಬ್ ಆಗಬೇಕು, ಯಾವ ಸ್ನ್ಯಾಪ್ಶಾಟ್ ಇದೆ ಅಂತ ಗೊತ್ತಾಗ್ಬೇಕು ನನಗೆ. ಒಂದು ನೆಕ್ಸ್ಟ್ ಡಿಲೀಟ್ ಸ್ನ್ಯಾಪ್ಶಾಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಡಿಲೀಟ್ ಸ್ನ್ಯಾಪ್ಶಾಟ್ ಇಲ್ಲಿದೆ. ಡಿಲೀಟ್ ಸ್ನ್ಯಾಪ್ಶಾಟ್ ಯಾಕೆ ಡಿಲೀಟ್ ಸ್ನ್ಯಾಪ್ಶಾಟ್ ಬೇಕು? ಏನ್ ಮಾಡುತ್ತೆ AWS ಲ್ಯಾಂಬ್ಡಾ? EC2 ಇನ್ಸ್ಟೆನ್ಸ್ ಹೋಗುತ್ತೆ, ಇಟ್ ವಿಲ್ ಲಿಸ್ಟ್ ಆಲ್ ದ ವಾಲ್ಯೂಮ್ಸ್, ಸ್ನ್ಯಾಪ್ಶಾಟ್ಸ್, ಅಂಡ್ ಇಟ್ ವಿಲ್ ಚೆಕ್ ಯಾವ್ದಾದ್ರೂ ಡಿಲೀಟ್ ಆಗಿರೋ ವಾಲ್ಯೂಮ್ಗೆ ಸ್ನ್ಯಾಪ್ಶಾಟ್ ಇನ್ನೂ ಇದೆಯಾ. ಇನ್ ಕೇಸ್ ಡಿಲೀಟ್ ಆಗಿರೋ ವಾಲ್ಯೂಮ್ಗೆ ಸ್ನ್ಯಾಪ್ಶಾಟ್ ಇನ್ನೂ ಎಕ್ಸಿಸ್ಟ್ ಆಗ್ತಿದ್ರೆ ಆ ಸ್ನ್ಯಾಪ್ಶಾಟ್ ಡಿಲೀಟ್ ಮಾಡ್ಬೇಕು. ಸೊ ಅದಕ್ಕೆ ಏನ್ ಬೇಕು AWS ಲ್ಯಾಂಬ್ಡಾಗೆ? ಡಿಲೀಟ್ ಸ್ನ್ಯಾಪ್ಶಾಟ್ ಮಾಡೋ ಪರ್ಮಿಷನ್ ಬೇಕು. ಅದಕ್ಕೆ ನಾನು ಸ್ನ್ಯಾಪ್ಶಾಟ್ ಡಿಲೀಟ್ ಮಾಡೋ ಪರ್ಮಿಷನ್ ಕೊಡ್ತಿದ್ದೀನಿ. ಆಯ್ತು, ನೆಕ್ಸ್ಟ್ ಇವೆರಡು ಪರ್ಮಿಷನ್ ಕೊಟ್ಟಿದ್ದೀನಿ, ಆಲ್ ಆಯ್ತು. ಓಕೆ, ಇನ್ನೂ ಪರ್ಮಿಷನ್ ಕೊಡೋದಿದೆ ನಮಗೆ. ಏನೇನು ಪರ್ಮಿಷನ್ ಕೊಡಬೇಕು? ಸೆಲೆಕ್ಟೆಡ್ ಒನ್. ಓಕೆ, ನಾನು ನೆಕ್ಸ್ಟ್ ಇನ್ನೊಂದು ಪರ್ಮಿಷನ್ ಕೊಡ್ಬೇಕಂದ್ರೆ ಏನ್ ಹೇಳಿದೆ? ಡಿಸ್ಕ್ರೈಬ್ EC2 ಇನ್ಸ್ಟೆನ್ಸ್. EC2 ಇನ್ಸ್ಟೆನ್ಸ್ ನನ್ನ ಸಿಸ್ಟಮ್ ಅಲ್ಲಿ ಇದೆ, ನನ್ನ ಸಿಸ್ಟಮ್ ಅಲ್ಲಿ EC2 ಇನ್ಸ್ಟೆನ್ಸ್ ಇದೆ ಅಂತ ಗೊತ್ತಾಗ್ಬೇಕಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಡಿಸ್ಕ್ರೈಬ್ ಮಾಡ್ಬೇಕು, ಅದು ಲಿಸ್ಟ್ ಮಾಡ್ಬೇಕು ನನಗೆ. ಸೊ ಅದಕ್ಕೆ ಡಿಸ್ಕ್ರೈಬ್ ಇನ್ಸ್ಟೆನ್ಸಸ್, ಸ್ಪೇಸ್ ಇರಲ್ಲ ನೋಡಿ, ಇಲ್ಲಿ ಡಿಸ್ಕ್ರೈಬ್ ಇನ್ಸ್ಟೆನ್ಸಸ್. ಇದೇನ್ ಮಾಡುತ್ತೆ? ಏನಾದ್ರೂ ಈ ಪರ್ಮಿಷನ್ ನಾನು ನನ್ನ AWS ಲ್ಯಾಂಬ್ಡಾ ಕೊಟ್ರೆ ಇಟ್ ವಿಲ್ ಬಿ ಹ್ಯಾವಿಂಗ್ ದ ಪವರ್ ಆಫ್ ಲಿಸ್ಟಿಂಗ್ ಆಲ್ ದ EC2 ಇನ್ಸ್ಟೆನ್ಸ್ ಅವೈಲಬಲ್ ಇನ್ ಮೈ ಸಿಸ್ಟಮ್. ನಾನು ಈ ಪರ್ಮಿಷನ್ ನನ್ನ AWS ಲ್ಯಾಂಬ್ಡಾ ಕೊಟ್ರೆ ಇಟ್ ವಿಲ್ ಈಸಿಲಿ ಫೈಂಡ್ ಔಟ್, ಅಲ್ಲ ನನಗೆ ತೋರಿಸುತ್ತೆ, ಓಕೆ ಈ ಸಿಸ್ಟಮ್ ಅಲ್ಲಿ EC2 ಇನ್ಸ್ಟೆನ್ಸ್ ರನ್ ಆಗ್ತಿದೆ ಅಂತ ಪರ್ಮಿಷನ್ ಕೊಟ್ಟಿದ್ದೀನಿ. ಮುಂಚೆ ಸ್ನ್ಯಾಪ್ಶಾಟ್ ತೋರ್ಸು, ಫಸ್ಟ್ ಯಾವ ಸ್ನ್ಯಾಪ್ಶಾಟ್ ಇದೆ ನನಗೆ ಡಿಸ್ಕ್ರೈಬ್ ಮಾಡಿ ಹೇಳು, ತೋರ್ಸ್ ನನಗೆ. ನೆಕ್ಸ್ಟ್ ಡಿಸ್ಕ್ರೈಬ್ ಇನ್ಸ್ಟೆನ್ಸಸ್. ನೆಕ್ಸ್ಟ್ ಡಿಲೀಟ್ ಸ್ನ್ಯಾಪ್ಶಾಟ್. ಯಾಕೆ ಡಿಲೀಟ್ ಸ್ನ್ಯಾಪ್ಶಾಟ್ ಕೊಟ್ಟಿದ್ದೀನಿ? ಬಿಕಾಸ್ ನಾನು ಡಿಲೀಟ್ ಮಾಡೋ ಫಂಕ್ಷನಾಲಿಟಿ ಕೊಡ್ಬೇಕಲ್ಲ, ರೋಲ್ ಪರ್ಮಿಷನ್ ಕೊಡ್ಬೇಕಲ್ಲ ಲ್ಯಾಂಬ್ಡಾಗೆ, ಅದಕ್ಕೆ ಡಿಲೀಟ್ ಸ್ನ್ಯಾಪ್ಶಾಟ್ ಕೊಟ್ಟಿದ್ದೀನಿ.
ಡಿಸ್ಕ್ರೈಬ್ ಇನ್ಸ್ಟೆನ್ಸಸ್ ಕೊಟ್ಟೆ. ಅಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ವೆರಿ ಸಿಂಪಲ್, ಡಿಸ್ಕ್ರೈಬ್ ವಾಲ್ಯೂಮ್ಸ್. ವಾಲ್ಯೂಮ್ಸ್ ಬೇಕಲ್ಲ ನನಗೆ, ಯಾಕಂದ್ರೆ ನಾನು ಡಿಸ್ಕ್ರೈಬ್ ವಾಲ್ಯೂಮ್ಸ್ ಮಾಡ್ಬಿಟ್ಟೆ ತಾನೆ ಗೊತ್ತಾಗೋದು, ಓಕೆ ಈ ವಾಲ್ಯೂಮ್ ಇದೆ, ಈ ಸ್ನಾಪ್ಶಾಟ್ ಇದೆ, ಬಟ್ ಈ ವಾಲ್ಯೂಮ್ ಡಿಲೀಟ್ ಆಗಿರೋ ವಾಲ್ಯೂಮ್, ಇನ್ನೂ ಸ್ನಾಪ್ಶಾಟ್ ಇದೆ, ಹೋಗಿ ಡಿಲೀಟ್ ಮಾಡು. ಇಷ್ಟೇ, 4 ಪರ್ಮಿಷನ್ ಕೊಟ್ಟಿದ್ದೀನಿ. ಬರೀ 4: ಡಿಸ್ಕ್ರೈಬ್ ಇನ್ಸ್ಟೆನ್ಸಸ್, ಡಿಸ್ಕ್ರೈಬ್ ವಾಲ್ಯೂಮ್ಸ್, ಡಿಸ್ಕ್ರೈಬ್ ಸ್ನಾಪ್ಶಾಟ್ಸ್, ಡಿಲೀಟ್ ಸ್ನಾಪ್ಶಾಟ್. ಈ 4 ಪರ್ಮಿಷನ್ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ಎಲ್ಲದಕ್ಕೂ ಸ್ಪೆಸಿಫೈ ಮಾಡೋ ತರ ಆಲ್ ಮಾಡಿ ನೆಕ್ಸ್ಟ್ ಮೇಲೆ ಹೋಗ್ತಿದ್ದೀನಿ. ಪಾಲಿಸಿ ನೇಮ್ ಪರ್ಮಿಷನ್ ಅಂತ ಅನ್ಬೋದು, ಪರ್ಮಿಷನ್ಸ್ ಗ್ರಾಂಟೆಡ್ ಅಂತ ಸುಮ್ಮನೆ ಏನಾದ್ರು ಹೆಸರು ನಿಮ್ ಇಷ್ಟ ಕೊಡ್ಬೋದು. ಓಕೆ, ಇದು ಬಿಟ್ಟು ಏನ್ ಪ್ರಾಬ್ಲಮ್ ಇಲ್ಲ. ಪರ್ಮಿಷನ್ಸ್ ಗ್ರಾಂಟೆಡ್ ಅಂತ ಪಾಲಿಸಿ ಕ್ರಿಯೇಟ್ ಮಾಡಿದ್ದೀನಿ. ಕ್ರಿಯೇಟ್ ಪಾಲಿಸಿ ಮೇಲೆ ಹೋಗ್ತದೆ, ಲೋಡ್ ಆಗುತ್ತೆ, ಪಾಲಿಸೀಸ್ ಎಲ್ಲ ಇಲ್ಲಿ ಲೋಡ್ ಆಗುತ್ತೆ. ಪರ್ಮಿಷನ್ಸ್ ಗ್ರಾಂಟೆಡ್ ಅಂತ ನನ್ನ ಪಾಲಿಸಿ ಹೆಸರು. ಇವಾಗ ಏನ್ ಮಾಡ್ಬೇಕು ನಾನು, ನನ್ನ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ರೋಲ್ಗೆ, ನನ್ನ ಎ ಡಬ್ಲ್ಯೂ ಎಸ್ ಲ್ಯಾಂಬ್ಡಾ ರೋಲ್ಗೆ ಈ ಪಾಲಿಸಿ ಪರ್ಮಿಷನ್, ಸಾರಿ ಪರ್ಮಿಷನ್ ಗ್ರಾಂಟೆಡ್ ಪಾಲಿಸಿನ ನಾನು ಅದಕ್ಕೆ ಅಟ್ಯಾಚ್ ಮಾಡಿದ್ರೆ ಏನಾಗುತ್ತೆ, ಇವಾಗ ರೋಲ್ ಇದೆ, ರೋಲ್ಗೆ ಪಾಲಿಸಿ ಅಟ್ಯಾಚ್ ಮಾಡಿದ್ರೆ ಇಂಡೈರೆಕ್ಟ್ ಆಗಿ ಏನಾಗ್ತಿದೆ, ಈ ಪಾಲಿಸಿ ಒಳಗೆ ಏನಿದೆ, ಈ ಪಾಲಿಸಿ ಒಳಗೆ 4 ಮೇನ್ ಪರ್ಮಿಷನ್ ಇದೆ. ಅದಕ್ಕೆ ಏನ್ 4 ಏನ್ ಮೇನ್ ಪರ್ಮಿಷನ್, ವಾಲ್ಯೂಮ್, ಡಿಸ್ಕ್ರೈಬ್ ವಾಲ್ಯೂಮ್, ಡಿಸ್ಕ್ರೈಬ್ ಇನ್ಸ್ಟೆನ್ಸ್, ಡಿಸ್ಕ್ರೈಬ್ ಸ್ನಾಪ್ಶಾಟ್, ಡಿಲೀಟ್ ಸ್ನಾಪ್ಶಾಟ್. ಈ 4 ಪರ್ಮಿಷನ್ ಈ ಪಾಲಿಸಿಯಲ್ಲಿ ಅಟ್ಯಾಚ್ ಆಗಿದೆ. ಇದೇ ಪಾಲಿಸಿನ ತಗೊಂಡು ನಾನು ರೋಲ್ಗೆ ಅಟ್ಯಾಚ್ ಮಾಡಿದ್ರೆ ಇಂಡೈರೆಕ್ಟ್ ಆಗಿ ಏನಾಗುತ್ತೆ ಅಂದ್ರೆ, ನನ್ನ ಐ ಎಂ ಸಾರಿ ಲ್ಯಾಂಬ್ಡಾಗೆ ನನ್ನ ಲ್ಯಾಂಬ್ಡಾಗೆ ಈಗ ಡಿಸ್ಕ್ರೈಬ್ ಮಾಡೋ ಪರ್ಮಿಷನ್ ಸಿಕ್ತು, ಇನ್ಸ್ಟೆನ್ಸ್ ನ, ವಾಲ್ಯೂಮ್ಸ್ ನ ಡಿಸ್ಕ್ರೈಬ್ ಮಾಡೋ ಪರ್ಮಿಷನ್ ಸಿಕ್ತು, ಸ್ನಾಪ್ಶಾಟ್ ನ ಡಿಸ್ಕ್ರೈಬ್ ಮಾಡೋ ಪರ್ಮಿಷನ್ ಸಿಕ್ತು, ಸ್ನಾಪ್ಶಾಟ್ ನ ಡಿಲೀಟ್ ಮಾಡೋ ಪರ್ಮಿಷನ್ ಸಿಕ್ತು. ಇದೇ 4 ಇಂಪಾರ್ಟೆಂಟ್ ಪರ್ಮಿಷನ್ ಇತ್ತಲ್ಲ ಬೇಕಾಗಿತ್ತು ಇದಕ್ಕೆ. ಓಕೆ, ಅದು ಕೊಡ್ತೀನಿ. ಈಗ ಈ ರೋಲ್ಗೆ ಹೋಗ್ಬೇಕು, ಈ ರೋಲ್ಗೆ ಅದೇ ಮುಂಚೆ ಹೋಗಿದ್ದಾಗ ಅದೇ ರೋಲ್, ಇಲ್ಲಿ ಅಟ್ಯಾಚ್ ಪಾಲಿಸಿ ಮೇಲೆ ಓದಿಸ್ತೀನಿ. ಒನ್ ಬೆಟರ್ ಟು ರಿಫ್ರೆಶ್ ಇಟ್ ಒನ್ಸ್, ಬಿಕಾಸ್ ಇಲ್ಲಿ ಪಾಲಿಸಿ ಕ್ರಿಯೇಟ್ ಆಗಿರೋದು ಇಲ್ಲಿ ಒಂದ್ಸಲ ರಿಫ್ಲೆಕ್ಟ್ ಆಗಲ್ಲ. ಪಾಲಿಸೀಸ್ ಪರ್ಮಿಷನ್ಸ್ ಗ್ರಾಂಟೆಡ್ ಲೋಡ್ ಆಗ್ತಿದೆ. ಓಕೆ, ನೋಡೋಣ ಏನಾದ್ರು ಪರ್ಮಿಷನ್ಸ್ ಗ್ರಾಂಟೆಡ್ ಅಂತ ಬರುತ್ತಾ ಇಲ್ಲಿ. ನೋಡಿ, ನಾನು ಕಸ್ಟಮ್ ಮ್ಯಾನೇಜ್ ಪ್ರಣವ್ ಕ್ರಿಯೇಟ್ ಮಾಡ್ರು ಇದು. ಸೊ ಪರ್ಮಿಷನ್ ಗ್ರಾಂಟೆಡ್ ಅಂತ ಬಂತು, ಆಡ್ ಪರ್ಮಿಷನ್ಸ್ ಓದ್ತೀನಿ. ಸೊ ನಾನು ಏನ್ ಮಾಡ್ತಿದ್ದೀನಿ, ನನ್ನ ರೋಲ್ಗೆ ಈ ಪರ್ಮಿಷನ್ ಅಟ್ಯಾಚ್ ಮಾಡಿ, ನನ್ನ ಪಾಲಿಸಿನ ಅಟ್ಯಾಚ್ ಮಾಡಿ, ಮೇನ್ ಪರ್ಮಿಷನ್ ಇಶ್ಯೂ ನಂದಾಗತ್ತೆ. ಓಕೆ ಆಯ್ತು, ಸಕ್ಸಸ್ಫುಲ್ ಅಡಾಕ್ಷನ್ ಬಂತು. ಈಗ ಬ್ಯಾಕ್ ಟು ಅವರ್ ಕೋಡ್ ಹೋಗೋಣ. ಈಗ ಇವೆಲ್ಲ ಮಾಡ್ತಿದ್ದೀವಿ, ಕೋಡ್ ಎಲ್ಲ ಮಾಡ್ತಿದ್ದೀವಿ, ನೋಡೋಣ ಫಸ್ಟ್ ರನ್ ಮಾಡಿ. ಓಕೆ, ನನ್ನ ಕೋಡ್ ರೆಡಿ ಇದೆ, ಟೆಸ್ಟ್ ಇಟ್. ನೋಡಿ ಎಕ್ಸಿಕ್ಯೂಷನ್ ಟೈಮ್ ರನ್ ಆಗ್ತಿದೆ ಅಪ್ಲಿಕೇಶನ್. ಔಟ್ಪುಟ್ ನೋಡಿ, ಸ್ಟೇಟಸ್ ಸಕ್ಸೀಡೆಡ್ ಬಟ್ ರೆಸ್ಪಾನ್ಸ್ ನಲ್ ಅಂತ ಬರ್ತಿದೆ. ಯಾಕೆ ನಲ್ ಅಂತ ಬರ್ತಿದೆ, ಬಿಕಾಸ್ ನಾನು ಯಾವ ಇನ್ಸಿಡೆನ್ಸ್ ಕ್ರಿಯೇಟ್ ಮಾಡಿಲ್ಲ, ಯಾವ ವಾಲ್ಯೂಮ್ ಕ್ರಿಯೇಟ್ ಮಾಡಿಲ್ಲ, ಯಾವ ಸ್ನಾಪ್ಶಾಟ್ ಕ್ರಿಯೇಟ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಸ್ನಾಪ್ಶಾಟ್ ಏನಾದ್ರು ಕ್ರಿಯೇಟ್ ಆಗಿ ಆ ಸ್ನಾಪ್ಶಾಟ್ ಆ ವಾಲ್ಯೂಮ್ ಅಟ್ಯಾಚ್ ಆಗಿಲ್ಲ ಅಂದ್ರೆ ಮಾತ್ರ ತಾನೇ ವರ್ಕ್ ಆಗೋದು ನನ್ನ ಕೋಡು, ಅಂದ್ರೆ ಡಿಲೀಟ್ ಮಾಡೋದು ಹೋಗಿ ಸ್ನಾಪ್ಶಾಟ್ ನ. ನಾನೇನು ಕ್ರಿಯೇಟೇ ಮಾಡಿಲ್ಲ ಅಂದ್ರೆ ಏನಾಗುತ್ತೆ. ಸೊ ಲೆಟ್ಸ್ ಕ್ರಿಯೇಟ್ ಅ ಡಮ್ಮಿ EC2 ಇನ್ಸ್ಟೆನ್ಸ್ ಅಂಡ್ ಅ ಡಮ್ಮಿ ಸ್ನಾಪ್ಶಾಟ್ ಫಾರ್ ಅ ರಿಕ್ವೈರ್ಮೆಂಟ್. ಸೊ ಈ ಪ್ರಾಜೆಕ್ಟ್ ಇಂದ ನೀವೇನೇನು ಕಲ್ತ್ರಿ ಅಂತ ಯಾರು ಕೇಳಿದ್ರೆ, ಯು ಆರ್ ಲರ್ನಿಂಗ್ ಮಲ್ಟಿಪಲ್ ಥಿಂಗ್ಸ್. ಯು ಲರ್ನ್ಡ್ ವಾಟ್ ಯು ನೋ, ಯು ಹ್ಯಾವ್ ಲರ್ನ್ ನೌ AWS ಲ್ಯಾಂಬ್ಡಾ ಅಂದ್ರೆ ಏನು, ಹೆಂಗೆ ಒಂದು ಕೋಡ್ ಬರೆಯೋದು ಅಂತ ಕಲ್ತಿದ್ರ, ಒಂದು ಐಡಿಯಾ ಬಂತು. AWS ಲ್ಯಾಂಬ್ಡಾ ಫಂಕ್ಷನ್ ಹೆಂಗ್ ಕ್ರಿಯೇಟ್ ಮಾಡೋದು, ಟೈಮ್ ಔಟ್ ಹೆಂಗ್ ಚೇಂಜ್ ಮಾಡೋದು, ಹೆಂಗೆ ಪಬ್ಲಿಕ್ URL ಅಟ್ಯಾಚ್ ಮಾಡೋದು, ಅದೊಂದು ಐಡಿಯಾ ಬಂತು. ಸೆಕೆಂಡ್ ಐಡಿಯಾ ಏನ್ ಬಂತು ಅಂದ್ರೆ, ನಿಮ್ಗೆ ಪೈಥಾನ್ ಬಗ್ಗೆ ಒಂದು ಐಡಿಯಾ ಬರುತ್ತೆ ರೈಟ್ ಆಗಿ. ಮೂರನೇದು, ರೋಲ್ ಅಂದ್ರೆ ಏನು, ರೋಲ್ ಅಂದ್ರೆ ಏನು, ಹೆಂಗೆ ಕಸ್ಟಮ್ ಪಾಲಿಸೀಸ್ ನ ಕ್ರಿಯೇಟ್ ಮಾಡ್ಬಿಟ್ಟು ಆ ರೋಲ್ ಅಟ್ಯಾಚ್ ಮಾಡೋದು ಕಲ್ತಿ. ಅಂಡ್ ನಾವು ಹೆಂಗೆ ಸ್ನಾಪ್ಶಾಟ್ ಕ್ರಿಯೇಟ್ ಮಾಡೋದನ್ನು ಕಲ್ತಿದ್ವಿ. ಸೊ ಒಂದ್ ಪ್ರಾಜೆಕ್ಟ್ ಅಲ್ಲಿ ವಿ ಲರ್ನ್ ಅರೌಂಡ್ 4 ಡಿಫ್ರೆಂಟ್ ಸರ್ವಿಸಸ್. ಓಕೆ, ಲೆಟ್ಸ್ ಕ್ರಿಯೇಟ್ ಅ ಡೆಮೋ. ಜಸ್ಟ್ ಫಾರ್ ಪ್ರಾಕ್ಟೀಸ್ ಅಲ್ಲ ಡೆಮೋ ಅಂತ ಮಾಡ್ತೀನಿ. ಉಬಂಟು ಇರಲಿ, ಆಪರೇಟಿಂಗ್ ಸಿಸ್ಟಮ್ ಇಮೇಜ್, q.micro ಇರಲಿ, ಬಿಕಾಸ್ ಜಸ್ಟ್ ಫಾರ್ ಪ್ರಾಕ್ಟೀಸ್ ಅಲ್ಲ. ಕೀ ಪೇರ್ಸ್ ಅದು ಇಲ್ಲ. ಓಕೆ, ಕ್ರಿಯೇಟ್ ನ್ಯೂ ಪೇರ್.
ಡೆಮೋ ಅಂತಾನೆ ಕೀಪರ್ ಕೊಡ್ತೀನಿ. ಓಕೆ, ಏನು ಇವೆಲ್ಲ ಡಿಫಾಲ್ಟ್ ಇರಲಿ. ಇಲ್ಲಿ ನೋಡಿ, ನಾನೇನ್ ಹೇಳ್ತೀನಲ್ಲ, ವಾಲ್ಯೂಮ್ ಬೈ ಡಿಫಾಲ್ಟ್ ಕ್ರಿಯೇಟ್ ಆಗೋದಂತ, ಇಲ್ಲೇ ಬೈ ವಾಲ್ಯೂಮ್ ಡಿಫಾಲ್ಟ್ ಕ್ರಿಯೇಟ್ ಆಗ್ತದೆ. 8 GB ವಾಲ್ಯೂಮ್ ಬೈ ಡಿಫಾಲ್ಟ್ ಕ್ರಿಯೇಟ್ ಆಗ್ತದೆ. ನೀವು ಕ್ರಿಯೇಟ್ ಮಾಡೋ ಟೈಮಲ್ಲೇ ಕ್ರಿಯೇಟ್ ಆಗುತ್ತೆ. ಅದೇ ಹೇಳ್ತೀನಿ ನಿಮಗೆ. ಲಾಂಚ್ ಇನ್ಸ್ಟೆನ್ಸ್ ಮಾಡಿ. ಸೊ ಅದು ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಯ್ತು ನೋಡಿ ಡೆಮೋ. ಈಗ ಇದಕ್ಕೆ ವಾಲ್ಯೂಮ್ ಏನೋ ಟಚ್ ಆಗಿದೆ ಅಂತ ನೋಡ್ಬೋದು ನೀವು. ಸ್ಟೋರೇಜ್ ಹೋದ್ರೆ ನೋಡಿ, ವಾಲ್ಯೂಮ್ ಬೈ ಡಿಫಾಲ್ಟ್ ಟಚ್ ಆಗಿದೆ. ನಾನು ಏನು ಮಾಡಿಲ್ಲ, ಆಟೋಮೆಟಿಕ್ ಅದು ಕ್ರಿಯೇಟ್ ಆಗೋ ಟೈಮಲ್ಲಿ ಬೈ ಬೈ ಡಿಫಾಲ್ಟ್ ವಾಲ್ಯೂಮ್ ಅಟ್ಯಾಚ್ ಆಗಿದೆ. ಸೊ ಈಗ EC2 ಇನ್ಸ್ಟೆನ್ಸ್ ಆಯ್ತು, ವಾಲ್ಯೂಮ್ ಕ್ರಿಯೇಟ್ ಆಯ್ತು ಬೈ ಡಿಫಾಲ್ಟ್. ನಾನು ಹೇಳ್ದಂಗೆ ಆಗ್ತಿದೆ ನೋಡಿ. ಈಗ ಸ್ನ್ಯಾಪ್ಶಾಟ್ ನಾನು ಈ ವಾಲ್ಯೂಮ್ಗೆ ಕ್ರಿಯೇಟ್ ಮಾಡ್ತೀನಿ. ಈ ವಾಲ್ಯೂಮ್ಗೆ ಕ್ರಿಯೇಟ್ ಆಗಿರೋ ವಾಲ್ಯೂಮ್ಗೆ ಬ್ಯಾಕಪ್ ತಗೋತಿದ್ದೀನಿ. ಈಗ ಆಸ್ ಆಫ್ ನಾವು ನಿಮ್ಗೆ ತೋರ್ಸಕ್ಕೋಸ್ಕರ ಮಾಡ್ತಿದ್ದೀನಿ. ಬಟ್ ಜನರಲ್ ಏನ್ ಮಾಡ್ತಾರೆ, ಒಂದು ಡೇಟ್ ಇರುತ್ತೆ. ಒಂದು ಎಕ್ಸಾಂಪಲ್ 20 days ಆದ್ಮೇಲೆ ಬ್ಯಾಕಪ್ ತಗೊಳ್ಳಿ, 30 days ಆದ್ಮೇಲೆ ಬ್ಯಾಕಪ್ ತಗೊಳ್ಳಿ, 2 months ಆದ್ಮೇಲೆ ಬ್ಯಾಕಪ್ ತಗೊಳ್ಳಿ ಅಂತ ಸ್ಪೆಸಿಫೈ ಮಾಡ್ತಾರೆ ಅವರು. ಓಕೆ, ಯಾವ್ದಕ್ಕೆ ಬ್ಯಾಕಪ್ ತಗೋಬೇಕು ನೀವು ಸ್ನ್ಯಾಪ್ಶಾಟ್ ಅಂತ ಕೇಳ್ತಿದೆ. ಐ ವಾಂಟ್ ಟು ಟೇಕ್ ಅ ಬ್ಯಾಕಪ್ ಫಾರ್ ಅ ವಾಲ್ಯೂಮ್. ಈ ವಾಲ್ಯೂಮ್ ಇವಾಗ ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ವಾಲ್ಯೂಮ್ಗೆ ಒಂದು ಬ್ಯಾಕಪ್ ತಗೋ ಅಂತ ಹೇಳ್ತೀನಿ ಅಷ್ಟೇ. ಕ್ರಿಯೇಟ್ ಆಗಿರೋ ವಾಲ್ಯೂಮ್ ನಿಮ್ಗೆ ವಾಲ್ಯೂಮ್ ಐಡಿ ಗೊತ್ತಾಗ್ಬೇಕು. ಆ ವಾಲ್ಯೂಮ್ಗೆ ನೀವು ಬ್ಯಾಕಪ್ ಕ್ರಿಯೇಟ್ ಮಾಡ್ತಿದ್ದೀರಾ. ಈಗ ನಥಿಂಗ್ ಬಟ್ ಸ್ನ್ಯಾಪ್ಶಾಟ್ ಕ್ರಿಯೇಟ್ ಮಾಡ್ತಿದ್ದೀರಾ. ಓಕೆ, ಸ್ನ್ಯಾಪ್ಶಾಟ್ ಕ್ರಿಯೇಟ್ ಆಯ್ತು. ಏನೋ ಒಂದು ಸ್ನ್ಯಾಪ್ಶಾಟ್ ಕ್ರಿಯೇಟ್ ಆಯ್ತು, ಪೆಂಡಿಂಗ್ ಅಲ್ಲಿ ಇದೆ. ಲೆಟ್ ಇಟ್ ಬಿ ಡನ್. ಸೊ ರಿಯಲ್ ವರ್ಲ್ಡ್ ಏನಾಗುತ್ತೆ, ನಿಮ್ಗೆ ಇವಾಗ ತುಂಬಾ ಈಸಿ ಅನ್ಸುತ್ತೆ. ಏನು ಒಂದೇ EC2 ಇನ್ಸ್ಟೆನ್ಸ್ ಇದೆ, ಅದಕ್ಕೆ ಒಂದು ಸ್ನ್ಯಾಪ್ಶಾಟ್ ಕ್ರಿಯೇಟ್ ಮಾಡಿದ್ರೆ ಡಿಲೀಟ್ ಮಾಡ್ಬೋದು ಈಸಿಯಾಗಿ ಅಂತ. ಇದು ಡೆಮೋ ಪರ್ಪಸ್. ರಿಯಲ್ ವರ್ಲ್ಡ್ ಅಲ್ಲಿ ಯಾರು ಕ್ಲೌಡ್ ಸಿಸ್ಟಮ್ ನ ಮೇಂಟೈನ್ ಮಾಡ್ತಿರ್ತಾರಲ್ಲ, ದೇರ್ ವಿಲ್ ಬಿ ಲಿಟಲ್ ಅರೌಂಡ್ 500, 600, 700 EC2 ಇನ್ಸ್ಟೆನ್ಸಸ್. ಆಮೇಲೆ ಅದಕ್ಕೆ 700 ವಾಲ್ಯೂಮ್ಸ್ ಆಟೋಮೆಟಿಕ್ ಆಗಿ ಇದ್ದೇ ಇರುತ್ತೆ. ಅಂಡ್ ಮೋರ್ ಥಿಂಗ್, ಸ್ನ್ಯಾಪ್ಶಾಟ್ ತಗೊಂಡಿರ್ತಾರೆ. ಈಗ ಯಾವ್ದೋ ಒಂದು EC2 ಇನ್ಸ್ಟೆನ್ಸ್ ಡಿಲೀಟ್ ಆಯ್ತು ಅಂದ್ಕೊಳ್ಳಿ. ಯಾವ್ದೋ ಒಂದು EC2 ಇನ್ಸ್ಟೆನ್ಸ್ ಡಿಲೀಟ್ ಆಯ್ತು, ನೀವು ಮರ್ತೋದ್ರಿ ಸ್ನ್ಯಾಪ್ಶಾಟ್ ಡಿಲೀಟ್ ಮಾಡ್ಕೋದು. ಏನಾಗುತ್ತೆ, ಕಾಸ್ಟ್ ಬೀಳ್ತಾನೆ ಇರುತ್ತೆ. ನಮ್ಮ ಆರ್ಗನೈಸೇಷನ್ ಕಾಸ್ಟ್ ಬೀಳ್ತಾನೆ ಇರುತ್ತೆ. ಸೊ ದಿಸ್ ಪ್ರಾಜೆಕ್ಟ್ ಇಸ್ ಫಾರ್ ಕಾಸ್ಟ್ ಆಪ್ಟಿಮೈಸೇಷನ್. ಈ ಪ್ರಾಜೆಕ್ಟ್ ಹೆಸರು ಕಾಸ್ಟ್ ಆಪ್ಟಿಮೈಸೇಷನ್. ನೀವು ರೆಸ್ಯೂಮೇಲೆ ಇದೆ ಹಾಕೋಬಹುದು, ಕಾಸ್ಟ್ ಆಪ್ಟಿಮೈಸೇಷನ್ ಪ್ರಾಜೆಕ್ಟ್ ಅಂತ. ಓಕೆ ನೋಡಿ, ಈಗ ಸ್ನ್ಯಾಪ್ಶಾಟ್ ಕ್ರಿಯೇಟ್ ಮಾಡಿದ್ದೀರಾ. ಈಗ ನಾನು ನಿಮ್ಗೆ ತೋರ್ಸಕ್ಕೋಸ್ಕರ ಡಿಲೀಟ್ ಮಾಡ್ತೀನಿ, ಇನ್ಸ್ಟೆನ್ಸ್ ಡಿಲೀಟ್ ಮಾಡೋಣ. ಟರ್ಮಿನೇಟ್ ಮಾಡ್ತೀನಿ. ಡಿಲೀಟ್ ಅಂತಿದೆ. ಸೊ ನಾನು ಹೇಳಿದೆ ನಿಮ್ಗೆ, EC2 ಡಿಲೀಟ್ ಆದ್ರೆ ಅದಕ್ಕೆ ಅಸೋಸಿಯೇಟ್ ಆಗಿರೋ ವಾಲ್ಯೂಮ್ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ಬಟ್ ಸ್ನ್ಯಾಪ್ಶಾಟ್ ಯಾವುದೇ ಕಾರಣಕ್ಕೂ ಡಿಲೀಟ್ ಆಗಲ್ಲ. ಓಕೆ, ಮೋಸ್ಟ್ ಪ್ರಾಬ್ಲಿ ಡಿಲೀಟ್ ಆಯ್ತು. ರಿಯಲ್ ವರ್ಲ್ಡ್ ಅಲ್ಲಿ ಹಿಂಗೆ ಆಗುತ್ತೆ. ರಿಯಲ್ ವರ್ಲ್ಡ್ ಅಲ್ಲೂ ಡಿಲೀಟ್ ಮಾಡ್ಬಿಡ್ತಾನೆ, ಸ್ನ್ಯಾಪ್ಶಾಟ್ ಡಿಲೀಟ್ ಮಾಡೋದು ಮರ್ತೋಗ್ತಾರೆ ಆಬ್ವಿಯಸ್ಲಿ. ಬಿಕಾಸ್ ಅವ್ರ ಜ್ಞಾಪಕ ಒಂದೇನಂದ್ರೆ ಕಾಂಪ್ಲಿಕೇಟೆಡ್. ಈ ಸಿಚುವೇಶನ್ಸ್ಗೆ ಏನೇನು ಸ್ನ್ಯಾಪ್ಶಾಟ್ ಇದೆ ಅಂತ ಹುಡುಕ್ಬೇಕು, ಆಮೇಲೆ ಸೆಗ್ರಿಗೇಟ್ ಮಾಡಿ ಡಿಲೀಟ್ ಮಾಡಬೇಕು, ಸ್ವಲ್ಪ ಕಾಂಪ್ಲಿಕೇಟೆಡ್, ಮರ್ತೋಗಳು ಹೋಗ್ತಾರೆ ಜನರಲಿ. ಆಮೇಲೆ ನಾನು ಕೋಡಲ್ಲಿ ಕ್ಲಿಯರ್ ಆಗಿ ಕಂಡೀಷನ್ ಬರ್ದಿದ್ದೀನಿ. ಯಾವ್ದಾದ್ರು ಸ್ನ್ಯಾಪ್ಶಾಟ್ ಇದ್ರೆ ಫಸ್ಟ್ ಏನ್ ಚೆಕ್ ಮಾಡುತ್ತೆ, ಆ ಸ್ನ್ಯಾಪ್ಶಾಟ್ ಯಾವ್ದಾದ್ರು ಎಕ್ಸಿಸ್ಟಿಂಗ್ ವಾಲ್ಯೂಮ್ಗೆ ಅಟ್ಯಾಚ್ ಆಗಿದೆಯಲ್ಲ ಚೆಕ್ ಮಾಡುತ್ತೆ. ಸುಮ್ನೆ ಹೋಗಿರೋ ಎಲ್ಲ ಸ್ನ್ಯಾಪ್ಶಾಟ್ ಡಿಲೀಟ್ ಮಾಡಲ್ಲ. ಏನಾದ್ರು ರನ್ನಿಂಗ್ ಆಗ್ತಿರೋ EC2 ಇನ್ಸ್ಟೆನ್ಸ್ ಮತ್ತೆ ವಾಲ್ಯೂಮ್ ಇದ್ರೆ ಏನು ಮಾಡಲ್ಲ. ಕ್ಲಿಯರ್ ಆಗಿ ಕಂಡೀಷನ್ ಏನ್ ಬರ್ತೀನಿ ಅಂದ್ರೆ, ಎಕ್ಸಿಸ್ಟಿಂಗ್ ವಾಲ್ಯೂಮ್ಗೆ ಅಟ್ಯಾಚ್ ಆಗಿಲ್ಲ ಅಂದ್ರೆ ಮಾತ್ರ ಸ್ನ್ಯಾಪ್ಶಾಟ್ ಡಿಲೀಟ್ ಮಾಡೋದು ಬರ್ತಿದ್ದೀನಿ. ಓಕೆ, ಇಷ್ಟೊತ್ತಿಗೆ ಆಗಿರುತ್ತೆ. ರಿಫ್ರೆಶ್ ಮಾಡೋ ಪೇಜ್. ಸ್ನ್ಯಾಪ್ಶಾಟ್ ಹಂಗೆ ಇದೆ, ಇನ್ಸ್ಟೆನ್ಸ್ ಡಿಲೀಟ್ ಆಗಿದೆ. ಆಬ್ವಿಯಸ್ಲಿ ವಾಲ್ಯೂಮ್ ಕೂಡ ಡಿಲೀಟ್ ಆಗಿದೆ. ಈಗ ಈಗ ಟರ್ಮಿನೇಟ್ ಅಂತ ಬಂತು. ಈಗ ನಮ್ಮ ಸ್ಕ್ರಿಪ್ಟ್ ಇನ್ನೊಂದ್ಸಲ ರನ್ ಮಾಡಿ. 1 minute. ಓಕೆ, ದ ಇಶ್ಯೂ ಇಸ್, ಯಾಕೆ ಏನು ಡಿಲೀಟ್ ಆಗ್ತಿಲ್ಲ ಅಂದ್ರೆ, ದ ಇಶ್ಯೂ ಇಸ್ ಇಟ್ಸ್ ಡಿಬಗಿಂಗ್. ಈ ಸ್ನ್ಯಾಪ್ಶಾಟ್ ಕ್ರಿಯೇಟ್ ಆಗಿರೋದು ಏಷ್ಯಾ ಸ್ಪೆಸಿಫಿಕ್ ಮುಂಬೈಯಲ್ಲಿ. ಈ EC2 ಇನ್ಸ್ಟೆನ್ಸ್ ರನ್ ಆಗ್ತಿರೋದು ಯುನೈಟೆಡ್ ಸ್ಟೇಟ್ಸ್ ನಾರ್ತ್ ವರ್ಜಿನಿಯಲ್ಲಿ. ಸೊ ಫಸ್ಟ್ ವರ್ಕ್ ಆಗ್ಬೇಕಂದ್ರೆ ಎರಡು ಒಂದೇ ರೀಜನ್ ಇರುತ್ತೆ, ಅದಕ್ಕೆ ವರ್ಕ್ ಆಗ್ತಿಲ್ಲ. ಓಕೆನಾ? ಸೊ ಲೆಟ್ ಮಿ ಫಸ್ಟ್ ಡಿಲೀಟ್ ಇನ್ ದಿಸ್ ಅಗೇನ್, ಬಿಕಾಸ್ ಇದೇ ನಾನು ಡಿಲೀಟ್ ಮಾಡಿಲ್ಲ ಅನ್ಕೊಳ್ಳಿ ಈ ಸ್ನ್ಯಾಪ್ಶಾಟ್, ನನಗೆ 100% ಕಾಸ್ಟ್ ಇನ್ಕರ್ ಆಗುತ್ತೆ.
ಲೆಟ್ ಮೀ ಡಿಲೀಟ್ ದ ಸ್ನ್ಯಾಪ್ಶಾಟ್. ಈಗ ನಮ್ಗೆ ರಿಕ್ವೈರ್ಮೆಂಟ್ ಇಲ್ಲ ಬಿಕಾಸ್ ಐ ಹ್ಯಾವ್ ಕ್ರಿಯೇಟೆಡ್ ಇನ್ ಅ ಡಿಫ್ರೆಂಟ್ ರೀಜನ್. ದಟ್ಸ್ ವೈ ವರ್ಕ್ ಆಗ್ತಿಲ್ಲ ಕೋಡ್ ರಿಕ್ವೈರ್ಮೆಂಟ್ ಪ್ರಕಾರ. ಓಕೆ, ಇದನ್ನ ಡಿಲೀಟ್ ಮಾಡ್ಕೊಂಡೆ. ಐ ವಿಲ್ ಗೋ ಬ್ಯಾಕ್ ಟು ಮೈ ರೀಜನ್ ಮುಂಬೈ. ಏಷ್ಯಾ ಸ್ಪೆಸಿಫಿಕ್ ಮುಂಬೈ, ಏಷ್ಯಾ ಪೆಸಿಫಿಕ್ ಮುಂಬೈ ಇರಬೇಕು. ಓಕೆ, ಇಲ್ಲಿ ಯಾವ್ದಾದ್ರು ಇನ್ಸ್ಟೆನ್ಸಸ್ ಇದೆಯಾ? ಓಕೆ, ಯಾವ್ದಾದ್ರು ಇನ್ಸ್ಟೆನ್ಸಸ್ ಇದೆ. ಡಾಕರ್ ಸೇರಿ ನಾವು ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಡಮ್ಮಿ ಕ್ರಿಯೇಟ್ ಮಾಡೋಣ ಬೆಟರ್. ಸುಮ್ಮನೆ ಲೆಟ್ ಮಿ ಕ್ವಿಕ್ಲಿ ಕ್ರಿಯೇಟ್ ಅಗೇನ್ ಅ ಡೆಮೋ. ಸಿ ಡಿಬಗಿಂಗ್, ಇಸ್ ಆಲ್ ಕಮ್ಸ್ ಡಿಬಗಿಂಗ್. ಯಾಕೆ ಗೊತ್ತಾಯ್ತು ನನಗೆ ಸ್ಕ್ರಿಪ್ಟ್ ರನ್ ಆಗ್ತಿಲ್ಲ ಅಂದ್ರೆ ನಾನು ಟಕ್ಕನ್ ಫಸ್ಟ್ ಲೊಕೇಶನ್ ನೋಡಿದೆ, ಯಾವ ರೀಜನ್ ಅಲ್ಲಿ ಇದೆ. ಓ, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀನಿ, ತಪ್ಪು. ಏಷ್ಯಾ ಸ್ಪೆಸಿಫಿಕ್ ಅಲ್ಲಿ ರನ್ ಮಾಡ್ತಿರೋ ಲ್ಯಾಂಬ್ಡಾ ಆಬ್ವಿಯಸ್ಲಿ ಅದೇ ರೀಜನ್ ಅಲ್ಲಿ ಇರಬೇಕು. ಸೊ ಅದಕ್ಕೆ ಅದ್ ಮಾಡಿದೆ. ಕೀ ಪೇರ್ ಯಾವ್ದೋ ತಗೊಂಡೆ, ವಿಚ್ ಹ್ಯಾವ್ ಕ್ರಿಯೇಟ್ ಬಿಫೋರ್. ಬೈ ಡಿಫಾಲ್ಟ್ ವಾಲ್ಯೂಮ್ ಕ್ರಿಯೇಟ್ ಆಗುತ್ತೆ. ಲಾಂಚ್ ಇನ್ಸ್ಟೆನ್ಸ್ ಮಾಡ್ತೀನಿ. ಲೆಟ್ ಕ್ರಿಯೇಟ್ ಅ ನ್ಯೂ ಇನ್ಸ್ಟೆನ್ಸ್ ಕ್ವಿಕ್ಲಿ. ಕ್ರಿಯೇಟ್ ಆಯ್ತು. ಈಗ ನಾನು ಸ್ನ್ಯಾಪ್ಶಾಟ್ ಕ್ರಿಯೇಟ್ ಮಾಡಿದ್ದಲ್ಲಿ ಗ್ಲೋಬಲ್ ಅಲ್ಲಿ ನೋಡೋಣ, ಅದು ಎರರ್ ಕೊಡ್ಬೋದು. ಲೆಟ್ಸ್ ಚೆಕ್. ಮೋಸ್ಟ್ ಪ್ರಾಬ್ಲಿ ಕೊಡಲ್ಲ ಅನ್ಸುತ್ತೆ. ಲೆಟ್ ಚೆಕ್, ನೋ ಪ್ರಾಬ್ಲಮ್. ಓಕೆ, ಡೆಮೋ ಅಪ್ಲಿಕೇಶನ್ ಇಸ್ ಅಪ್ ಅಂಡ್ ರನ್ನಿಂಗ್. ಲೆಟ್ಸ್ ಕ್ವಿಕ್ಲಿ ಕ್ರಿಯೇಟ್ ಅ ಸ್ನ್ಯಾಪ್ಶಾಟ್. ಕ್ರಿಯೇಟ್ ಅ ಸ್ನ್ಯಾಪ್ಶಾಟ್. ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಇಲ್ಲಿ ಬರಬೇಕು ಫಸ್ಟ್ ಇನ್ಸಿಡೆಂಟ್ಸ್ ಅಲ್ಲಿ ಚೆಕ್ ಮಾಡ್ಕೋಬೇಕು ಯಾವ ವಾಲ್ಯೂಮ್ದು ಅದರದ್ದು ಕ್ರಿಯೇಟ್ ಆಗ್ತಿದೆ ಅಂತ. ಇಲ್ಲಿ ಬಂದ್ರೆ ಇಲ್ಲಿ ಹ್ಯಾವ್ ಸ್ಟೋರೇಜ್ ಆಪ್ಷನ್. ಇಲ್ಲಿ C418 ಕ್ರಿಯೇಟ್ ಆಗಿದೆ. C418. ಸೊ ಸ್ನ್ಯಾಪ್ಶಾಟ್ಸ್ ಕ್ರಿಯೇಟ್ C418 ಇದಕ್ಕೆ ಕ್ರಿಯೇಟ್ ಮಾಡಿ. ಡಿಸ್ಕ್ರಿಪ್ಷನ್ ನೇಮ್ ಎಲ್ಲ ಬಿಟ್ಬಿಡಿ, ಏನ್ ಪ್ರಾಬ್ಲಮ್ ಇಲ್ಲ. ವಾಲ್ಯೂಮ್ಗೆ ಕ್ರಿಯೇಟ್ ಮಾಡಿದೆ ಸ್ನ್ಯಾಪ್ಶಾಟ್. ಐ ಆಮ್ ಕ್ರಿಯೇಟಿಂಗ್ ಅ ಸ್ನ್ಯಾಪ್ಶಾಟ್. ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಕ್ರಿಯೇಟ್ ಅ ಸ್ನ್ಯಾಪ್ಶಾಟ್. ಬ್ಯಾಕಪ್ ತಗೋಬೇಕಲ್ಲ, ಕಂಪ್ಲೀಟ್ ಇಶ್ಯೂ ಇನ್ಸ್ಟೆನ್ಸ್ ಅಲ್ಲಿ ಏನ್ ಡೇಟಾ ಇದೆ ಅವೆಲ್ಲ ಬ್ಯಾಕಪ್ ತಗೋಬೇಕಲ್ಲ. ಇಟ್ಸ್ ಟೇಕಿಂಗ್ ಅಪ್ ದ ಬ್ಯಾಕಪ್. ಸುಮ್ಮನೆ ಡಿಲೀಟ್ ಮಾಡ್ಬಿಟ್ರೆ ಇಶ್ಯೂ ಇನ್ಸ್ಟೆನ್ಸ್ ಇದು ಫೇಲ್ ಆಗುತ್ತೆ. ಬಿಕಾಸ್ ಕಂಪ್ಲೀಟ್ ಸ್ನ್ಯಾಪ್ಶಾಟ್ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆದಾಗ ಮಾತ್ರ ಡಿಲೀಟ್ ಮಾಡಿ. ಬಿಕಾಸ್ ಇಟ್ಸ್ ಇನ್ ಅ ಪ್ರೊಸೆಸ್ ಆಫ್ ಟೇಕಿಂಗ್ ಆಲ್ ದ ಡೇಟಾ. ಪ್ರೊಸೆಸ್ ಆಫ್ ಟೇಕಿಂಗ್ ಆಲ್ ದ ಡೇಟಾ ಫ್ರಮ್ ದ ಇಶ್ಯೂ ಇನ್ಸ್ಟೆನ್ಸ್. ಸೊ ನೀವು ಕ್ವಿಕ್ ಡಿಲೀಟ್ ಮಾಡ್ಬಿಟ್ರೆ ಇಟ್ ಗೋಣ ಅಫೆಕ್ಟ್ ದ ಸಿಸ್ಟಮ್. ಇಟ್ ವಿಲ್ ಗೋಣ ಅಫೆಕ್ಟ್ ಯ ಸ್ನ್ಯಾಪ್ಶಾಟ್. ಇಟ್ ವಿಲ್ ನಾಟ್ ಕ್ರಿಯೇಟ್. ಸೊ ಗಿವ್ ಇಟ್ ಸಮ್ ಟೈಮ್ ಸೊ ದಟ್ ಇಟ್ ಕ್ಯಾನ್ ಕ್ರಿಯೇಟ್. ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ಎವರ್ ಯು ಗೆಟ್ ಆನ್ ಯೂಟ್ಯೂಬ್ ಅಕಾರ್ಡಿಂಗ್ ಟು ಮಿ. ರಿಯಲ್ ವರ್ಲ್ಡ್ ಅಲ್ಲಿ ಹೌ ಇಟ್ಸ್ ಗೋಣ ಹ್ಯಾಪನ್ ಏನು ಕಂಪ್ಲೀಟ್ ಬಂತು. ಇನ್ಸ್ಟೆನ್ಸ್ ಡಿಲೀಟ್ ಮಾಡ. ಬಿಕಾಸ್ ನಾನು ಕಂಡೀಷನ್ ಬರ್ತೀನಿ ಅಂತ ಹೇಳಿದ್ನಲ್ಲ. ಇನಿಷಿಯಲೈಸಿಂಗ್ ಅಲ್ಲಿ ಇದೆಯಾ? ಓಕೆ, ಟರ್ಮಿನೇಟ್ ಮಾಡಿ. Let it get shut down. Instant it terminated ಅಂತ. Then it is successfully terminated ಅಂತ. So terminate ಆಗತ್ತಿರುವಾಗಲೇ the volume attached with it also will be done. Delete ಆಗುತ್ತೆ. We have to ensure those all things. Most probably ಇಷ್ಟೊತ್ತು ಟರ್ಮಿನೇಟ್ ಆಗಿರುತ್ತೆ. Let's check it. ಓಕೆ, ಶಟ್ಟಿಂಗ್ ಡೌನ್ ಇದೆ ಇನ್ನು. ಓಕೆ, ಟರ್ಮಿನೇಟ್ ಅಂತ ಬಂತೀಗ. ಈಗೇನ್ ಮಾಡೋಣ, ಈ ಸ್ನ್ಯಾಪ್ಶಾಟ್ ನ ಇನ್ನೊಂದ್ಸಲ ರನ್ ಮಾಡೋಣ. ಸಾರಿ, ಈ ಲ್ಯಾಂಬ್ಡಾ ಫಂಕ್ಷನ್ ರನ್ ಮಾಡಿ ನೋಡಿ. ಔಟ್ಪುಟ್ ನೋಡಿ. ಡಿಲೀಟೆಡ್ EBS ಸ್ನ್ಯಾಪ್ಶಾಟ್ ಆಸ್ ಇಟ್ಸ್ ಅಸೋಸಿಯೇಟ್ ವಾಲ್ಯೂಮ್ ವಾಸ್ ನಾಟ್ ಫೌಂಡ್. ಇನ್ಸಿಡೆನ್ಸ್ ಡಿಲೀಟ್ ಆಯ್ತು, ಆದ್ರೆ ಅಸೋಸಿಯೇಟ್ ಆಗಿರೋ ವಾಲ್ಯೂಮು ಡಿಲೀಟ್ ಆಗಿತ್ತು. ಅದರಿಂದ ನಾನು ಸ್ನ್ಯಾಪ್ಶಾಟ್ ತಗೊಂಡು ಇಟ್ಕೊಂಡಿದ್ದೆ. ಇವಾಗ ಏನ್ ಮಾಡ್ತಿತ್ತು ಅಂದ್ರೆ ಇದು ಅದ್ರ ಜೊತೆ ಹೋಗಿ ಚೆಕ್ ಮಾಡ್ತು ಸ್ನ್ಯಾಪ್ಶಾಟ್ಸ್ ಅಲ್ಲಿ ಯಾವ ಸ್ನ್ಯಾಪ್ಶಾಟ್ ವಾಲ್ಯೂಮ್ ಅಸೋಸಿಯೇಟ್ ಆಗಿಲ್ಲ ಅಂತ ಚೆಕ್ ಮಾಡ್ತು. ಸಿಕ್ತು, ಡಿಲೀಟ್ ಮಾಡ್ತು. ದಟ್ ವಾಸ್ AWS. ನೀವ್ ಏನ್ ಸರ್ವರ್ ಬಗ್ಗೆ ಯೋಚನೆ ಮಾಡಿಲ್ಲ, ಡೈರೆಕ್ಟ್ ಆಗಿ ಕೋಡ್ ಕೊಟ್ರಿ, ನನ್ ಕೆಲಸ ಇದೆ ಮಾಡು ಅಂತ ಕೊಟ್ರಿ. ಪರ್ಮಿಷನ್ಸ್ ಆಬ್ವಿಯಸ್ಲಿ ಅಟ್ಯಾಚ್ ಮಾಡಬೇಕು. ಬಿಕಾಸ್ ಯಾವುದೇ ಎರಡು AWS ಸರ್ವಿಸ್ ಒಂದ್ರ ಜೊತೆ ಒಂದು ಮಾತಾಡ್ಬೇಕಂದ್ರೆ ಯು ಹ್ಯಾವ್ ಟು ಗಿವ್ ಪರ್ಮಿಷನ್ಸ್. ಪರ್ಮಿಷನ್ಸ್ ಕೊಟ್ಟೆ, ರನ್ ಮಾಡಿದ ಅಪ್ಲಿಕೇಶನ್. ಆಯ್ತು, ಚೆಕ್ ಮಾಡಿ ಬೇಕಾದ್ರೆ ಇಲ್ಲಿ ನೋಡಿ. ಈ ಸಿಚುವೇಶನ್ಸ್ ಅಲ್ಲಿ ಚೆಕ್ ಮಾಡಿ ಬಂದು ಈಗ ಸ್ನ್ಯಾಪ್ಶಾಟ್ ಮಾಡಿದ್ರೆ ಯಾವ ಸ್ನ್ಯಾಪ್ಶಾಟ್ಸ್ ಇಲ್ಲ, ಡಿಲೀಟ್ ಆಗೋಯ್ತು. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ ಫಾರ್ ಇಂಟರ್ವ್ಯೂ, ಫಾರ್ ರೆಸ್ಯೂಮೆ ಟೋಟಲಿಟಿನ ಇಂಟರ್ವ್ಯೂ. ಇದೊಂದು ಓವರ್ ವ್ಯೂ, ಪ್ರಾಜೆಕ್ಟ್ ಓವರ್. ಇದ್ರಲ್ಲಿ ನೀವು ಏನೇನು ಕಲ್ತ್ರಿ ಕ್ವಿಕ್ ಆಗಿ ಹೇಳೋದಾದ್ರೆ,
ಒಂದು, ನಾನು ಹೇಳ್ದಂಗೆ ನೀವು ಕಲ್ತಿದ್ದು ಹೌ ಟು ಕ್ರಿಯೇಟ್ ಅ AWS ಲ್ಯಾಂಬ್ಡಾ ಫಂಕ್ಷನ್ ಕಲ್ತ್ವಿ. ಹೆಂಗ್ ಕ್ರಿಯೇಟ್ ಮಾಡೋದು AWS ಫಂಕ್ಷನ್, ಲ್ಯಾಂಬ್ಡಾ ಫಂಕ್ಷನ್ ಕಲ್ತ್ವಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಯು ಟು ನೋ. ಸೆಕೆಂಡ್ ಥಿಂಗ್ ಏನ್ ಕಲ್ತ್ವಿ, ಪೈಥಾನ್ ಕೋಡ್ ಹೆಂಗ್ ಡೆವಲಪ್ ಮಾಡಿದ್ವಿ. ಐ ಟೆಲ್ ಯು ದ ಪೈಥಾನ್ ಕೋಡ್ ಏನ್ ಬರ್ತಿದ್ದೀನಿ ಅಂತ. ಬಟ್ ಪೈಥಾನ್ ಬಗ್ಗೆ ಸ್ವಲ್ಪ ಐಡಿಯಾ ತಗೋತೀವಿ. ಯಾಕೆ ಇದ್ರಲ್ಲಿ ನಾವು ಕಲ್ತಿದ್ದೇನು, ಬೋಟೋ 3 ಅಂತ ಒಂದು ಕಲ್ತ್ವಿ. ಏನು ಬೋಟೋ 3? ಇಟ್ ಇಸ್ ದ ಲೈಬ್ರರಿ ಆಫ್ ಪೈಥಾನ್ ವಿಚ್ ಹೆಲ್ಪ್ಸ್ ಯು ಟು ಇಂಟರಾಕ್ಟ್ ವಿತ್ ಟು ಇಂಟರಾಕ್ಟ್ ವಿತ್ AWS. ಇದೊಂದು ಕಲ್ತ್ರ ಹೊಸದು, AWS ಸರ್ವಿಸಸ್ ಇನ್ ದ ಬ್ಯಾಕ್ ಎಂಡ್. ಇನ್ನೊಂದು ಹೊಸದು ಕಲ್ತ್ವಿ ಇವತ್ತು. ದೆನ್ ವಿ ಲರ್ನ್ಡ್ ಹೌ ಟು ಕ್ರಿಯೇಟ್ custom policies. Also, how to attach it to a role. ಇದು ಕಲ್ತ್ವಿ. ಫೋರ್ತ್ ಪಾಯಿಂಟ್, ರೋಲ್ ಅಟ್ಯಾಚ್ ಮಾಡೋದು ಏನಾದ್ರು ಕಲ್ತ್ವಿ. ಹೌ ಟು ಕ್ರಿಯೇಟ್ ಅ ಸ್ನ್ಯಾಪ್ಶಾಟ್ ಕೂಡ ಕಲ್ತ್ವಿ. ದಿಸ್ ಫೋರ್ ಡಿಫ್ರೆಂಟ್ ಪಾರ್ಟ್ ಆಫ್ ದ AWS, ಎಲ್ಲ ಡಿಫ್ರೆಂಟ್ ಸರ್ವಿಸಸ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಲ್ಲ ಇನ್ಕ್ಲೂಡ್ ಆಗಿರೋ ಪ್ರಾಜೆಕ್ಟ್ ಇವೆಲ್ಲ ಕಲ್ತ್ವಿ. ಕ್ವಿಕ್ಲಿ, ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ಕೋಡ್ ಹೆಂಗಿತ್ತು ಅಂತ ಹೇಳ್ಬಿಡ್ತೀನಿ. ವೆರಿ ಸಿಂಪಲ್. ಏನ್ ಮಾಡ್ತು ಅಂದ್ರೆ, ಫಸ್ಟ್ ನಾನು ಏನ್ ಮಾಡಿದೆ, ಎಲ್ಲ ಕಮೆಂಟ್ ಹಾಕಿದೀನಿ. ಸ್ನ್ಯಾಪ್ಶಾಟ್ ಏನಿದೆ ಅಂತ ಡಿಸ್ಕ್ರೈಬ್ ಮಾಡ್ಬೋದು, ಅದಕ್ಕೆ ಪರ್ಮಿಷನ್ ಕೊಡಿ, ಡಿಸ್ಕ್ರೈಬ್ ಸ್ನ್ಯಾಪ್ಶಾಟ್. ಆಮೇಲೆ ಏನ್ ಮಾಡಿದೆ, ಅದರಲ್ಲಿ ಯಾವ ಇನ್ಸ್ಟೆನ್ಸಸ್ ಆಕ್ಟಿವ್ ಇದೆ ಅಂತ ಚೆಕ್ ಮಾಡಿ. ಈ ಐ ಹವ್ ಕ್ರಿಯೇಟೆಡ್ ಎಂಟಿ ಸೆಟ್ ಕ್ರಿಯೇಟ್ ಮಾಡ್ಬಿಟ್ಟು ಲೂಪ್ ಮಾಡ್ಕೊಂಡು, ಎಲ್ಲಾ ಇನ್ಸ್ಟೆನ್ಸಸ್ ಮಧ್ಯೆ ಲೂಪ್ ಮಾಡ್ಕೊಂಡು ಯಾವ್ದು ಆಕ್ಟಿವ್ ಇದೆ ಅದು ಮಾತ್ರ ಆಕ್ಟಿವ್ ಇನ್ಸ್ಟೆನ್ಸಸ್ ಐಡಿಗೆ ಸೇವ್ ಮಾಡಿದೆ ಈ ಪಾರ್ಟಲ್ಲಿ. ದೆನ್ ಸೇಮ್ ಥಿಂಗ್, ಸ್ನ್ಯಾಪ್ಶಾಟ್ಸ್ ಮೂಲಕ ಲೂಪ್ ಆದೆ, ಎಲ್ಲಾ ಸ್ನ್ಯಾಪ್ಶಾಟ್ ಐಡಿನ ಫೆಚ್ ಮಾಡಿದೆ. ಆಮೇಲೆ ಸ್ನ್ಯಾಪ್ಶಾಟ್ ಐಡಿಲಿ ಸ್ನ್ಯಾಪ್ಶಾಟ್ಸ್ ಐಡಿ ಚೆಕ್ ಮಾಡಿದೆ. ವಾಲ್ಯೂಮ್ ಐಡಿ ಸ್ಟೋರ್ ಮಾಡಿಕೊಂಡು ಏನಾದ್ರೂ ಇರೋ ಸ್ನ್ಯಾಪ್ಶಾಟ್, ಎಕ್ಸಿಸ್ಟಿಂಗ್ ಸ್ನ್ಯಾಪ್ಶಾಟ್ ಅದ್ರ ಜೊತೆ ವಾಲ್ಯೂಮ್ ಐಡಿ ಲಿಂಕ್ ಆಗಿಲ್ಲ ಅಂದ್ರೆ, ನಥಿಂಗ್ ಬಟ್ ಕ್ರಿಯೇಟ್ ಆಗಿರೋ ಸ್ನ್ಯಾಪ್ಶಾಟ್ಗೆ ಎಕ್ಸಿಸ್ಟಿಂಗ್ ವಾಲ್ಯೂಮ್ ಇಲ್ಲ ಅಂದ್ರೆ ಏನೋ ಡಿಲೀಟ್ ಆಗೋಗಿದ್ರೆ ಅದನ್ನ ನಾನು ಡಿಲೀಟ್ ಮಾಡ್ತೀನಿ. ಈಸಿ ಟು ಡಿಲೀಟ್ ಸ್ನ್ಯಾಪ್ಶಾಟ್ ಮೂಲಕ ಡಿಲೀಟ್ ಮಾಡ್ತೀನಿ. ಈ ಪಾರ್ಟಲ್ಲಿ ಏನ್ ಮಾಡ್ತಿದ್ದೀನಿ, ಇದು ಜನರಲಿ ಡಿಲೀಟ್ ಆಗಿರೋ ಬರೋ ಮೆಸೇಜ್, ನೀವೆಲ್ಲ ನೋಡಲ್ಲ, ಆ ಮೆಸೇಜ್ ಇಲ್ಲಿಂದ ಬಂತು. ಇಫ್ ವಾಲ್ಯೂಮ್ ಇಸ್ ಸ್ಟಿಲ್ ಎಕ್ಸಿಸ್ಟಿಂಗ್ ಅಂದ್ರೆ, ವಾಲ್ಯೂಮು ಸ್ನ್ಯಾಪ್ಶಾಟ್ ಇದೆ, ಅದಕ್ಕೆ ಎಕ್ಸಿಸ್ಟಿಂಗ್ ವಾಲ್ಯೂಮು ಇದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ. ಏನು ಮಾಡಬೇಡ, ಜಸ್ಟ್ ಮೂವ್ ಆನ್ ಅಷ್ಟೇ. ಇದೊಂದು ಓವರ್ ವ್ಯೂ. ಕೋಡ್ ಬಿಡಿ, ದಿಸ್ ನಾಟ್ ಅ ಪೈಥಾನ್ ಕ್ಲಾಸ್ ಎನಿವೇಸ್, ಬಟ್ ಐ ಜಸ್ಟ್ ವಾಂಟ್ ಟು ಗಿವ್ ಯು ಅನ್ ಓವರ್ ವ್ಯೂ ಹೆಂಗ್ ಕೋಡ್ ವರ್ಕ್ ಆಗ್ತಿದೆ ಅಂತ. ಐ ಆಡೆಡ್ ಇನ್ ದ ಕಮೆಂಟ್ಸ್ ಆಲ್ಸೋ, ಎವ್ರಿಥಿಂಗ್ ಐ ಆಡ್ ಕಮೆಂಟ್ಸ್ ಫಾರ್ ಈಚ್ ಅಂಡ್ ಎವ್ರಿ ಪಾರ್ಟ್. ಅದನ್ನ ಒಂದ್ಸಲ ಗ್ಲಾನ್ಸ್ ಮಾಡಿ ವಿದೌಟ್ ಫೇಲ್. ಬಟ್ ದಿಸ್ ಇಸ್ ಅ ವೆರಿ ಸಿಂಪಲ್ ಪಾರ್ಟ್. ಸೊ ಇಷ್ಟು ಕಲ್ತ್ವಿ ನಾವು. ಇಂಟ್ರೆಸ್ಟಿಂಗ್ ಸೆಷನ್ ಆಬ್ವಿಯಸ್ಲಿ, ಲಾಟ್ ಆಫ್ ಲರ್ನಿಂಗ್, ಲಾಟ್ ಆಫ್ ಥಿಂಗ್ಸ್ ಟು ಡೂ. ಬಟ್ ದ ಮೇನ್ ಪಾರ್ಟ್, ಇನ್ನೊಂದು ಮೇನ್ ಪಾರ್ಟ್, ನಿಮ್ಗೆಲ್ಲ ನೀವು ಕಾಯ್ತಿರೋ ಮೇನೆಸ್ಟ್ ಪಾರ್ಟ್, ಟು ನೋ ನಿಮ್ಮ ಇಂಟರ್ವ್ಯೂಲಿ ಏನ್ ಕ್ವಶನ್ಸ್ ಕೇಳಬಹುದು, ಅದಕ್ಕೆ ಹೆಂಗ್ ಆನ್ಸರ್ ಮಾಡುವಂತ ಒಂದು ಚಿಕ್ಕ ಗ್ಲಾನ್ಸ್ ಕೊಟ್ಬಿಡ್ತೀನಿ ನಿಮ್ಗೆ. ಕೋಡ್ ಇದ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಒನ್ ಆಫ್ ದ ಇಂಪಾರ್ಟೆಂಟ್ ಇಂಟರ್ವ್ಯೂಸ್ ಕ್ವಶನ್ ನಿಮ್ಗೆ ಕೇಳುತ್ತೆ, ವಾಟ್ ಇಸ್ AWS ಲ್ಯಾಂಬ್ಡಾ, ಹೌ ಡಸ್ ಇಟ್ ಫಿಟ್ ಇನ್ ಟು ಡೆವಾಪ್ಸ್ ಎನ್ವೈರನ್ಮೆಂಟ್ ಅಂತ ಕೇಳುತ್ತೆ. AWS ಲ್ಯಾಂಬ್ಡಾ ಅಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತು, ಸರ್ವರ್ ಆರ್ಕಿಟೆಕ್ಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಅದ್ರ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಬಟ್ ಹೌ ಡಸ್ ಇಟ್ ಫಿಟ್ ಇನ್ ಟು ಡೆವಾಪ್ಸ್ ಎನ್ವೈರನ್ಮೆಂಟ್ ಅಂತ ಕೇಳಿದಾಗ, ಯು ಕ್ಯಾನ್ ಟೆಲ್ ದಮ್ ಇನ್ ಸಚ್ ಅ ವೇ ದಟ್ it has lot of features which can help the DevOps team by enabling the execution of functions in response to events. So by enabling functions ಅಂದ್ರೆ ಫಂಕ್ಷನ್ಸ್ ಕ್ರಿಯೇಟ್ ಮಾಡ್ತೀವಿ. ಯಾವಾಗ ಟ್ರಿಗರ್ ಆಗುತ್ತೆ ಫಂಕ್ಷನ್ಸ್, ಈವೆಂಟ್ ಇದ್ದಾಗ. ಕ್ಲೌಡ್ ವಾಚ್ ಏನಾದ್ರು ಅದಕ್ಕೆ ಈವೆಂಟ್ ಜನರೇಟ್ ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ಸೊ ಏನಾದ್ರು ಥರ್ಡ್ ಪಾರ್ಟಿ ಅದನ್ನ ಟ್ರಿಗರ್ ಮಾಡಬೇಕು. ನಾನು ಅದನ್ನ AWS ಲ್ಯಾಂಬ್ಡಾನ ಟೆಸ್ಟ್ ಮೂಲಕ ಅಲ್ಲಿ ಟ್ರಿಗರ್ ಮಾಡ್ತಿದ್ದೆ. ಲಿಟ್ರಲಿ ಟ್ರಿಗರ್ ಮಾಡಿದಕ್ಕೆ AWS ಅಂದ್ರೆ ರನ್ ಆಗ್ತಿತ್ತು. ತನ್ನಕ್ ತಾನೇ AWS ಲ್ಯಾಂಬ್ಡಾ ವರ್ಕ್ ಆಗಲ್ಲ, ರನ್ ಆಗಲ್ಲ. ಏನಾದ್ರು ಒಂದು ಥರ್ಡ್ ಪಾರ್ಟಿ
ಸರ್ವಿಸ್ ಆಗ್ಲಿ ಅಥವಾ ನಾನ್ ಆಗ್ಲಿ ಅದನ್ನ ಇನ್ವೋಕ್ ಮಾಡಬೇಕು, ರನ್ ಮಾಡಬೇಕು, ಅವಾಗ್ಲೇ ಇದು ವರ್ಕ್ ಆಗುತ್ತೆ. ದಟ್ಸ್ ವೈ AWS Lambda is called as event driven. ಸೊ ಈ ತರ ಫೀಚರ್ಸ್ ಇಂದ AWS Lambda ಫೀಚರ್ಸ್ ಸ್ಕೇಲಬಿಲಿಟಿ ಈವೆಂಟ್ ಡ್ರಿವನ್ ಇಂದ ಇಟ್ ಹ್ಯಾಸ್ ಲಾಟ್ ಆಫ್ ವ್ಯಾಲ್ಯೂ ಫಾರ್ ಆಟೋಮೇಶನ್. ಇವಾಗ ನಾನು ನಿಮ್ಗೆ ಏನ್ ಟಾಸ್ಕ್ ಮಾಡಿ ತೋರಿಸ್ನಲ್ಲ, ಇಟ್ ಕಮ್ಸ್ ಅಂಡರ್ ಆಟೋಮೇಶನ್ ಓನ್ಲಿ. ಅಂಡ್ ಆಲ್ಸೋ ಅಪ್ಲಿಕೇಶನ್ ಸ್ಕೇಲಬಿಲಿಟಿ ಬಂದಾಗ, ಆಮೇಲೆ ಈವೆಂಟ್ ಡ್ರಿವನ್ ವರ್ಕ್ ಫ್ಲೋಸ್, ಏನಾದ್ರು ವರ್ಕ್ ಫ್ಲೋಸ್ ನ ರನ್ ಮಾಡೋದಾಗ್ಲ, ಇಟ್ ಹ್ಯಾಸ್ ಲಾಟ್ ಆಫ್ ಅಡ್ವಾಂಟೇಜಸ್. ಬಟ್ ಯಾ, ಈ ಕ್ವಶನ್ಗೆ ನೀವು ಈ ತರ ಆನ್ಸರ್ ಮಾಡ್ಬಿಟ್ಟು ಜಸ್ಟ್ ಗಿವ್ ಅನ್ ಗ್ಲಾನ್ಸ್ ಆಫ್ ಅವರ್ ಪ್ರಾಜೆಕ್ಟ್ ವಾಟ್ ಯು ಹವ್ ಡನ್. ಅಂಡ್ ಇಫ್ ಎನಿವನ್ ಸ್ಟಿಲ್ ವಾಂಡರಿಂಗ್ ವಾಟ್ ಇಸ್ ದ ನೇಮ್ ಆಫ್ ಅವರ್ ಪ್ರಾಜೆಕ್ಟ್ ಅಂದ್ರೆ, ದ ನೇಮ್ ಆಫ್ ಅವರ್ ಪ್ರಾಜೆಕ್ಟ್ ಇಸ್ ಕಾಸ್ಟ್ ಆಪ್ಟಿಮೈಸೇಷನ್, which are used in real world IT companies for now. So the project which we have done is a real world project. ಸೊ ಈ ಪ್ರಾಜೆಕ್ಟ್ ಹೆಸರು ಬಂದ್ಬಿಟ್ಟು ಕಾಸ್ಟ್ ಆಪ್ಟಿಮೈಸೇಷನ್. ಯಾಕೆ ಕಾಸ್ಟ್ ಆಪ್ಟಿಮೈಸೇಷನ್ ಅಂತ ಪ್ರಾಜೆಕ್ಟ್ ಹೆಸರು ಕರೀತಾರೆ ಅಂದ್ರೆ, ಸಿಂಪಲ್, ನಾವು ಅನ್ರಿಕ್ವೈರ್ಡ್ ಇರೋ ಸ್ನಾಪ್ಶಾಟ್ಸ್ ನ ಡಿಲೀಟ್ ಮಾಡಿ ಕಂಪ್ನಿಗೆ ಕಾಸ್ಟ್ ಸೇವ್ ಮಾಡ್ತೀವಿ. ಸೊ ಲೆಟ್ ಮಿ ರೈಟ್ ಇಟ್ ಡೌನ್, ಕಾಸ್ಟ್ ಆಪ್ಟಿಮೈಸೇಷನ್. ಓಕೆ, ನೆಕ್ಸ್ಟ್ ಕ್ವಶನ್. What is the significance of AWS Lambda execution roles and how do you assign and manage permission for Lambda functions? ಇದು ಕ್ವಶನ್ ಕೇಳ್ತಿರೋದು ವೆರಿ ಸಿಂಪಲ್. ಇಟ್ಸ್ ರಿಲೇಟೆಡ್ ಟು ರೋಲ್ಸ್. ನಿಮ್ಗೆ ಎಲ್ಲೇ ರೋಲ್ಸ್ ಬಗ್ಗೆ ಕೇಳಿದ್ರೆ, ಪಾಲಿಸೀಸ್ ಬಗ್ಗೆ ಬಂದ್ರೆ, ಇಟ್ ವಿಲ್ ಬಿ ಅ ಕಾನ್ಸ್ಟೆಂಟ್ ಆನ್ಸರ್. ನಾನೇನ್ ಹೇಳಿದೆ, ಯಾಕೆ ರೋಲ್ಸ್ ಕ್ರಿಯೇಟ್ ಮಾಡ್ತೀವಿ? ನಥಿಂಗ್ ಬಟ್ ಪರ್ಮಿಷನ್ಸ್ ನ ಅಸೈನ್ ಮಾಡಕ್ಕೆ ರೋಲ್ಸ್ ಇಸ್ ಆಕ್ಟಿಂಗ್ ಆಸ್ ಅ ಪೇರೆಂಟ್. ಪಾಲಿಸೀಸ್ ಅಲ್ಲಿ ಏನ್ ಮಾಡ್ತೀವಿ? ಏನಿಲ್ಲ, ಪರ್ಮಿಷನ್ಸ್ ಅಟ್ಯಾಚ್ ಮಾಡ್ತೀವಿ. ನಮ್ಮ ಎಕ್ಸಾಂಪಲ್ ಏನ್ ಮಾಡಿದ್ವಿ, ಈಗ 4 ಪರ್ಮಿಷನ್ ಕೊಟ್ವಿ. ನೀನ್ ಡಿಲೀಟ್ ಮಾಡು, ಡಿಸ್ಕ್ರೈಬ್ ಮಾಡು, ಇನ್ಸ್ಟೆಂಟ್ ನ ವಾಲ್ಯೂಮ್ ಡಿಸ್ಕ್ರೈಬ್ ಮಾಡು, ಸ್ನಾಪ್ಶಾಟ್ ಡಿಸ್ಕ್ರೈಬ್ ಮಾಡು. ನಾವ್ ಏನ್ ಮಾಡ್ತಿದೀವಿ, ಲ್ಯಾಂಬ್ಡಾಗೆ ಪರ್ಮಿಷನ್ ಕೊಡ್ತಿದೀವಿ, ನೀನ್ ಈ 4 ಕೆಲಸ ಮಾಡಬಹುದು ಅಂತ. ಬಟ್ ಯಾವ ರೀತಿ ಪರ್ಮಿಷನ್ ಕೊಡ್ತಿದೀವಿ? ವಿ ಆರ್ ಗಿವಿಂಗ್ ಪರ್ಮಿಷನ್ ಇನ್ ದ ಫಾರ್ಮ್ ಆಫ್ ಪಾಲಿಸಿ. ಒಂದು ಪಾಲಿಸಿ ಕ್ರಿಯೇಟ್ ಮಾಡ್ಬಿಟ್ಟು ಆ ಪಾಲಿಸಿ ಒಳಗೆ ಈ 4 ಪರ್ಮಿಷನ್ ಹಾಕಿ ನಾವು ನಮ್ಮ AWS ಲ್ಯಾಂಬ್ಡಾಗೆ ಅಟ್ಯಾಚ್ ಮಾಡ್ತೀವಿ. ಫಾಲೋ ಅಪ್ ಕ್ವಶನ್ ಯಾರಾದ್ರು ಕೇಳ್ತಾರೆ, ಯಾಕಪ್ಪ ಇವೆಲ್ಲ ಮಾಡ್ಬೇಕು ಅಂದ್ರೆ, ಒಂದೇ ಸಿಂಪಲ್ ಆನ್ಸರ್. AWS ಅಲ್ಲಿ 2 ಸರ್ವಿಸ್ ಇಂಟ್ರಾಕ್ಟ್ ಮಾಡ್ಬೇಕಂದ್ರೆ ಪರ್ಮಿಷನ್ ಇಲ್ಲ. ಯಾವುದೇ ಒಂದು AWS ಸರ್ವಿಸ್ ಇನ್ನೊಂದು AWS ಸರ್ವಿಸ್ ಜೊತೆ ಮಾತಾಡ್ಬೇಕಂದ್ರೆ ವಿ ಹ್ಯಾವ್ ಟು ಗಿವ್ ಪರ್ಮಿಷನ್ ಅಂತ ಎಕ್ಸ್ಪ್ಲೈನ್ ಮಾಡ್ಬೇಕು. ಅಂಡ್ ದ ಲಾಸ್ಟ್ ಕ್ವಶನ್ ಇಸ್, ಎಕ್ಸ್ಪ್ಲೈನ್ ದ ಕಾಸ್ಟ್ ಮಾಡೆಲ್ ಆಫ್ AWS Lambda, including how we are built and what are the factors which can affect the cost of running Lambda functions. For this, the answer is, ಯಾವ ರೀತಿ ನಿಮ್ಗೆ AWS Lambda ಕಾಸ್ಟ್ ಮಾಡುತ್ತೆ, ನೀವು ಯಾವ ರೀತಿ ಪೇ ಮಾಡ್ತೀವಿ. ಒಂದು ಮೇನ್, ಎಷ್ಟು CPU ಯೂಸೇಜ್ ಮಾಡಿದ್ರೆ AWS Lambda, ಅದು ಮ್ಯಾಟರ್ ಆಗುತ್ತೆ. ಸೆಕೆಂಡ್, ಎಷ್ಟು ಮೆಮೊರಿ ಯೂಸೇಜ್ ಮಾಡಿದೆ. ಅಂಡ್ ಥರ್ಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್, ನಿಮ್ಮ ಟೈಮ್ ಔಟ್, ಅದರಿಂದನೂ ಚಾರ್ಜ್ ಮಾಡ್ತಾರೆ. ನಾನು ಏನ್ 10 ಸೆಕೆಂಡ್ಸ್ ಮಾಡಿದ್ನಲ್ಲ, ಅದರಿಂದನೂ ಚಾರ್ಜ್ ಆಗುತ್ತೆ. ಎಷ್ಟು ಸಲ ಹಿಟ್ ಆಗುತ್ತೆ AWS Lambda, ಅದರಿಂದನೂ ಚಾರ್ಜ್ ಮಾಡ್ತಾರೆ. ಸೊ ನಾನೊಂದು ಹೇಳಿದೆ, ಯಾವಾಗಲೂ ಪ್ರಿಫರ್ ಮಾಡೋದಂದ್ರೆ, ನೀವು ಸರ್ವಿಸ್ ಯೂಸ್ ಮಾಡೋದು ಓಕೆ ಕಲ್ತು ಬಿಡ್ತೀರಾ, ಸರ್ವಿಸ್ ಇಂದ ಎಷ್ಟು ಕಾಸ್ಟ್ ಕಂಪ್ನಿಗೆ ಬೀಳುತ್ತೆ ಅದನ್ನ ಹೆಂಗೆ ನಾನು ಸೇವ್ ಮಾಡೋದು ಕಲ್ತ್ರೆ ನೀವು ಸ್ಟ್ಯಾಂಡರ್ಡ್ ಆಗುತ್ತೆ. ಎಲ್ಲರೂ ಕಲಿತಾರೆ ಸರ್ವಿಸ್ ಏನ್ ಮಾಡ್ತಾರೆ, ಬಟ್ ಹೆಂಗೆ ಸರ್ವಿಸ್ ಯೂಸ್ ಮಾಡ್ಕೊಂಡು ನೀವು ಏನ್ ಫಂಕ್ಷನಾಲಿಟಿ ಅಚೀವ್ ಮಾಡ್ಬಿಟ್ಟು ಹೆಂಗೆ ಪ್ಯಾರಲಿ ಕಾಸ್ಟ್ ಸೇವ್ ಮಾಡ್ತೀರಾ ಆರ್ಗನೈಸೇಷನ್ಗೆ, ತುಂಬಾ ಮ್ಯಾಟರ್ ಆಗುತ್ತೆ. ಅಂಡ್ ಈಗ ನಾವೆಲ್ಲ ಪ್ರಾಜೆಕ್ಟ್ ಮಾಡ್ತೀವಿ, ಜನರಲ್ ನಿಮ್ಗೆ ಯಾರು ಹೇಳಲ್ಲ ಇದು, ಬಟ್ ನಾನು ಪ್ರಿಫರ್ ಮಾಡ್ತೀನಿ. ಲೆಟ್ಸ್ ಇವನ್ ಸಿ ಹೌ ಕ್ಯಾನ್ ಡಿಲೀಟ್ ಆಲ್ ದ ಥಿಂಗ್ಸ್ ವಾಟ್ ಯು ಕ್ರಿಯೇಟೆಡ್. ವೆರಿ ಇಂಪಾರ್ಟೆಂಟ್, ಬಿಕಾಸ್ ಕಾಸ್ಟ್ ಬೀಳುತ್ತೆ ಸುಮ್ಮನೆ ನಮಗೂ. ಸೊ ನಾನೇನ್ ಮಾಡಿದೀನಿ, ಪಾಲಿಸೀಸ್ ಕ್ರಿಯೇಟ್ ಮಾಡಿದ್ದೀನಲ್ಲ, ಪಾಲಿಸಿ ಪರ್ಮಿಷನ್ಸ್ ಅಂತ ಪಾಲಿಸಿ ಕ್ರಿಯೇಟ್ ಮಾಡಿ ಅದನ್ನ ಡಿಲೀಟ್ ಮಾಡ. ಫಸ್ಟ್ ಇಲ್ಲಿ ಒತ್ತು ಬಿಟ್ಟು ಡಿಲೀಟ್. ಫಸ್ಟ್ ಪಾಲಿಸಿ ಡಿಲೀಟ್ ಮಾಡಿದೆ, ಪಾಲಿಸಿ ಡಿಲೀಟ್ ಆಯ್ತು, ಪಾಲಿಸಿ ಡಿಲೀಟೆಡ್, ಡನ್. ಪಾಲಿಸಿ ಡಿಲೀಟ್ ಕೆಲಸ ಆಯ್ತು. ಸ್ನಾಪ್ಶಾಟ್ ಇನ್ಸಿಡೆನ್ಸ್ ಡಿಲೀಟ್ ಆಗಿದೆ, ಸ್ನಾಪ್ ಡಿಲೀಟ್ ಆಗಿದೆ. ಏನಾದ್ರು ಇನ್ಸಿಡೆನ್ಸ್ ರನ್ ಇದೆಯಾ? ಇಲ್ಲ, ಎಲ್ಲ ಟರ್ಮಿನೇಟ್ ಆಗಿ ಸ್ಟಾಪ್ ಇದೆ. ಫೈನ್, ನೋ ಪ್ರಾಬ್ಲಮ್. ಸ್ನಾಪ್ಶಾಟ್ ಡಿಲೀಷನ್ ಬರ್ತೀನಿ. ಸ್ನಾಪ್ಶಾಟ್ ಅಲ್ಲಿ ದಿಸ್ ಇಸ್ ದ ನೇಮ್, ಕನ್ಫ್ಯೂಸ್ ಆಗ್ಬೇಡಿ. ಸೊ ಇದೇನೋ ಕ್ರಿಯೇಟ್ ಮಾಡಿದ್ದೆ, ಎನಿವೇಸ್ ನೋ ಪ್ರಾಬ್ಲಮ್. ಇದು ಇದ್ರೂ ರನ್ ಆಗಲ್ಲ, ಬಿಕಾಸ್ ಪಾಲಿಸಿ ಕ್ಯಾನಾಟ್ ಬಿ ರಿಮೂವ್, ಬಿಕಾಸ್ ಆಲ್ರೆಡಿ ಇಟ್ಸ್ ಬಿನ್ ಡಿಲೀಟೆಡ್. ನೋಡಿ, ಪರ್ಮಿಷನ್ ಗ್ರಾಂಟೆಡ್ ವಾಸ್ ನಾಟ್ ಫೌಂಡ್, ಅದಕ್ಕೆ ಡಿಲೀಟ್ ಆಗಲ್ಲ. ಲಾಸ್ಟ್ಲಿ ಇಲ್ಲಿ ಫಂಕ್ಷನ್ಗೆ ಹೋಗ್ತೀನಿ.
ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆಕ್ಷನ್ಸ್, ಡಿಲೀಟ್, ಕನ್ಫರ್ಮ್. ಸಾರಿ, ಸ್ಪೆಲ್ಲಿಂಗ್, ಡಿಲೀಟ್. ಡಿ ಬೈಯಿಂಗ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಲಾಟ್ ಆಫ್ ಪ್ರಾಡಕ್ಟ್ಸ್ ಫಾರ್ ಯು, ಲಾಟ್ ಆಫ್ ಸರ್ವಿಸಸ್ ಅಂಡ್ ಲಾಟ್ ಆಫ್ ಥಿಂಗ್ಸ್ ಯು ಕ್ಯಾನ್ ಲರ್ನ್ ಫ್ರಮ್ ದಿಸ್. So that was the overview of the session. Have think have covered most of the aspects and have covered each and every service in detail. Have will be even giving you the Python code also. ಎಲ್ಲ ಕೊಟ್ಟಿದ್ದೀನಿ ನಿಮ್ಗೆ. ಈಗ ಎಲ್ಲ ಸಿಕ್ಕಿದೆ. ಪ್ಲೀಸ್ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್. ಅಂಡ್ ಆಲ್ಸೋ ಮೇಕ್ ಶೋರ್ ಯು ಶೇರ್ ದಿಸ್ ವಿತ್ ಯೋರ್ ಫ್ರೆಂಡ್ಸ್. ಎಲ್ಲರೂ ಶೇರ್ ಮಾಡ್ಕೊಂಡು ಜೊತೆಗೆ ಕೊಲಾಬರೇಟಿವ್ ಎನ್ವೈರನ್ಮೆಂಟ್ ಪ್ರಾಜೆಕ್ಟ್ ಮಾಡಿ. ಏನಾದರೂ ಕ್ವಶನ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಐ ವಿಲ್ ಕಮ್ 100% ಗಿವ್ ಯು ಆನ್ಸರ್ಸ್ ಫಾರ್ ದಟ್. ಅಂಡ್ ಆಲ್ಸೋ ನಿಮ್ಗೆ ಏನೇ ಇಶ್ಯೂ ಅಥವಾ ಏನೇ ಇದ್ರು ಫೀಲ್ ಫ್ರೀ ಟು ರೀಚ್ ಔಟ್ ಟು ಮೀ ಥ್ರೂ ದ ಕಮೆಂಟ್ ಸೆಕ್ಷನ್. ಟಿಲ್ ದೆನ್, ಹ್ಯಾಪಿ ಲರ್ನಿಂಗ್, ಹ್ಯಾವ್ ಅ ಗ್ರೇಟ್ ಡೇ. AWS ಲ್ಯಾಂಬ್ಡಾ ನಿಮ್ಮ ಇಂಟರ್ವ್ಯೂಗೆ ಫುಲ್ ಹೆಲ್ಪ್ ಆಗಿ ನೀವು ಯಾವುದೇ ಜಾಬ್ ಆದ್ರೂ ಕ್ರ್ಯಾಕ್ ಮಾಡಿ. ಆಲ್ ಮೈ ವಿಶಸ್. ಸೊ ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು ಫಾರ್ ದ ಸೆಷನ್.